ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತರೆ, ಸಜ್ಜನ ಸಭಾಸದ ಸ್ನೇಹಿತರೆ, ಬಹುಶಃ ಇದೊಂದು ಅನಾಯಾಸವಾಗಿ ಸಿಕ್ಕಂಥ ಅವಕಾಶ. ಯಾಕಂದರೆ ಮಧ್ಯಾಹ್ನದ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ ನಾನು. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿಯ ಕಳಚೆಯ ಸ್ನೇಹಿತರ ಒಂದು ಒತ್ತಾಸೆ, ಅವರೊಡನೆ ತೀರಾ ಅತಿಥಿಯಾಗಿ ಬಂದು ಭಾಗವಹಿಸಿದರೆ ಸರಿಯಾಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕಳೆಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೆಳಿಗ್ಗೆನೇ ಬಂದಿದ್ದು ಭಾಳ ಒಳ್ಳೆಯದೇ ಆಯಿತು. ಯಾಕಂದರೆ ಈ ಒಂದು ಅವಕಾಶ ನನಗೆ ಸಿಕ್ಕಿತು. ನನಗೆ ಕಳಚೆ ಅಂದಾಗ ನೆನಪು ಬರೋದು ಬಹುಶಃ ಉಮೇಶ್ ಭಾಗವತ ನೆನಪು ಮಾಡ್ತಾರೆ. ಸುಮಾರು ಸಲ ನಾನು ಪ್ರಸ್ತಾಪ ಮಾಡಿದ್ದೇನೆ. ಕಳಚೆಗೂ ನಮಗೂ ಕಾಗೇರಿಯವರಿಗೂ ಒಂದು ರೀತಿಯ ಶೈಕ್ಷಣಿಕವಾದ ಸಂಬಂಧ ಇದೆ. ಅದು ಹೇಗೆ ಅಂದರೆ, ಉಮೇಶ್ ಭಾಗವತರೆಲ್ಲ ನಮ್ಮಲ್ಲಿ ಶಾಲೆಗೆ ಹೋಗಿದ್ರು ಅನ್ನೋದು ಭಾಳ ಜನರಿಗೆ ಗೊತ್ತಿದೆ. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ನಿಮ್ಮ ಊರಿನವರು ನಮ್ಮಲ್ಲಿ ಮಾಸ್ತರ್ ಆಗಿದ್ರು, ಹೆಬ್ಬಾರ್ ಮಾಸ್ತರು ಅಂತ. ಬಹುಶಃ ಅವರ ಮನೆಯವರು ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಶಾಲೆಗೆ ಹೋಗೋಕ್ಕಿಂತ ಮೊದಲು, ಅಂದರೆ ನಮ್ಮಕ್ಕಿಂತ ಹಿರಿಯರಿಗೆ ಅವರು ಇವರಾಗಿದ್ರು. ಬಹುಶಃ ನಮ್ಮ ನರಸಿಂಹೇಗೌಡರಿಗೆ ಮಾತ್ರ ಅವ್ರು ಕಲಿಸಿದ್ರು ಕಡೆ ಹೆಬ್ಬಾರ್ ಮಾಸ್ತರ್ ಅಂತ ಹೇಳಿದ್ರು. ಆ ಹೆಬ್ಬಾರ್ ಮಾಸ್ತರು ಆವಾಗಿನ ಕಾಲದಲ್ಲೇ ನಾವೆಲ್ಲ ಏನು ಅನ್ಕೋತಿದ್ವಿ ಅಂದರೆ, ಕಳಚೆ ಭಾಳ ಹಿಂದುಳಿದ ಪ್ರದೇಶ, ಅಲ್ಲಿ ಶೈಕ್ಷಣಿಕವಾಗಿ ಅವರು ಹಿಂದುಳಿದಾರೆ ಅಂತ ಹೇಳಿದ್ರು. ಅಲ್ಲಿ ಅವರು ನಮ್ಮಲ್ಲಿಗೆ ಮಾಸ್ತರ್ ಆಗಿ ಬಂದಿದ್ರು, ನಮ್ಮಲ್ಲಿ ಶಾಲೆಗೆ. ಅವ್ರ ಹತ್ರ ಕಲಿತ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ನನಗಿಂತ ಒಂದು 2 ವರ್ಷ 3 ವರ್ಷ ಸೀನಿಯರ್ ಆದವರೆಲ್ಲ. ಅವತ್ತಿಂದ ಪ್ರಾರಂಭ ಆದ ಸಂಬಂಧ ನಂತರ ಉಮೇಶ್ ಭಾಗವತರ ಮೂಲಕವಾಗಿ ಆ ರೀತಿ ಸ್ನೇಹಿತರ ಮೂಲಕವಾಗಿ ನಮ್ಮ ಸಂಬಂಧ ತಿಳಿಯಿತು. ಇಲ್ಲಿಯ ಒಂದು ಪ್ರಕೃತಿಗ ಮತ್ತು ಇಲ್ಲಿಯ ಪರಿಸ್ಥಿತಿ ಇದನ್ನು ನೋಡಿಕೊಂಡ್ರೆ ಇಲ್ಲಿಯ ಒಂದು ಸಂಘಟನೆ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗ್ತದೆ. ಯಾಕಂದರೆ 50 ವರ್ಷಗಳನ್ನು ಪೂರೈಸಿ ಈ ಒಂದು ಸಂದರ್ಭದಲ್ಲಿ ನಾವು ಇದ್ದಾಗ, ಬಹುಶಃ ಇಂಥ ಸಂದರ್ಭಗಳಲ್ಲಿ ಪ್ರಾಮುಖ್ಯವಾಗಿ ಯಾಕೆ ಮಾಡಬೇಕು? 50 ವರ್ಷ ಆಗ್ತದೆ, ಮನುಷ್ಯನಿಗೂ ವಯಸ್ಸಾದಾಗೆಲ್ಲ ಬೇರೆ ಬೇರೆ ಅವಸ್ಥೆಗಳು ಬರ್ತವೆ. ಹಾಗೆ ಒಂದು ಸಂಸ್ಥೆಯ ಸಂದರ್ಭದಲ್ಲಿ, ಅದು ರಜತ ಮಹೋತ್ಸವ ಇರ್ಬೋದು, ಸುವರ್ಣ ಮಹೋತ್ಸವ ಇರ್ಬೋದು, ಇದನ್ನು ಯಾಕಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಒಂದು ಜಿಜ್ಞಾಸೆ ಬರಬೇಕು. ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಬಹುಶಃ ಸಂಘಟಕರು ಬಹಳ ಮೇಲಿನ ಮೇಲೆ ಹೇಳಿದರು, ಇತಿಹಾಸದ ಅವಲೋಕನ, ಪ್ರಮುಖವಾಗಿ ಇತಿಹಾಸದ ಅವಲೋಕನ, ಪ್ರಸ್ತುತದ ಪರಾಮರ್ಶೆ ಹಾಗೂ ಭವಿಷ್ಯದ ಭರವಸೆಯ ಮುನ್ನೋಟ, ಇವು 3 ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕಾದ್ದು. ಅದು ಬಹಳ ಪ್ರಾತಿನಿಧಿಕವಾಗಿ ಪ್ರಾಸಂಗಿಕವಾಗಿ ಈ ಒಂದು ವೇದಿಕೆಯಿಂದ ಈಗಾಗಲೇ ಅದರ ಪ್ರಾರಂಭ ಆಗಿದೆ. ಯಾಕಂದರೆ ಇತಿಹಾಸವನ್ನು ಅವಲೋಕಿಸಿದಾಗ ಯಾರೆಲ್ಲರ ತ್ಯಾಗದಿಂದ, ಯಾರೆಲ್ಲರ ತೊಡಗುವಿಕೆಯಿಂದ, ತ್ಯಾಗ ಅನ್ನೋ ಶಬ್ದವನ್ನು ನಾನು ಯಾಕೆ ಹೇಳಿದೆ ಅಂದರೆ, ಬಹುಶಃ ತಾವೆಲ್ಲರೂ ನೋಡಿದ ಹಾಗೆ ಇಲ್ಲಿನ ಕೃಷಿ ಜೀವನ ಅನ್ನೋದು ಬಹಳ ಸುಲಭದ್ದೇನೂ ಅಲ್ಲ, ಅತ್ಯಂತ ಕಷ್ಟದಲ್ಲಿ. ಬಹುಶಃ ತಾವು ಸಹ ಅದನ್ನು ಪ್ರಸ್ತಾಪ ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲೂ ಸಹ ಸಾರ್ವಜನಿಕಕ್ಕೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಬಹಳ ದುರ್ಲಭವಾದ ಒಂದು ಕಮೋಡಿಟಿ ಅಂದರೆ ಸಂಬಂಧಗಳು. ನಾವು ಸಂಬಂಧಗಳನ್ನು ಕಳೆಸ್ಕೊಳ್ತಾ ಇದ್ದೇವೆ. ಸಂಖ್ಯೆಯ ಬಗ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇವತ್ತಿನ ಯುವಕರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ಮಾತು ಇದನ್ನು ಹೇಳಿದ್ವಿ. ಇಲ್ಲಿ ಆ ಒಂದು ಸಂದರ್ಭ ಬಂದಾಗ ನಾನು ನೆನಪು ಮಾಡ್ಕೊಳ್ಬೇಕು. ಯುವಕರು ಅಂದರೆ ಯಾರು? ನೀವು ಹೇಳಿದ್ರಲ್ಲ, ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋ ಮಾತು ವೇದಿಕೆ ಮೇಲೆ ಬಂತು. ಇದನ್ನು ಮುಂದುವರೆದು ಹೇಳೋದಾದರೆ, ನರೇಂದ್ರ ಮೋದಿ ಅವರು ಒಂದು ಕಡೆ ಇದನ್ನು ಹೇಳ್ತಾರೆ, ಯಾರು ಯುವಕರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರ ಧೋರಣೆಯಲ್ಲಿ ಹೇಳುವಾಗ ಬಹುಶಃ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಿ ಆಗಬಾರದು. ಅವ್ರು ಹೇಳ್ತಾರೆ, ಯಾರಿಗೆ ಭವಿಷ್ಯದ ಬಗ್ಗೆ ಕನಸುಗಳಿವೆಯೋ ಮತ್ತು ಆ ಕನಸುಗಳ ಬಗ್ಗೆ ಕಾರ್ಯಪ್ರವೃತ್ತರಾಗುವ ಮನೋಸ್ಥಿತಿ ಇದೆಯೋ ಅವರೆಲ್ಲರೂ ಯುವಕರು ಅಂತ ಹೇಳ್ತಾರೆ. ಭವಿಷ್ಯದ ಬಗ್ಗೆ ಕನಸುಗಳನ್ನೇ ಕಳೆದುಕೊಂಡ್ರೆ ಅವರು ಖಂಡಿತವಾಗಿ ಅಲ್ಲಿಗೆ, ಅದಕ್ಕೆ ನಾವು ನೋಡ್ತಾ ಇದ್ದೇವೆ, ನಮ್ಮಲ್ಲಿ ವಯಸ್ಸಾದ ಯುವಕರಿದ್ದಾರೆ, ವಯಸ್ಸಾಗದೇ ಇರುವ ಮುದುಕರು ಇದ್ದಾರೆ. ಅತ್ಯಂತ ಬಾಲ್ಯದಲ್ಲಿನೇ ಮುಂದಿನ ಒಂದು ಭವಿಷ್ಯವನ್ನು ನೋಡದೆ ಅಥವಾ ಭವಿಷ್ಯದ ಬಗ್ಗೆ ಉತ್ಸಾಹವನ್ನು ಕಳೆದುಕೊಂಡಂಥ ಅನೇಕರನ್ನ ನಾವು ನೋಡ್ತೇವೆ. ಅವ್ರನ್ನೆಲ್ಲ ನಾವು ಯುವಕರು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ, ಅವ್ರಿಗೆ ವಯಸ್ಸಾಗಲಿಲ್ಲ ಅನ್ನೋದಷ್ಟೇ ಹೇಳ್ಬೋದು. ಆದರೆ ಅದಕ್ಕಾಗಿ ವಯಸ್ಸಾದ ಯುವಕರು ನಮ್ಮಲ್ಲಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಸರ್ವೋದಯ ಯುವಕ ಸಂಘದಲ್ಲಿರುವಂಥ ಇವರೆಲ್ಲರೂ ಸಹ ಉತ್ಸಾಹಶೀಲರಾಗಿ ವಯಸ್ಸನ್ನು ಲೆಕ್ಕಿಸದೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಶ್ರೀಪಾದ್ ಹೆಗ್ಡೆ ಅವರು ನಮ್ಮ ಒಂದು ನೆನಪನ್ನು ಭಾಳ ಹಿಂದೆ ತಗೊಂಡರು. ಅವರು ಸ್ಪಷ್ಟವಾಗಿ ಇಸ್ವಿಗಳೊಂದಿಗೆ, ಹೆಸರುಗಳೊಂದಿಗೆ ಎಲ್ಲ ಹೇಳಿದರು. ನನಗೆ ಬಹುಶಃ ವಯೋಸಹಜವಾದ ದೌರ್ಬಲ್ಯನೂ ಇರಬಹುದು, ಅಥವಾ ನನ್ನ ಮೂಲಭೂತವಾಗಿ ನನ್ನ ದೌರ್ಬಲ್ಯನೂ ಒಂದು ಕಾರಣ ಅಂದರೆ, ನನಗೆ ಯಾರದ್ದು ಪರಿಚಯ ಮರೆಯೋದಿಲ್ಲ. ಆದರೆ ಒಂದೇನಾಗ್ತದೆ ಅಂದರೆ, ಹೆಸರು, ಬಹುಶಃ ನನಗೆ ಪ್ರಸ್ತಾಪ ಮಾಡಿದ್ದೆ ಇದನ್ನು ಬೇರೆ ವೇದಿಕೆಯಲ್ಲೂ, ಹೆಸರು ಮತ್ತು ಅವರ ಚೆಹರೆಗೆ
ಮಿಸ್ಮ್ಯಾಚ್ ಆಗಿಬಿಡ್ತದೆ. ಯಾವ ಚೆಹರೆಗೆ ಯಾರ ಹೆಸರು, ಇವ್ರ ಹೆಸರು ಇದಾ ಅಥವಾ ಈ ಹೆಸರಿನವ್ರು ಇವರ ಅನ್ನೋದು ಕನ್ಫ್ಯೂಸ್ ಆಗಿಬಿಡ್ತದೆ. ಅದಕ್ಕಾಗಿ ನಾನು ಹೆಚ್ಚಿನ ಜನರನ್ನ ನನ್ನ ಹೆಸರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲರ ಪರಿಚಯಗಳು ಹಸಿರಾಗಿದೆ. ಶ್ರೀಪಾದ ಹೆಗ್ಡೆಯವರು ಮತ್ತೊಂದು ಸಲ ಅದನ್ನ ಚಾಲನೆ ಮಾಡಿದರು. ಬೀರೂರಿನಿಂದ ನೆನಪು ಮಾಡಿ ಅಲ್ಲಿಂದ ನಮ್ಮ, ಯಾಕಂದ್ರೆ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀಪಾದ ಹೆಗ್ಡೆಯವರಿಗೆ ಗೊತ್ತಿದೆ, ನಾನು ನನ್ನನ್ನು ಒಂದು ವ್ಯಕ್ತಿತ್ವವಾಗಿ ಅಥವಾ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳಲಿಕ್ಕೆ ಕಾರಣವಾಗಿದ್ದು ಈ ಸಾಂಸ್ಕೃತಿಕ ವೇದಿಕೆ, ಯುವಜನರ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾನು ವೈಯಕ್ತಿಕವಾಗಿ ಯಾವ ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಭಾಗವಹಿಸದೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ನಾನು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಯಾವ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಭಾಗವಹಿಸದೆ ಬಹುತೇಕವಾಗಿ ಸಮಕಾಲೀನವಾಗಿ ಇದ್ದಂಥ ಎಲ್ಲ ಯುವಜನ ಚಟುವಟಿಕೆಗಳಲ್ಲಿ ಒಂದು ಭಾಗ ಆಗುವಂಥ ಒಂದು ಅವಕಾಶ ಆಯಿತು. ಅದು ಯಾಕೆ ಅಂದರೆ ಸಂಘರ್ಷದ ಮೂಲಕವಾಗಿ. ನಾನು ಸಂಘರ್ಷದ ಮೂಲಕವಾಗಿಯೇ ಈ ಒಂದು ವೇದಿಕೆ ಮುಖಾಂತರ ಬಂದು, ಬಹುಶಃ ಶ್ರೀಪಾದ ಹೆಗ್ಡೆಯವರು ನೆನಪು ಮಾಡ್ತಾರೆ, ಮಂಚಿಕೇರಿಯಲ್ಲಿ ಆದಂತಹ ಯುವಜನ ಮೇಳದಲ್ಲಿ, ಆ ಯುವಜನ ಮೇಳದ ಸಂಘಟನೆಯಲ್ಲಿ ಆದಂತಹ ಒಂದು ಅವ್ಯವಸ್ಥೆಯನ್ನು ಪ್ರತಿಭಟಿಸಲಿಕ್ಕೆ ಹೋಗಿ, ಹಾಗಾದರೆ ಸರಿ ಯಾವುದು ಅಂತ ಹೇಳಿ ಇಲ್ಲಿ ಪ್ರಮೋದ್ ಹೆಗ್ಡೆಯವರನ್ನು ನಾನು ಈ ವೇದಿಕೆಯಿಂದ ಮತ್ತೊಮ್ಮೆ ನೆನಪು ಮಾಡಿಕೊಡ್ತೇನೆ. ಯಾಕಂದ್ರೆ ಬಹುಶಃ ಆ ಸಂಘರ್ಷವನ್ನ ನಾನು ಅಲ್ಲಿಗೆ ಬಿಟ್ಟರೆ ಅದು ವೈಯಕ್ತಿಕ ಸ್ತರದಲ್ಲಿ ದ್ವೇಷವಾಗಿ ಪರಿವರ್ತನೆ ಆಗ್ತಿತ್ತೇನೋ. ಆದರೆ ಪ್ರಮೋದ್ ಹೆಗ್ಡೆ ಅಂತವರು, ಅವರು ಉತ್ತಮವಾದ ಸಂಘಟಕರು. ಅವ್ರು ಹೇಳಿದ್ರು, ಇದು ಸರಿಯಲ್ಲ ಅಂತ ನೀವು ಹೇಳಿದ್ರಿ, ಸರಿ ಯಾವುದು ಅಂತ ನೀವು ಹೇಳಿ. ಅದು ಹೇಗೆ ಅಂದ್ರೆ ಯಲ್ಲಾಪುರದಲ್ಲಿ ನಾವು ಅದೊಂದು ಕಾರ್ಯಕ್ರಮ ಮಾಡೋಣ, ಸರಿ ಮಾಡೋದು ನೀವು ಆವಾಗೆಲ್ಲ ಹೇಳಿದ್ರಲ್ಲ ಏನೇನು ಸರಿ ಆಗ್ಲಿಲ್ಲ ಅಂತೇಳಿ, ಆ ಸರಿ ಆಗ್ಲೇ ಇಲ್ಲದೆ ಇರುವುದನ್ನೆಲ್ಲ ಸರಿ ಮಾಡೋಣ, ನೀವು ಬನ್ನಿ ಅಂತ ಹೇಳಿದ್ರು. ಬಹುಶಃ ನಾನು ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ಇಲ್ಲಿ ಯಲ್ಲಾಪುರದಲ್ಲಿ ಈ ಯೋಜನೆ ಮೇಳದ ಸಂದರ್ಭದಲ್ಲಿ ಪ್ರಮೋದ್ ಹೆಗ್ಡೆಯವರು ನಮಗೆ ಅವಕಾಶ ಕೊಟ್ಟರು. ನಾವು ಆ ಸಂಘಟನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಒಂದು ವಾರಕ್ಕೂ ಮೇಲೆ ಯಲ್ಲಾಪುರದಲ್ಲಿ ಕ್ಯಾಂಪ್ ಮಾಡಿ ನಾವು ಒಂದು ಸಂಘಟನೆ ಮಾಡಿದ್ವು. ಆ ಸಂದರ್ಭದಲ್ಲಿ ಬಹುಶಃ ಈ ಸರ್ವೋದಯ ಯುವಕ ಸಂಘದ ಪ್ರತಿ ಯುವಕ ಸಂಘದ ಸದಸ್ಯರು ಸಹ ನಮ್ಮೊಂದಿಗಿದ್ರು. ಅದನ್ನು ನೆನಪು ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಉಮೇಶ್ ಭಾಗವತರಿಗೆ ಗೊತ್ತು, ಒಂದು ಕಾಲದಲ್ಲಿ ನಮ್ಮ ಊರಿನಲ್ಲೇನೆ, ಬಹುಶಃ ಉಮೇಶ್ ಭಾಗವತರು ನಮ್ಮ ಊರಿನಲ್ಲಿ ಇರುವಾಗನೇ ನಮ್ಮ ಊರಿನ ವಾತಾವರಣ ಎಷ್ಟು ಪ್ರಕ್ಷುಬ್ಧವಾಗಿತ್ತು ಅಂದ್ರೆ, ದಿನನಿತ್ಯ ಬೆಳಗಾದ್ರೆ ಅವ್ರು ಎಲ್ಲಿ ಹೋದ್ರು ಏನ್ ಮಾಡಿದ್ರು, ಇವ್ರು ಎಲ್ಲಿ ಹೋದ್ರು ಏನ್ ಮಾಡಿದ್ರು, ಅವ್ರನ್ನ ಇವ್ರು ವಾಚ್ ಮಾಡೋದು, ಇವ್ರನ್ನ ಅವ್ರು ವಾಚ್ ಮಾಡೋದು, ಹೊಳೆಯಿಂದ ಅತ್ಲಾಗ್ನವರು ಇತ್ಲಾಗ್ನವರು, ಪೇಟೆ ಹತ್ತಿರನವರು ದೂರನವರು ಹೇಳಿದಾಗೆ ಅಷ್ಟೊಂದು ರೀತಿಯಲ್ಲಿ ಗುಂಪುಗಾರಿಕೆ ರಾಜಕಾರಣ ನಡೆದಂಥದ್ದನ್ನ ಅದನ್ನ ಪುನಃ ಕೂಡಿಸ್ಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಅದು ಯುವಕರಿಂದ. ಒಂದು ವಾಲಿಬಾಲ್ ಟೀಮ್ ಊರಲ್ಲಿ ಪ್ರಾರಂಭ ಆಗೋದ್ರಿಂದಾಗಿ ಆ ವಾಲಿಬಾಲ್ ಟೀಮ್ನಲ್ಲಿ ಎಲ್ಲರ ಮನೆ ಮಕ್ಕಳು ಹೋದ್ರು, ಬೇರೆ ಬೇರೆ ಪಾರ್ಟಿಯಲ್ಲಿದ್ದವರು ಹೋದ್ರು. ಅವರ ಮುಖಾಂತರವಾಗಿ ಅವರು ಯುವಕರು ಒಂದು ನಿರ್ಧಾರ ತೆಗೆದುಕೊಂಡು ಇಲ್ಲಿವರೆಗೆ ಆಗಿದ್ದ ಸಂಘರ್ಷಗಳಾದವು, ಇಲ್ಲಿವರೆಗೆ ಆಗಿದ್ದ ಗೊಂದಲಗಳು ಗೋಜಲಗಳು ಎಲ್ಲದೂ ಮುಗೀತು. ಇದನ್ನ ನಾವು ಮುಂದಿನ ಜನರೇಷನ್ನಿಗೆ ಪಾಸ್ ಆನ್ ಮಾಡಬೇಕಾ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾ ಅನ್ನೋದನ್ನ ಚರ್ಚೆಯನ್ನು ಮಾಡಿ ಯುವಕರು ಮುಂದಾಳತ್ವ ತೆಗೆದುಕೊಂಡು ಹಿರಿಯ ತಲೆಗಳನ್ನೆಲ್ಲ ಹಿಂದೆ ಸರಿಸಿ ಅವರು ಮುಂಚೂಣಿಯಲ್ಲಿ ನಿಂತಿದ್ರಿಂದ ಇವತ್ತು ಇಡೀ ನಮ್ಮ ಕ್ಷೇತ್ರ ಒಂದು ಒಗ್ಗಟ್ಟಿನಿಂದ ಬಂದಿದೆ. ಕಾಗೇರಿ ಎನ್ನುವ ಹೆಸರು ಬಹುಶಃ ಇವತ್ತು ಮುಂಚೆ ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ ಈ ಒಂದು ಒಕ್ಕಟ್ಟು ಕಾರಣ ಆಯಿತು. ಅದಕ್ಕೆ ನನಗಿಂತಲೂ ಕಡಿಮೆ ವಯಸ್ಸಿನ ನನ್ನ ತಮ್ಮನ ವಯಸ್ಸಿನವರು, ಬಹುಶಃ ಉಮೇಶ್ ಭಾಗವತರಿಗೆ ಸಮಕಾಲೀನರು, ನಮ್ಮ ತಮ್ಮ ಮಂಜುನಾಥ, ಅವಾಗ ಶಿವರಾಮ ಇವರೆಲ್ಲ ಇದ್ರು, ರಮೇಶ ಇವರೆಲ್ಲ, ಅವರೆಲ್ಲ ಸೇರಿ ಒಂದು ವಾಲಿಬಾಲ್ ಆಟದಿಂದ ಪ್ರಾರಂಭ ಆಗಿದ್ದು ಇಡೀ ಊರಿನ ಗ್ರಾಮದ ಒಕ್ಕಟ್ಟಿಗೆ ಕಾರಣ ಆಯಿತು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಜನರನ್ನು ಆ ರೀತಿಯ ಒಕ್ಕೂಡಿಸುವಂತ ಒಂದು ಶಕ್ತಿ ಇದೆ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಟ್ಟು ಕುಟುಂಬಗಳು ಕಡಿಮೆ ಆಗ್ತಾ ಇದ್ದಾವೆ. ತತ್ಪರಿಣಾಮವಾಗಿ ಸಾಮಾಜಿಕವಾಗಿ ನಾವು ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೇವೆ ಅನ್ನೋ ಮಾತಿಗೆ ಪೂರಕವಾಗಿ ಇದನ್ನು ಹೇಳಿದೆ. ನಮ್ಮ ಅನುಭವದಲ್ಲಿ ಸಂಬಂಧಗಳನ್ನು ಯಾಕೆ ಕಳ್ಕೊಳ್ತಾ ಇದ್ದೇವೆ ಅಂದ್ರೆ, ಇದು ನಮ್ಮ ಪಾಲಕರಿಂದ ಪ್ರಾರಂಭ ಆಗ್ತದೆ. ಪಾಲಕರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಬಹುಶಃ ನಾವು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಪ್ರದೇಶ ಇದು ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಇದೇ ವೇದಿಕೆಯಲ್ಲಿ ಪ್ರಸ್ತಾಪ ಆಯಿತು, ಯುವಕ ಸಂಘದ ಚಟುವಟಿಕೆಗೆ ಹೋಗಬೇಕಾದ್ರೆ ಯಾರ ಮನೆಯವರು ಯಾವ ದಿವಸನೂ ಆಕ್ಷೇಪ ಮಾಡಲಿಲ್ಲ ಅಂತೇಳಿ ನೆನಪು ಮಾಡ್ಕೊಳ್ಳಿ. ಅದೇ ಮನೋಸ್ಥಿತಿಯಲ್ಲಿ ನಾವಿದ್ದೇವಾ? ಬೇರೆಯವ್ರ ಬಗ್ಗೆ ಹೇಳ್ಬೇಡ, ನಾವೇ ನಮ್ಮ ಮನೆ ಮಕ್ಕಳು ಇವತ್ತು ಸಾರ್ವಜನಿಕವಾದ ಯಾವುದೇ ಒಂದು ಚಟುವಟಿಕೆಗೆ, ಸಾರ್ವಜನಿಕ ಕೆಲಸಕ್ಕೆ ಹೋಗ್ತೇವೆ ಅಂದ್ರೆ ಬಿಡ್ತೇವಾ? ಪರೀಕ್ಷೆ ಆವಾಗ ನಿನಗೆ ಓದ್ಕೊಳ್ಳೋದಿಲ್ವಾ? ಏನು ಮಾಡಬೇಕು? ನಿಮ್ಗೆ ಊರು ಸಫರಿ ನಿನಗೆ ಯಾಕೆ, ನಿನ್ನೊಂದು ನೀನು ನೋಡ್ಕೊ ಅಲ್ವಾ ಬಿಟ್ರೆ ಹೇಳ್ತೇವೆ ಇಲ್ಲ, ನಾವೇ ಹೇಳ್ತೇವೆ. ಹಾಗಾಗಿ ಇದು ಒಂದು ಭಾಗ. ಎರಡನೇದಾಗಿ ನಮ್ಮ ಮನೆಗಳಲ್ಲೇ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಹಿಂದೆ ಒಟ್ಟು ಕುಟುಂಬ ಇರ್ತಿತ್ತು, ಬೇರೆ ಬೇರೆ ವಯೋಮಾನದ ಮಕ್ಕಳು ಇರ್ತಿದ್ರು, ಅವರು ಒಬ್ರಿಗೊಬ್ರಿಗೆ ಪೂರಕವಾಗಿ ಅವರ ಚಟುವಟಿಕೆಗಳೆಲ್ಲ ನಡೀತಿದ್ವು. ಇವತ್ತೇನಾಗಿದೆ ಅಂದ್ರೆ, ಯಾರಿಗೂ ಯಾವ ಪಾಲಕರಿಗೂ ಯಾವ ಮಕ್ಕಳಿಗೂ
ಮೊದಲನೇದಾಗಿ ಮಕ್ಕಳಿಗೆ ಬೇಕಾದಂಥ ರೋಲ್ ಮಾಡೆಲ್ ಅವರಾಗಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಸೇರಿಸ್ಕೊಂಡು. ನಾವೆಲ್ಲ ಏನಾಗಿದೆ ಅಂದರೆ, ಇವತ್ತು ನೀನು ಯಾರು ಹಾಗೆ ಆಗಬೇಕು ಅಂದರೆ, ಇವತ್ತು ನಮ್ಮ ಮಧ್ಯೆ ಇಲ್ಲದೆ ಫೋಟೋದಲ್ಲಿರುವಂಥವ್ರನ್ನ ತೋರಿಸೋ ಪರಿಸ್ಥಿತಿ ಆಗಿದೆ. ನಮ್ಮ ಮಧ್ಯದಲ್ಲಿರುವಂಥವ್ರು ಯಾರನ್ನೋ ಒಬ್ಬರನ್ನ, ಅಥವಾ ಅಷ್ಟೇ ಯಾಕೆ ತಂದೆ ತಾಯಿಗಳಾಗಿ ನಾವೇ ನೀನು ನನ್ನ ಹಾಗೆ ಆಗಬೇಕು ಅಂತ ಹೇಳುವ ಧೈರ್ಯ ಎಷ್ಟು ಜನ ಪಾಲಕರಿಗಿದೆ, ಇದನ್ನು ನಾವು ನೋಡ್ಕೋಬೇಕು. ಇವತ್ತು ನಾವು ಯುವಕ ಸಂಘದ ಬಗ್ಗೆ ಮಾತಾಡುವಾಗ, ಯುವಕರ ಬಗ್ಗೆ ಮಾತನಾಡುವಾಗ, ಯುವಕರು ದಾರಿ ತಪ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದಾಗ, ಅಥವಾ ಯುವಕರು ಸಂಘರ್ಷದಲ್ಲಿರುವ ಯುವಕರು ಅಂತ ಶಬ್ದವನ್ನು ಉಪಯೋಗಿಸ್ತೇವೆ ಅಲ್ಲೋ ಸರ್? ಸಂಘರ್ಷದಲ್ಲಿರುವ ಯುವಕರನ್ನು ಶಬ್ದವನ್ನು ಉಪಯೋಗಿಸ್ತೇವೆ. ಸಂಘರ್ಷದಲ್ಲಿರುವ ಯುವಕರ ಪರಿಸ್ಥಿತಿ ಯಾಕೆ ಆಯಿತು ಅಂತ ಹೇಳಿದರೆ, ಕೌಟುಂಬಿಕ ಹಿನ್ನೆಲೆ ನಾವು ಅವರಿಗೆ ರೋಲ್ ಮಾಡೆಲ್ ಅಥವಾ ಮಾದರಿ ಆಗಲಿಕ್ಕೆ ಸಾಧ್ಯ ಆಗದೆ ಇರುವುದು ಅನ್ನೋದನ್ನು ನಾವು ಆತ್ಮಾವಲೋಕನೆ ಮಾಡ್ಕೋಬೇಕು. ಅದಕ್ಕೆ ಕಾರಣ ಏನು ಅಂದರೆ, ಇವತ್ತು ನಾವು ಸಂಘಟಿತರಾಗಲಿಕ್ಕೆ ಬೇಕಾದಂಥ ಅವಕಾಶಗಳನ್ನೆಲ್ಲವನ್ನೂ ಕಡಿಮೆ ಮಾಡ್ಕೊಳ್ತಾ ನಾವು ನ್ಯೂಕ್ಲಿಯಸ್ ಸಾರ್ವತ್ರಿಕವಾದ ಜೀವನದಿಂದ ಒಳಗೊಳಗೆ ಹೋಗಿ ನಾವು ಒಂದು ರೀತಿಯಾಗಿ ಬಸವನಹುಳುವಿನ ಹಾಗೆ ನಮ್ಮ ಶೆಲ್ನಲ್ಲಿ ನಾವು ಸೇರ್ಕೊಂಡು ಬಿಟ್ಟಿದ್ದೇವೆ. ನಾನು ಹಾಗೂ ನನ್ನ ಕುಟುಂಬ ಅನ್ನೋಷ್ಟರ ಮಟ್ಟಿಗೆ ಮಾತ್ರ ಬಂದಿದೆ. ಇದು ಎಷ್ಟರ ಮಟ್ಟಿಗೆ ಅಂದರೆ, ತಮಾಷೆಯಾಗಿ ಹೇಳ್ತಿದ್ರು, ನಿಮ್ಮೂರಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆಯಲ್ಲ, ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಮಾತು ಬಂತು. ನಮ್ಮ ತಮ್ಮನ ನೇಬರ್ ಒಬ್ಬರು ನಮ್ಮ ಮನೆಗೆ ಮದುವೆಗೆ ಬಂದಿದ್ರು. ಅವ್ರು ಹೇಳಿದ್ರು, ಇಲ್ಲ ನಮ್ಮದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ, ಪುಣಾದವರು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ. ಏನು ಜಾಯಿಂಟ್ ಫ್ಯಾಮಿಲಿ ಅಂದರೆ? ಜಾಯಿಂಟ್ ಫ್ಯಾಮಿಲಿ ಅಂದರೆ ಮದುವೆ ಆದಮೇಲೂ ಮಗ ಸೊಸೆ ಅವರೊಟ್ಟಿಗೆ ಇದ್ದರೆ ಅದು ಜಾಯಿಂಟ್ ಫ್ಯಾಮಿಲಿ. ಅವ್ರ ಲೆಕ್ಕ ನಾವು ಅಣ್ಣ ತಮ್ಮ ಅಥವಾ ದಾಯಾದಿಗಳು ಅವ್ರ ಮಕ್ಕಳು ಎಲ್ಲ ಒಟ್ಟಿಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ನಾವು ಅಂದ್ಕೊಂಡ್ರೆ, ಅವ್ರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂದರೆ, ಮದುವೆ ಆದರೂ ಸಹ ಮಗ ಸೊಸೆ ಮನೆ ಬಿಟ್ಟು ಹೋಗಲಿಲ್ಲ ಅಥವಾ ಬೇರೆ ಮನೆ ಮಾಡಲಿಲ್ಲ ಅಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಅಂತ ಲೆಕ್ಕ. ನಾನು ಹೇಳಿದೆ, ಇನ್ನು ಹಂಗಂದ್ರೆ ಬಹಳ ಕಾಲ ಇಲ್ಲ, ಗಂಡ ಹೆಂಡತಿ ಇಬ್ರು ಒಟ್ಟಿಗಿದ್ದೇವೆ ಅಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಹೇಳೋ ಕಾಲ ಬರಬಹುದು ಅಂತ. ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನ ಸಾಮೂಹಿಕ ಚಟುವಟಿಕೆಗಳಿಗೆ ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಆತ್ಮಾವಲೋಕನೆ ಮಾಡ್ಕೋಬೇಕು. ಅದಕ್ಕಾಗಿ ಹೇಳಿದೆ, ಇತಿಹಾಸವನ್ನು ಅವಲೋಕಿಸಿದಾಗ ಬಹುಶಃ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತೇವೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾದರಿಗಾಗಿ ನಾವು ಹೊರಗಡೆ ಹುಡುಕ್ತೇವೆ. ಬಹುಶಃ ನಾವು ಯುರೋಪ್ದನ್ನೋ ಅಮೆರಿಕನ್ನೋ ಬೇರೆ ಯಾವುದನ್ನೋ ಮಾದರಿಯಾಗಿ ನೋಡುವ ಬದಲು, ಒಂದು ತಲೆಮಾರಿನ ಹಿಂದೆ ನಮ್ಮ ಪೂರ್ವಜರು ಇಲ್ಲಿ ಹೇಗೆ ಜೀವನವನ್ನು ನಡೆಸಿದ್ರು ಅಥವಾ ಅವರ ಜೀವನ ಮೌಲ್ಯಗಳು ಏನಿತ್ತು ಅಂತ ನೋಡಿದರೆ ಖಂಡಿತವಾಗಿ ನಾವು ಅವ್ರಿಗಿಂತ ಬೇಕಾದಷ್ಟು ಸುಖದಲ್ಲಿದ್ದೇವೆ. ಎಲ್ಲರೂ ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ ಅಲ್ಲ ಬಿಟ್ರೆ? ಯಾಕಂದ್ರೆ ನಮಗಿಂತ ಈಗ ನಮ್ಗೆ ತೊಂದರೆ ಬಹಳಷ್ಟಿದೆ. ಶ್ರೀಪಾದೇಡವ್ರು ಹೇಳಿದಾಗ, ಈಗ ಕೊನೆ ಕೊಯ್ಲು ಮಾಡೋದು ಕಷ್ಟ ಇದೆ, ಕೂಲಿ ಸಿಗೋದಿಲ್ಲ, ಇಲ್ಲಿ ಎಲ್ಲ ಹಳ್ಳಿಯಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಹೋಗ್ತಾರೆ, ಎಲ್ಲ ವೃದ್ಧಾಶ್ರಮ ಆಗ್ತಾ ಇದೆ, ಯಾರು ಯುವಕರಿಲ್ಲ, ಇದೆಲ್ಲೊಂದು ಸಮಸ್ಯೆ ಇದೆ. ಆದ್ರೆ ಹಿಂದೆ ಸಮಸ್ಯೆ ಇರಲಿಲ್ವ? ಸಮಸ್ಯೆಗಳ ಸ್ವರೂಪ ಬದಲಾಗಿದೆ, ಆದ್ರೆ ಸಮಸ್ಯೆಗಳು ಇವತ್ತಿಗಿಂತ ಹೆಚ್ಚು ಹಿಂದೆ ಇತ್ತು. ಆದ್ರೆ ಹಿಂದೆ ಆ ಎಲ್ಲ ಸಮಸ್ಯೆಗಳ ಮಧ್ಯೆನೂ ಅವರು ಜೀವನ ಮಾಡಿಕೊಂಡ್ರು, ಮಾಡಲೇಬೇಕಾದ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಮನೆ ಕಟ್ಟಿದ್ದಾರೆ, ಜಮೀನು ಮಾಡಿದ್ದಾರೆ, ಮದುವೆ ಮಾಡಿದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಇವು ಅತ್ಯಂತ ದುರ್ಗಮವಾದ ಪ್ರದೇಶದಲ್ಲಿ ಇದ್ದುಕೊಂಡು, ಅತ್ಯಂತ ಸಂಕಷ್ಟದಲ್ಲಿದ್ದುಕೊಂಡು, ವೈದ್ಯಕೀಯವಾಗಿ ಶೈಕ್ಷಣಿಕವಾಗಿ ಅತ್ಯಂತ ತ್ರಾಸದಾಯಕವಾದ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಈ ಎಲ್ಲವನ್ನು ಸಾಧಿಸಿದ್ದಾರೆ. ಅವರು ನಮಗೆ ಮಾದರಿಯಾಗಬೇಕು. ಅವರ ಮಾದರಿಗಳ ಮೂಲಕವಾಗಿ ಸಂಘಟನಾತ್ಮಕವಾಗಿ ನಾವು ಮತ್ತೆ ಒಟ್ಟಿಗೆ ಸೇರ್ಲಿಕ್ಕೆ, ವರ್ಷದಲ್ಲಿ ಒಂದ್ಸಲ ಸೇರ್ತೇವೋ 6 ತಿಂಗಳಿಗೆ ಒಂದ್ಸಲ ಸೇರ್ತೇವೋ ಅದು ಮುಖ್ಯ ಅಲ್ಲ. ಈ ಒಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ, ಈ ಒಂದು ಉತ್ಸವದಂಥ ವಾತಾವರಣದಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ನನ್ನ ಒಂದು ವಿನಂತಿ ಇಷ್ಟೇ, ನಾನು ತಮಗೆಲ್ಲರಿಗೂ ಶಿರ್ಸಿ ಊರಿನಲ್ಲಿ ಒಂದು ಇದು ಗೊತ್ತಿದೆ, ಬಹುಶಃ ತಾವು ನೆನಪು ಮಾಡ್ತೀರಿ ಅಂದ್ಕೊಂಡು ಒಂದು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಶಿರ್ಸಿ ಊರಿನಲ್ಲಿ ಬಾಕಿ ಯಾವುದನ್ನು ನಾವು ಕಲಿದೇ ಇದ್ರು ಶಿರ್ಸಿ ಊರಿನಲ್ಲಿ ನೀಲೇಕಣಿ ಅವರಿಂದ ಒಂದು ಕಲಿಬಹುದು. ನೀವು ಯಾರಾದರೂ ನೋಡಿ, ಇಡೀ ನೀಲೇಕಣಿ ಪ್ಯಾಟೆಯಲ್ಲಿ ಇರುವಂಥ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸಹ ನೀಲೇಕಣಿ ತೇರಿಗೆ ಬಂದೇ ಬರ್ತಾರೆ ಊರಿಗೆ. ಎಲ್ಲಾದರೂ ಇರಲಿ, ಅವ್ರ ತೇರಿನ ಡೇಟ್ ನೋಡ್ಕೊಂಡು ಆ ರೀತಿ ಅಡ್ಜಸ್ಟ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಅತ್ಯಂತ ಅನಿವಾರ್ಯತೆ ಹೊರತಾಗಿ, ಇನ್ಕ್ಲೂಡಿಂಗ್ ನಂದನ್ ನೀಲೇಕಣಿಯವರ ಮನೆಯವರೆಗೆ ಬಂತು. ನಂದನ್ ನೀಲೇಕಣಿಯವರು ಇವತ್ತು ದೊಡ್ಡ ಸ್ಥಾನದಲ್ಲಿ ಇದ್ರೂ ಸಹ ಅವ್ರ ಮನೆಯವರು ಸಹ ನೀಲೇಕಣಿ ತೇರಿನ ದಿವಸ ಅವರು ಅಂದ್ರೆ ಇದು ಶಿರ್ಸಿಟ್ಟೆ ಶಾರ ಅನ್ನೋ ಪ್ರಶ್ನೆ ಅಲ್ಲ, ನೀಲೇಕಣಿ ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಇದು ನಮ್ಮ ಊರಿನ ಹಬ್ಬ ಅನ್ನೋ ಲೆಕ್ಕದಲ್ಲಿ ವರ್ಷಕ್ಕೊಂದ್ಸಲ ಸೇರ್ತಾರೆ. ಆವಾಗ ಸೇರಿದಾಗ ಬೇರುಗಳು ಗಟ್ಟಿಯಾಗಿರಬೇಕು. ಈ ಬೇರುಗಳನ್ನು ಗಟ್ಟಿಯಾಗಿಸುವುದರಲ್ಲಿ ಇಂಥ ಒಂದು ಉತ್ಸವಗಳ ಪಾತ್ರ ಬಹಳ ಪ್ರಾಮುಖ್ಯ ಆಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈಗ ದೇವಸ್ಥಾನದಲ್ಲಿ ಹೇಗೆ ಅಷ್ಟಬಂಧ ನಾವು ಪ್ರತಿ ವರ್ಷ ನಾವು ಏನು ಹೇಳ್ತೇವೆ, ಅದೇ ವಾರ್ಷಿಕೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದ ಹಾಗೆ ಈ ಯುವಕ ಸಂಘಕ್ಕೂ ಸಹ ಅಷ್ಟು ದಿವಸಗಳಿಗೆ ನಾವು ಅದನ್ನು ನೋಡಿ, ಬಟ್ ಸಂಘಟಕರಿಗೆ ಕಷ್ಟ ನನಗೆ ಗೊತ್ತು, ಇದನ್ನು ಎಷ್ಟು ಕಷ್ಟದಲ್ಲಿ ಮಾಡಿದ್ದೀರಿ ಅಂತೇಳಿ.
ನನ್ನ ಒಂದು ಕರೆ ಇಷ್ಟೇ, ದಯವಿಟ್ಟು ವಾರ್ಷಿಕವಾಗಿ ದ್ವೈವಾರ್ಷಿಕವಾಗಿ ಬೇಡ 3 ವರ್ಷಕ್ಕೊಂದ್ಸಲ ಯಾವಾಗಾದರೂ ಇದೇ ರೀತಿಯ ಒಂದು ಉತ್ಸಾಹದಲ್ಲಿ ಇದೇ ರೀತಿಯ ಒಂದು ವಾತಾವರಣದಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಸೇರಿದರೆ ನಮ್ಮ ಬೇರುಗಳನ್ನು ನಾವು ಭದ್ರಪಡಿಸಿಕೊಳ್ಳಿಕ್ಕಾಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿಂದ ಹೊರಗಿದ್ದವ್ರ ಬಗ್ಗೆ ಸರ್ ಹೇಳಿದ್ರಲ್ಲ, ನೀವೆಲ್ಲ ಹೊರಗೆ ಕಳಿಸಿದ್ದೀರಿ ಅಂತೇಳಿ, ಆಕ್ಷೇಪ ಇಲ್ಲ, ಎಲ್ಲಾದರೂ ಇರಲಿ, ಆದರೆ ಅವ್ರ ಬೇರು ಇಲ್ಲಿರಲಿ, ಅವ್ರ ಬೇರನ್ನು ಅವರು ಮರೆಯೋದು ಬೇಡ. ಎಷ್ಟು ವಿಸ್ತಾರವಾಗಿ ಬೇಕಾದರೂ ಶಾಖೆಗಳು ಹರಡಿಕೊಳ್ಳಿ, ಆದರೆ ಪ್ರತಿಯೊಬ್ಬರೂ ಸಹ ನಮ್ಮ ಬೇರು ಇಲ್ಲಿದೆ ಅನ್ನೋದು ನೆನಪಿರಲಿ. ನಾವು ಇಲ್ಲಿಂದ ಹೊರಗಿದ್ದವ್ರದ್ದು ಒಂದು ಕರ್ತವ್ಯದ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಮೂಲ ಬೇರು ಇಲ್ಲಿದೆ, ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನಾದರೂ ನಾವು ಇಲ್ಲಿ ಹೋಗಬೇಕು, ಇಲ್ಲಿ ಜನರೊಟ್ಟಿಗೆ ಬೆರಿಬೇಕು, ಇದು ನಮ್ಮ ಮೂಲ ಸಂಸ್ಕಾರ ಸಂಸ್ಕೃತಿಯ ತವರು ಅನ್ನೋದನ್ನು ಅವರಿಗೆ ನೆನಪಿಸುವ ರೀತಿಯಲ್ಲಿ ಈ ಒಂದು ಉತ್ಸವಗಳು ಉತ್ಸಾಹದಿಂದ ಭಾಗವಹಿಸಲಿಕ್ಕೆ ಅವರಿಗೆಲ್ಲರಿಗೂ ಪ್ರೇರಣೆಯಾಗಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಬಹುಶಃ ಮುಂದಿನ ದಿನಗಳಲ್ಲಿ ಬರೀ ಇಲ್ಲಿಯೇ ಜನರಷ್ಟೇ ಅಲ್ಲ, ಇಲ್ಲಿಂದ ಹೊರಗೆ ಹೋಗಿದ್ದವರೆಲ್ಲರೂ, ನಾನು ನೀಲಕಣಿ ತೇರಿನ ಉದಾಹರಣೆ ಕೊಟ್ಟನಲ್ಲ, ಅವರು ವರ್ಷನೂ ಬರ್ತಾರೆ, ವರ್ಷ ಬರ್ದಿದ್ರೆ ಆಕ್ಷೇಪ ಇಲ್ಲ. ನೀವು ದ್ವೈವಾರ್ಷಿಕವಾಗಿ ಆಗಲಿ 3 ವರ್ಷಕ್ಕೊಂದ್ಸಲನೋ 5 ವರ್ಷಕ್ಕೊಂದ್ಸಲನೋ ಯಾವಾಗಾದರೂ ಈ ಯೋಗ ಸಂಘದವರು ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಹೊರಗಿದ್ದವ್ರನ್ನ ಮತ್ತು ಅವ್ರನ್ನ ಮಕ್ಕಳನ್ನ ಅವರಿಗೆ ಬೇರುಗಳನ್ನ ನೆನಪು ಮಾಡುವ ರೀತಿಯಲ್ಲಿ ಅವ್ರನ್ನ ಇಲ್ಲಿ ಒಟ್ಟಿಗೆ ಸೇರಿಸುವಂಥ ಕೆಲಸ ಆಗಲಿ ಅನ್ನೋದನ್ನ ತಮ್ಮ ಹತ್ರ ಕೇಳ್ಕೊಳ್ತೇನೆ. ಎಷ್ಟೋ ಸಲ ಏನಾಗ್ತದೆ ಅಂದರೆ, ಯಾರಾದರೂ ಕೇಳೋರು ಸಿಕ್ಕಿದ್ರೆ ಉಪದೇಶ ಕೊಡೋದು ಭಾಳ ಸುಲಭ, ನೀವು ಮಾಡಿದ್ದೀರಾ ಅಂತ ಕೇಳಿದರೆ ಕಷ್ಟ ಆಗ್ಬೋದು. ಆದರೆ ನಿಮ್ಮಿಂದ ಇದು ಸಾಧ್ಯ ಅನ್ನೋ ಲೆಕ್ಕದಲ್ಲಿ, ಯಾಕಂದರೆ ಅಸಾಧ್ಯವನ್ನು ಸಾಧಿಸಿ ತೋರಿಸಬಲ್ಲಂಥ ಒಂದು ಇಚ್ಛಾಶಕ್ತಿ ಹಾಗೂ ಆ ರೀತಿಯ ಪ್ರಯತ್ನಶೀಲರಾಗುವಂಥ ಮನೋಧರ್ಮ ನಿಮ್ಮಲ್ಲಿದೆ. ಅದಕ್ಕಾಗಿ ನಿಮ್ಮಿಂದ ಇದು ಸಾಧ್ಯ ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇದು ನಾನು ಇದೇ ರೀತಿ ಹೇಗೆ ನೀಲಕಣಿಯವ್ರ ಸುದ್ದಿ ಹೇಳಿದ್ನೋ ಹಾಗೆ ಇದೇ ರೀತಿ ಮತ್ತೊಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಕಳಚಿಯವರು ನೋಡಿ ಈ ರೀತಿ ಮಾಡ್ತಾರೆ, ಸಂಘಟನೆಗೆ ಈ ರೀತಿ ಪ್ರಯತ್ನ ಇದೆ, ನೀವು ಸಹ ನಮ್ಮಿಂದ ಹೊರಗೆ ಹೋದವರು ಬೇರುಗಳು ಮರೆಯಾಗದೇ ಇರೋ ಹಾಗೆ ಇವ್ರನ್ನ ಮತ್ತೆ ಇಲ್ಲಿಗೆ ಕರೆಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ರಿ ಅನ್ನೋ ಮಾತನ್ನು ಕೇಳ್ತಾ, ಅನೇಕ ಯೋಜನೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ನನಗೆ ಬಹಳ ಖುಷಿ ಅಂದರೆ, ಶ್ರೀಪಾದ್ ಅವ್ರದ್ದು ಸೌಂಡ್ ಏನೂ ಬದಲಾಗಲಿಲ್ಲ. ಅವತ್ತು ಕೇಳಿದ ಧ್ವನಿ ಇವತ್ತಿಗೂ ಕೇಳಿದ ಹಾಗೆ ಇದೆ. ಆದರೆ ನೀವು ಶ್ರೀಪಾದ್ ಹೆಗ್ಗರು ಅಂತ ನೀವು ಹೆಸರು ಹೇಳಿ ಭಾಷಣ ಮಾಡಿದ್ರೆ ಖಂಡಿತವಾಗಿ ನಾನು ನಿಮ್ಗೆ ಗುರ್ತ ಹಿಡಿತಿರಲಿಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಆದರೆ ನೀವು ಹಾಡಿದ ಕೂಡಲೇ ಖಂಡಿತವಾಗಿ ಗುರ್ತ ಹಿಡಿತಿದ್ದೆ. ನೀವು ವ್ಯಕ್ತಿ, ನೀವು ಚಿತ್ರಣದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಲೆಯ ಮೂಲಕವಾಗಿ ನನ್ನಂಥ ಅನೇಕರಿಗೆ ಆತ್ಮೀಯರಾಗಿದ್ದೀರಿ. ಪ್ರತ್ಯಕ್ಷವಾಗಿ ನೋಡಿದವರಿಗೆ, ಪರೋಕ್ಷವಾಗಿ ಕೇಳಿದವರಿಗೆ ಎಲ್ಲರಿಗೂ ಅಂಥ ಕಲಾವಿದರು ನಿಮ್ಮ ಒಂದು ಕ್ಷೇತ್ರದಲ್ಲಿ ತುಂಬ ಇದ್ದಾರೆ. ಅದು ಈ ಒಂದು ತಲೆಮಾರಿಗೆ ಮುಗಿಬಾರ್ದು, ಅದು ಮುಂದುವರಿಬೇಕು ಅಂತ ಹೇಳಿ. ಆದರೆ ಇಂಥ ಒಂದು ನಾನು ಹೇಳಿದ್ನಲ್ಲ, ಇತಿಹಾಸದ ಅವಲೋಕನದೊಂದಿಗೆ ಪ್ರಸ್ತುತದ ಪರಾಮರ್ಶೆಯನ್ನು ಮಾಡ್ತಾ ಭವಿಷ್ಯದ ಭರವಸೆಯ ಮುನ್ನೋಟಕ್ಕಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಸಹ ತಾವು ಸ್ಪಷ್ಟವಾಗಿ ಒಂದು ಆಕ್ಷನ್ ಪ್ಲಾನ್ ಅನ್ನ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಈ 2 ದಿವಸಗಳ ಸಂಘಟನೆಯಲ್ಲಿ ಮುಂದಿನ ಒಂದು ದಾರಿಯಲ್ಲಿ ಮುಂದಿನ ಒಂದು 50 ವರ್ಷಗಳಲ್ಲಿ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು, ಒಂದು ಆಕ್ಷನ್ ಪ್ಲಾನ್ ಅನ್ನು ಸಹ ಈ ಒಂದು ವೇದಿಕೆ ಮುಖಾಂತರ ಆಗಲಿ, ಅದು ನಿಮ್ಮಿಂದ ಸಾಧ್ಯ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ನಿಮಗೆ ಬರಬೇಕಾದವರು ಬರಲಿಲ್ಲ ಅನ್ನೋದು ಕಷ್ಟ ನಿಮಗೆ, ಯಾಕಂದ್ರೆ ಬರಬೇಕಾದವರೆಲ್ಲ ಬರಲಿಲ್ಲ, ಕಾರ್ಯಕ್ರಮ ಚಪ್ಪೆ ಆಗ್ಬಿಡ್ತದೆ ಅಂತ. ನನ್ನಂಥವರಿಗೆ ಅವ್ರು ಯಾರು ಬರಲಿದ್ದಕ್ಕೆ ನನಗೆ ಇಷ್ಟು ಭಾಷಣ ಮಾಡ್ಲಿಕ್ಕೆ ಸಿಕ್ತು ಅನ್ನೋದು ನನಗೆ. ಏನೇ ಇರಲಿ, ಬಹುಶಃ ಬರಬೇಕಾದವ್ರು ಬರಬೇಕು, ವೇದಿಕೆ ಮೇಲೆ ಬರಬೇಕಾದವರು ಬರಲಿಕ್ಕಿಲ್ಲ, ಆದರೆ ವೇದಿಕೆ ಮುಂಭಾಗದಲ್ಲಿ ಬರಬೇಕಾದವರೆಲ್ಲರೂ ನೀವು ಬಂದಿದ್ದೀರಿ ಅನ್ನೋ ಒಂದು ವಿಶ್ವಾಸದಲ್ಲಿ ಬಂದವರೆಲ್ಲರೂ ಸಹ ಇಲ್ಲಿಂದ ಸಕಾರಾತ್ಮಕವಾದ ಒಂದು ಧನಾತ್ಮಕವಾದ ಸಂದೇಶವನ್ನು ವಾಪಸ್ ತೆಗೆದುಕೊಂಡು ಹೋಗ್ತೀರಿ. ತಮ್ಮ ಮತ್ತೊಮ್ಮೆ ಪುನರಾವರ್ತನೆ ಮಾಡೋದಾದರೆ, ನಮ್ಮ ಬೇರುಗಳನ್ನು ಭದ್ರಪಡಿಸುವಂಥ ಈ ಒಂದು ಕ್ರಮದಲ್ಲಿ ತಾವು ಸಹ ಕೈ ಜೋಡಿಸ್ತೀರಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಹಾಗೂ ಸಭಾಸದರು ಬಹುಶಃ ನನ್ನ ನೋಡಿದ ಕೂಡಲೇ ಎಲ್ಲರಿಗೂ ಗೊತ್ತಾಗಿರೋಂಥ ವಿಷಯ, ಇವನಿಗೆ ಸ್ಟೇಜ್ನಲ್ಲಿ ಯಾಕೆ ಮಾತಾಡ್ಲಿಕ್ಕೆ ಬಂದ ಅಂತೇಳಿ. ಯಾಕಂತಂದರೆ ಸ್ಟೇಜ್ನಲ್ಲಿ ಮಾತಾಡೋ ಕೆಲಸ ನಮ್ದು ಯಾವಾಗೂ ಇಲ್ಲ. ಅದನ್ನು ನನ್ನ ಸ್ನೇಹಿತರಾದಂಥ ವಿ ಎಸ್ ಭಟ್ಟ ಮತ್ತು ಸೂರಣ್ಣ ಇವರು ಯಾವಾಗೂ ನಿಭಾಯಿಸ್ತಿದ್ರು. ಬಹುಶಃ 25 ವರ್ಷ ನಾನು ಗಜಾನೋತ್ಸವ ನಡೆಸಿರ್ಬೋದು, ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ನಾನು ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡೋದಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದಾರು ಇಲ್ಲ. ನಾವು ಬೆಳ್ಳಿ ಹಬ್ಬವನ್ನು ಆಚರಿಸಿದ್ವಿ, ಆ ಸಂದರ್ಭದಲ್ಲಿ ಸಹಿತ ನಾನು ಒಂದೇ ಒಂದು ದಿವಸ ಸ್ಟೇಜಿಗೆ ಬಂದಿಲ್ಲ. ಆದರೆ ಇವತ್ತು ಅನಿರೀಕ್ಷಿತವಾಗಿ, ಅಂದರೆ ನಾನು ಇಲ್ಲಿ ಯಲ್ಲಾಪುರದಲ್ಲೇ ಇರೋ ಕಾರಣದಿಂದ
ಜಿ ಆರ್ ಹೆಗ್ಡೆ ನನ್ನ ಹತ್ರ ಹೇಳಿದರು, ನೀನು ಇಲ್ಲಿ ಭಾಗವಹಿಸ್ಲಿಕ್ಕೆ ಬರಬೇಕು ಅಂತ ಹೇಳಿ. ಆದರೆ ನಾನು ಹೇಳಿದೆ, ನನಗೆ ಯಾವುದೋ ಒಂದು ಮಾನಸಿಕವಾದಂಥ ಸಮಸ್ಯೆ ಇರೋದರಿಂದ ನಾನು ಯಾವುದೇ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಕಾರ್ಯಕ್ರಮ ನೋಡ್ಲಿಕ್ಕೆ ಗ್ಯಾರಂಟಿ ಬರ್ತೇನೆ ಅಂತ ಹೇಳಿ ಅವರಿಗೆ ಹೇಳಿದ ಪ್ರಕಾರ ಇವತ್ತು ಬಂದಿದ್ದೆ. ಆದರೆ ಅನಿರೀಕ್ಷಿತವಾಗಿ ಅವರು ಇಲ್ಲಿ ಸ್ಟೇಜಿಗೆ ಕರೆದರು ಮತ್ತು ಆರ್ ಪಿ ಹೆಗ್ಡರು ನನ್ನ ಇಲ್ಲಿ ವೇದಿಕೆಗೆ ಹೆಸರು ಹೇಳಿದರು. ಆದರೆ ನನಗೆ ಮಾತಾಡಲಿಕ್ಕೆ ಹೆಚ್ಚು ಬರೋದಿಲ್ಲ. ಆದರೆ ನನಗೆ ನಿಮಗೆಲ್ಲ ತಿಳುವಳಿಕೆ ಇರ್ಬೋದು, ನಾನು ಕೆಲಸ ಮಾಡ್ತೇನೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರು, ನಾನೇನು ಹೇಳಲಿಕ್ಕಿಲ್ಲ. ಹಾಗೆ ಇವತ್ತಿನ ಈ ಒಂದು ಸಂಘಟನೆಗೆ ನಿಜವಾಗಿ ಹೆಮ್ಮೆ ಅನಿಸ್ತದೆ. ಜಿ ಎಸ್ ಭಟ್ರು ಇಲ್ಲದೇ ಇದ್ರೆ ಜಿ ಆರ್ ಹೆಗ್ಡರು ವರ್ಷಕ್ಕೆ ವೃತ್ತಿಯಂತೆ ಒಂದು ನಾಟಕವನ್ನು ಹಮ್ಮಿಕೊಳ್ತಾ ಇದ್ರು. ಆದರೆ ಜಿ ಎಸ್ ಭಟ್ರು ತನ್ನ ಸಹೋದರ ಅಂತ ವಿ ಎಸ್ ಭಟ್ರ ಒಂದು ಸ್ಮರಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೇ ಬೇಕು ಅಂತ ಒಂದು ಹಠ ಹೊತ್ತರು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದರು. ಆಮೇಲೆ ಜಿ ಆರ್ ಹೆಗ್ಡರು ಅಥವಾ ಮತ್ತೆ ಯಾರ ಉಮೇಶ್ನ ಮತ್ತೆ ಯಾರು ಸಾಕಷ್ಟು ಪ್ರಯತ್ನ ಮಾಡಿರ್ಬೋದು. ನನಗೆ ಸಿ ಎಸ್ ಹೆಗ್ಡರು ಹೇಳಿದರು, ಜಿ ಎಸ್ ಭಟ್ರು ಹಿಂಗೆ ಹೇಳಿದರು, ಆ ಸಂದರ್ಭದಲ್ಲಿ ನಾವು ನಡೆಸಲಿಕ್ಕೆ ಬೇಕು, ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ರೀತಿ ನಾನೇನು ಪ್ರಾಮಾಣಿಕವಾಗಿ ಹೇಳಿದ್ರೆ ಈ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇ ಬಂದಿದ್ದು ಮತ್ತು ಯಾವುದೇ ಒಂದು ಭಾಗವಹಿಸಿಕೆ ಆಗಲಿಲ್ಲ. ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅನಿರೀಕ್ಷಿತವಾಗಿ ಆದರೂ ನನ್ನನ್ನು ಇಲ್ಲಿ ಒಂದು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಸಂಚಾಲಕರಾದಂತಹ ಶ್ರೀಯುತ ಉಮೇಶ್ ಭಾಗವತರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಗ್ರಾಮದೇವರಾದಂಥ ಲಕ್ಷ್ಮೀ ನರಸಿಂಹನಿಗೆ ಮತ್ತು ಶ್ರೀದೇವಿಯಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಮೊದಲನೆಯ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿಗಳು, ಉತ್ತಮ ವಾಗ್ಮಿಗಳು, ಸಂಘಟಕರು ಆಗಿರುವಂಥ ಭಾಸ್ಕರ ಹೆಗ್ಡೆ ಕಾಗೇರಿಯವರೇ, ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಗೆ ಹೆಮ್ಮೆಗೆ ಪಾತ್ರರಾಗಿರುವಂಥ ನಮ್ಮೆಲ್ಲರಿಂದ ಸನ್ಮಾನಿತರಾಗಿರುವಂಥ ಪಶು ಪರೀಕ್ಷಕರು ಶ್ರೀಯುತ ಕೆ ಜೆ ಹೆಗ್ಡೆ ಮತ್ತು ದಂಪತಿಗಳವರೇ, ಅನೇಕ ವರ್ಷಗಳವರೆಗೆ ಶಿಕ್ಷಕರಾಗಿ ನಮ್ಮ ಅನೇಕ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಉತ್ತಮ ವಿದ್ಯಾವಂತರನ್ನಾಗಿ ಮಾಡುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿರುವಂಥ ಕೆ ಎಲ್ ಭಟ್ ದಂಪತಿಗಳೇ, ವೇದಿಕೆಯ ಮೇಲೆ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ನನ್ನ ಆತ್ಮೀಯರಾಗಿರುವಂಥ ನಾಗಪಟ್ರವರೇ, ಯುವ ಸ್ನೇಹಿತರು ಉದ್ಯಮಿಗಳು ಆಗಿರುವಂಥ ಬಾಲಕೃಷ್ಣ ನಾಯ್ಕರವರೇ, ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಸಂಘಟನೆಯ ಪ್ರಮುಖರಾಗಿರುವಂಥ ಹಿರಿಯರಾದ ಜಿ ಎಸ್ ಭಟ್ರವರೇ, ಪ್ರಧಾನ ಸಂಪಾದಕರು, ಸ್ಮರಣ ಸಂಚಿಕೆಯ ಸಂಪಾದಕರು, ಟಿ ಎಮ್ ಎಸ್ ಕಾರ್ಯದರ್ಶಿಗಳು ಮತ್ತು ನನ್ನ ಆತ್ಮೀಯರಾಗಿರುವಂಥ ಸಿ ಎಸ್ ಹೆಗಡೆಯವರೇ, ರಾಘವೇಂದ್ರ ಭಟ್ರವರೇ, ಹಿರಿಯ ಸ್ನೇಹಿತರಾಗಿರುವಂಥ ಯುವಕ ಸಂಘದ ಏಳಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಸ್ನೇಹಿತರಾದ ಜಿ ಎನ್ ಹೆಗಡೆಯವರೇ, ಹಿರಿಯ ವಯಸ್ಸಿನಲ್ಲೂ ನವಯುವಕರಂತೆ ಸದಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂಥ ನಮ್ಮ ಅನಂತ್ ಭಟ್ ಕರಿಮನೆಯವರೇ, ಹಿರಿಯರಾದಂಥ ವೆಂಕಟ ಹೆಗಡೆಯವರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಯುವಕರೇ ಹಾಗೂ ಸ್ನೇಹಿತರೆ, ಸುಮಾರು 1.5 ಗಂಟೆ ಈ ಕಾರ್ಯಕ್ರಮ ನಾವು ನಡೀತಾ ಇದೆ. ಪ್ರಾರಂಭದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಶಾಸಕರು ಬಂದು ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ನುಡಿಗಳನ್ನು ಆಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಏನೋ ವ್ಯತ್ಯಯ ಆಯಿತು, ಅವರೆಲ್ಲ ಬೇಗ ಬಂದು ಹೋಗ್ಬಿಡ್ತಾರೆ. ಸನ್ಮಾನಿಸುವಂಥ ಸಂದರ್ಭದಲ್ಲೋ ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ ಸನ್ಮಾನ, ಸ್ಮರಣ ಸಂಚಿಕೆ ಬಿಡುಗಡೆ, ಅವರೆಲ್ಲ ಇಲ್ಲ ಎನ್ನುವಂಥ ಆತಂಕ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಮನೆ ಮಾಡಿತ್ತು. ಆದರೆ ಈಗ ಕಾರ್ಯಕ್ರಮದ ಒಂದು ಮುಕ್ತಾಯದ ಹಂತದಲ್ಲಿ ನಾವು ಇರುವಾಗ ಎಲ್ಲವೂ ಕೂಡ ಸಾಂಗವಾಗಿ ಭಾಸ್ಕರ ಹೆಗಡೆಯಂಥವರು ಮತ್ತು ಬಾಲಕೃಷ್ಣ ನಾಯ್ಕರವರು ಎಲ್ಲರೂ ಆ ಸಕಾಲದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎನ್ನುವಂಥ ಭಾವನೆ ನಮಗಿದೆ. ನಾನು ಎಷ್ಟು ಮಾತನಾಡಿದರೂ ಕೂಡ
ವೇದಿಕೆಯಲ್ಲಿ ಈಗ ಬಂದಿರುವ ಮಾತನ್ನು ಬಿಟ್ಟು ಬೇರೆ ಮಾತನಾಡುವಂಥದ್ದು ಕಷ್ಟ ಸಾಧ್ಯ. ಅವರವರ ಶೈಲಿಗಳು ಬೇರೆ ಇರ್ಬೋದು, ಹೇಳುವಂಥ ಭಾಷೆ ಬೇರೆ ಆದರೂ ಕೂಡ ವಿಷಯ ಒಂದೇ ಆಗಿರ್ತದೆ. ಒಂದು ಪ್ರಶ್ನೆ ಅನೇಕ ಕಡೆಗಳಲ್ಲಿ ನಾವು ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಅಥವಾ ನಮ್ಮ ಮನಸ್ಸಿನಲ್ಲಿ ಯುವಕ ಸಂಘಗಳು ನೆಪಥ್ಯಕ್ಕೆ ಸರಿತಾ ಇರುವಂಥ ಈ ಕಾಲಘಟ್ಟದಲ್ಲಿ ಯುವಕ ಸಂಘದ ಸುವರ್ಣ ಮಹೋತ್ಸವದ ಬೇಕೆ ಅವಶ್ಯಕತೆ ಇದೆ ಎನ್ನುವಂಥದ್ದು ಒಂದು ಜಿಜ್ಞಾಸೆಯಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯುವಕರೇ ಇಲ್ಲ ಅಂತ ಹೇಳ್ತೀರಿ. ಹೆಚ್ಚಾಗಿ ಓಡಾಡೋರು GS ಭಟ್ರು ಹೋಗ್ತಾರೆ, ನಾನು GR ಹೆಗಡೆಯವರು, ಅನಂತ್ ಭಟ್ರು ಅಂತವರು. ಒಬ್ಬರಾದರೂ ಯುವಕರಿಗೆ ಬಿಟ್ಕೊಳ್ಬೇಕು ಅಂತ ರಾಘು ಸೂತ್ರೆ ಅವರಿಗೆಲ್ಲ ಟೈಮ್ ಇಟ್ಕೊಳ್ತಿದ್ವಿ. ಒಬ್ಬ ಯುವಕ ಇರಬೇಕಲ್ಲ. ಇವರೆಲ್ಲ ಯುವಕ ಸಂಘದ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ, ಭಾಳ ಉತ್ಸಾಹದಲ್ಲಿದ್ದಾರೆ. ನಿಮ್ಮಿಂದ ಬಾಲಕೃಷ್ಣ ನಾಯ್ಕರವರೇ ನಿಮ್ಮ ಸಹಾಯ ಆಗಬೇಕು ಅಂತ ಹೇಳುವಾಗ ಕೇವಲ 70 ವರ್ಷದ ಯುವಕರಿಗಿಂತ ಒಂದು ಯುವಕರನ್ನು ಇಟ್ಕೊಂಡ್ಬಿಡುದು. ಆ ರೀತಿ ಪ್ಲ್ಯಾನಲ್ಲಿ ನಾವು ಮಾಡಿದ್ದೇವೆ. ಏನು ಇಷ್ಟೆಲ್ಲ ಉದ್ದೇಶ? ಕಾರ್ಯಕ್ರಮದ ಉಮೇದಿನ ಅಲ್ಲ. ಈಗಾಗಲೇ ಹೇಳಿದ ಹಾಗೆ ನಮ್ಮ ತಿಳುವಳಿಕೆ ಅಥವಾ ಅದಕ್ಕಿಂತ ಇತಿಹಾಸವನ್ನು ನೆನಪು ಮಾಡಿಕೊಂಡ್ರೆ ಈ ಊರು ಒಂದು ಹಂತಕ್ಕೆ ಬರುವಾಗ ಭಾಳ ಜನರ ಪರಿಶ್ರಮ ಇದೆ, ಭಾಳ ಕಷ್ಟ ಇದೆ. ಮತ್ತು ನಾವು ಭಾಳ ಹೆಮ್ಮೆ ಮತ್ತು ಗರ್ವದಿಂದ ಹೇಳುವಂಥದ್ದು, ಸ್ವಾತಂತ್ರ್ಯ ನಂತರದ ರಾಜಕೀಯ ಸಾಮಾಜಿಕ ಚಿತ್ರಣವನ್ನು ತೆಗೆದುಕೊಂಡ್ರೆ ಯಲ್ಲಾಪುರ ತಾಲೂಕಿನಲ್ಲಿ ಕಳಚೆ ಯಾವತ್ತೂ ಕೂಡ ಒಂದು ಪ್ರಮುಖ ಸ್ಥಾನವನ್ನು ವಹಿಸಿದೆ ಎನ್ನುವಂಥ ಹೆಮ್ಮೆ ನಮಗಿದೆ. ಅದು ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅದು ನಿರಂತರತೆ ಆಗಿರಬೇಕು. ಅದು ಒಂದು ಕಾಲಘಟ್ಟದಲ್ಲಿ ಸೇರಿ ಹೋಗಬಾರ್ದು. ಪುಸ್ತಕ ಓದ್ಲಿಕ್ಕೆ ಮಾತ್ರ ಆಗಿರಬಾರ್ದು. ಇವತ್ತು ಇರಬೇಕು, ನಾಳೆನೇ ಇರಬೇಕು, ಮುಂದೆ ಇರಬೇಕು ಎನ್ನುವಂಥ ಆಶೆಯಿಂದ ನಮ್ಮ ಯುವಕರು ಕಾರಣಾಂತರದಿಂದ ಇವತ್ತು ಇಲ್ಲಿ ಇದ್ದು ನಾವೇನು ಹಿಂದೆ ಮಾಡಿದ್ವಿ ಅದನ್ನೇ ಮಾಡಬೇಕು ಅಂತ ನಾವು ಬಯಸುವುದಿಲ್ಲ. ಈಗ ಕಾಲ ಬದಲಾಗಿದೆ, ಕೆಲಸ ಮಾಡುವ ರೀತಿ ಬದಲಾಗಿದೆ, ಶೈಲಿ ಬದಲಾಗಿದೆ. ಆದರೆ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಈಗಲೇ ಹೇಳಿದ್ವಿ, ನಮ್ಮ ಊರು 1,500 ಜನಸಂಖ್ಯೆ ಇರುವಂಥ ಊರು. ನಾನು ಪ್ರೈಮರಿ ಸ್ಕೂಲಿಗೆ ಹೋಗುವಾಗ 180 ಹುಡುಗರಿದೆ. GN ಹೆಗಡೆಯವ್ರನ್ನ ಕಳಿಸ್ತಿದ್ರು, ಅವ್ರಿಗೆ 2 ಕ್ಲಾಸ್ ಮೇಲೆ. ಆದರೆ ಹೈಸ್ಕೂಲ್ ಆಯಿತು, ಎಲ್ಲವನ್ನೂ ನಾವು ನೋಡಿದ್ದೀವಿ. ಆದರೆ ಇವತ್ತು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಬಹುತೇಕ ನನಗಿರೋ ಮಾಹಿತಿ ಪ್ರಕಾರ 16-17 ಹುಡುಗರು ಇರ್ಬೋದು. ಲೋವರ್ ಪ್ರೈಮರಿಲಿ 6 ಹುಡುಗರು ಇರ್ಬೋದು. ಹೈಸ್ಕೂಲು ಹುಡುಗರಿಲ್ಲದೆ ನಿಂತು ಹೋಯಿತು. ಅಂದರೆ ನಾವು ಹಿಂದೆ ಹೀಗಿತ್ತು ಆಗಿತ್ತು ಹೇಳಿದ್ರಲ್ಲೇ ಸಮಾಧಾನ ಪಡಬೇಕಾಗಿದ್ದೇವೆ. ಈಗೇನು ಇವತ್ತು ಸ್ಥಿತಿಯೇನು, ನಾಳೆ ಏನು ಅಂತ ಕೇಳಿದ್ರೆ ನಮಗೆ ಉತ್ತರ ಇಲ್ಲ. ಆಗ ಯುವಕ ಸಂಘಗಳು 2. ನಾನು ಲಕ್ಷ್ಮೀನರಸಿಂಹ ಯುವಕ ಸಂಘವನ್ನು ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ರೆ GN ಹೆಗಡೆಯವರು, VS ಭಟ್ರು ಇವೆಲ್ಲ ಸರ್ವೋದಯ. ಪ್ರಾರಂಭದಲ್ಲೇ ಶ್ರೀಪಾದವರು ಹೇಳಿದ ಹಾಗೆ ನಮ್ಮ ಕೆಲಸ ಏನು? ಇವತ್ತು ನಾವು ಒಂದು ಸಾಮಾಜಿಕವಾಗಿ ನಮ್ಮನ್ನು ನಾವು ಗುರುತಿಸ್ಕೊಂಡಿದ್ದೇವೆ ಅಂದರೆ ಆಗಿನ ಕಾಲದಲ್ಲಿ ಯುವಕ ಸಂಘ ಅದಕ್ಕೆ ಒಂದು ಪ್ರಥಮ ಹೆಜ್ಜೆಯನ್ನು ಇಡಲಿಕ್ಕೆ ಒಂದು ಅವಕಾಶ ಆಗ್ತಿತ್ತು. ಯುವಕ ಸಂಘದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರೆ ನಾವು ಮುಂದೆ ಗ್ರಾಮ ಪಂಚಾಯತಕ್ಕೋ ಸೊಸೈಟಿಗೋ ಅಥವಾ ಒಂದು ಊರಲ್ಲಿ ಯಾವುದೋ ಒಂದು ಇದಕ್ಕೆ ಬರಲಿಕ್ಕೆ ಸಹಾಯ ಆಗ್ತದೆ. ಆವಾಗ ಹೇಗಿತ್ತು, ನಮ್ಮ ಮಕ್ಕಳಿಗೆ ಅದನ್ನು ಗುರುತು ಮಾಡಬೇಕಲ್ಲ, ನಮ್ಮ ಇವತ್ತಿನ ಯುವಕರಿಗೆ ಗುರುತು ಮಾಡಬೇಕು, ನಮ್ಮನ್ನು ಹೊಗಳಿಕೊಳ್ಬೇಕು ಅಂತಲ್ಲ. ಇಡೀ ಊರಿನಲ್ಲಿ ಆ ಕಾಲಘಟ್ಟದಲ್ಲಿ ದಾರಿ ಆಗಬೇಕು, ಕಾಲ್ದಾರಿ ಆಗಬೇಕು, ಶಾಲೆಗೆ ಬರ್ಸಾತ್ ರಿಪೇರಿ ಆಗಬೇಕು ಅಂದರೆ ನಾವೆಲ್ಲ ಯುವಕ ಸಂಘಗಳು ಮಾಡ್ತಿದ್ವಿ. ಅದಕ್ಕೆ ಬರುವಂಥ ಹಣ ಏನೋ ಪಂಚಾಯತ್ದವ್ರು 30 ರೂಪಾಯಿ, 50 ರೂಪಾಯಿ, 20 ರೂಪಾಯಿ ಕೊಟ್ಟು ನಾವು ಅದನ್ನು ಯುವಕ ಸಂಘಕ್ಕೆ ಸಂಗ್ರಹ ಮಾಡ್ತಿದ್ವಿ. ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೆ, ವಶಿಗೆ, ಮದುವೆ, ಮುಂಜಿ ಯಾವುದೇ ಆದರೂ ಕೂಡ ಯುವಕ ಸಂಘಕ್ಕೆ ಹೇಳಿಬಿಟ್ರೆ ಆಯ್ತು. ದುಡ್ಡಿನ ಪ್ರಶ್ನೆ ಅಲ್ಲ ಅಲ್ಲಿ. ಅವರೇನೋ 2 ಕಾಯಿ ಕೊಟ್ಟು ಒಂದೇನೋ ಕೊಟ್ಟರು ಅದನ್ನು ನಾವು ಯುವಕ ಸಂಘ ಕೊಡ್ತಿದ್ವಿ. ಆದರೆ ಊರಿನಲ್ಲಿ 2 ಯುವಕ ಸಂಘಗಳಿದ್ರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತಾ ಇದ್ವಿ. ಬಸ್ ಬರಲಿಲ್ಲ, ಹೋರಾಟವನ್ನು ಮಾಡ್ತಿದ್ವಿ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಸರ್ವೋದಯ ಯುವಕ ಸಂಘದವರು ಜನವರಿ 26 ಸಾರ್ವಜನಿಕವಾಗಿ ವಿಜೃಂಭಣೆಯನ್ನು ಆಚರಣೆ ಮಾಡಿದರೆ, ಲಕ್ಷ್ಮೀನರಸಿಂಹ ಯುವಕ ಸಂಘ ಆಗಸ್ಟ್ 15 ವಿಜೃಂಭಣೆಯಿಂದ ಸಾರ್ವಜನಿಕ ಆಚರಣೆ ಮಾಡ್ತಾ ಇತ್ತು. ಹೀಗೆ ನಾವು ಕಾರ್ಯಕ್ರಮಗಳನ್ನು ಆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಆದರೆ ಇವತ್ತು ಅದನ್ನೇ ಮಾಡ್ಕೊಂಡು ಉಳಿಬೇಕಾ, ನಾವು ದಾರಿ ಮಾಡ್ಕೊತಿರ್ಬೇಕಾ, ಬರ್ಸಾತ್ ರಿಪೇರಿ ಮಾಡಬೇಕಾ, ನಾವು ಹೊರಗೆ ಹೋಗಬಾರ್ದಾ, ದುಡಿಬಾರ್ದ ಅಂತ ಕೇಳಿದ್ರೆ ಉತ್ತರ ಇಲ್ಲದೆ ಹೋಗ್ಬೋದು. ಆದರೆ ಈ ಕಲ್ಪನೆಗಳನ್ನು ಇಲ್ಲದೆ ಹೋದರೆ ನಾವು ಅನೇಕ ಸಂದರ್ಭಗಳನ್ನು ನೋಡ್ತೇವೆ. ಅನೇಕ ಇವತ್ತು ಕೂಡ ಇಲ್ಲ ಎನ್ನುವಂಥ ಆತಂಕಗಳ ಮಧ್ಯೆ ನಾವಿದ್ದೇವೆ. ಇಷ್ಟೆಲ್ಲ ಮಾಡಿಯೂ ಕೂಡ ಎಲ್ಲ ಆಗಲಿಲ್ಲ. ಟೆಲಿಫೋನ್ ವ್ಯವಸ್ಥೆ ಸರಿ ಇಲ್ಲ, ರಸ್ತೆ ಎಷ್ಟೋ ಕಡೆ ಆಗಬೇಕಾಗಿದೆ, ವಾಟರ್ ಸಪ್ಲೈ ಪ್ರಾಬ್ಲಮ್ ಇದೆ, ಏನೇನೋ ಒಂದು ಊರು ಅಂತ ಇದ್ದೇ ಇರ್ತದೆ. ಆದರೆ ಈ ಹಿಂದಿನ ಪರಿಶ್ರಮದ ಕಲ್ಪನೆ ಇಲ್ಲದೆ ಹೋದರೆ ಕೇವಲ ಎಲ್ಲೋ ಕುಳಿತು ಒಂದು ಜಾದು ರೀತಿಯಲ್ಲಿ ಏನು ಅದನ್ನು ಮಾಡಲಿಕ್ಕೆ ಏನಾಗಿದೆ, ಏನು ತೊಂದರೆ ಇದೆ, ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ, ಬದುಕಿದ್ದಾರೋ ಸತ್ತಿದ್ದಾರೋ, ಈ ರೀತಿಯ ಏನು ವಾಟ್ಸಪ್ ಯುಗ ಇದೆಯಲ್ಲ ಇವತ್ತು, ವಾಸ್ತವಾಂಶದ ತಳಹದಿಯ ಮೇಲೆ ಪ್ರಶ್ನೆಗಳು ಬರುವಂತಾಗಬೇಕು ಅಂತಾದರೆ ಇತಿಹಾಸದ ಕಲ್ಪನೆಗಳು, ಪರಿಶ್ರಮದ ಕಲ್ಪನೆಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾದಂಥ
ಒಬ್ಬ ನಡವಳಿಕೆ ವ್ಯಕ್ತಿಗೆ ಬೇಕಾದಂಥ ಯುವಕನಿಗೆ ಬೇಕಾದಂಥ ನಡವಳಿಕೆಗಳು ಸರಿಯಾಗಿ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಾವು ಕೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಈ ವೇದಿಕೆಯ ಮೂಲಕ ಮಾಡ್ತಾ ಇದ್ದೇವೆ. ವಿ ಎಸ್ ಭಟ್ರವರು ಅವರದೇ ಕಲ್ಪನೆ, ಬಹುತೇಕ ಅನೇಕ ಬರಹಗಳನ್ನು ಕೂಡ ಮಾಡಿದ್ರನು. ಅನಾರೋಗ್ಯದ ಕಾರಣದಿಂದ ಕೆಲವು ದಿವಸಗಳ ಹಿಂದೆ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 49 ವರ್ಷಕ್ಕೆ ಶುರು ಮಾಡಿದರು. ನಾವು 50ನೇ ವರ್ಷ ಆಗ್ತಾ ಇದೆ, ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು. ಎಲ್ಲರೂ, ಈಗ ಜನಸಂಖ್ಯೆ ಕಡಿಮೆ ಇದೆ, ಯುವಕ ಸಂಘದ ಚಟುವಟಿಕೆಗಳು ತುಂಬ ಕಡಿಮೆ ಆಗಿದೆ. ಲಕ್ಷ್ಮೀ ನರಸಿಂಹ ಸರ್ವೋದಯ ಪ್ರಶ್ನೆ ಅಲ್ಲ, ಊರವರು ಕೂಡಿ ನಮ್ಮ ಊರಿನ ಒಂದು ಗೌರವವನ್ನು ಎತ್ತಿಡಬೇಕು, ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು. ಅದನ್ನು ಪೂರ್ತಿ ಈಡೇರಿಸಲಿಕ್ಕೆ ಅವರಿಗೆ ಆಗದೇ ಹೋದರೂ ಕೂಡ ಜಿ ಎಸ್ ಭಟ್ರವರು, ಅವರ ಕುಟುಂಬದವರು ಎಲ್ಲರೂ ಸೇರಿ ಆ ಕಾರ್ಯಕ್ರಮಕ್ಕೆ ಮುಂದುವರೆದಾಗ ನಾವೆಲ್ಲರೂ ಅದಕ್ಕೆ ಸಹಕಾರಿಗಳಾಗಿ ನಿಂತಿದ್ದೇವೆ. ಇದು ನಾನು ಸಂಚಾಲಕ, GRA ಗೌರವ ಅಧ್ಯಕ್ಷರು, ಮತ್ತೊಂದು ಪ್ರಶ್ನೆ ಅಲ್ಲ, ಅದೊಂದು ಕಾರ್ಯಕ್ರಮದ ಸ್ವರೂಪ ಅಷ್ಟೇ. ಆದರೆ ಒಂದು ತಂಡವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಪಾರವಾದಂಥ ಬೆಂಬಲ ನಮಗೆ ಅದಕ್ಕೆ ಸಿಕ್ಕಿದೆ. ಅದು ಮಧ್ಯೆ ಭಾಸ್ಕರ ಹೆಗಡೆ ಅವರಿಗೆ ಒಂದು ನಿಮಿಷದಲ್ಲಿ ನಾವು ಹೇಳಬೇಕು, ನೀವೇನು ಆ ಬೇರನ್ನು ಗಟ್ಟಿಗೊಳಿಸುವಂಥ, ತಾಯಿ ಬೇರನ್ನು ಗಟ್ಟಿಗೊಳಿಸುವಂಥ ಕೆಲಸ ಕಳಚೆಯಿಂದ ಮುಂದೆ ಉದಾಹರಣೆ ಕೊಡುವಂತಾಗಬೇಕು ಅಂತ ಹೇಳಿದಿರಿ. ಖಂಡಿತವಾಗಿ ನಮ್ಮ ಮಾತಿನ ನಂಬಿಕೆ ಇಟ್ಟು ನೀವು ಕೊಡಬಹುದು, ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಕೊಡಬಹುದು. ಈಗಾಗಲೇ ನಮ್ಮಲ್ಲಿರುವಂಥ ಅನೇಕ ಹುಡುಗರು ವಿಜಯದಶಮಿ, ನಮ್ಮದು ಯುವಕ ಸಂಘದ ಚಟುವಟಿಕೆಗಳಲ್ಲಿ ಗಜಾನೋತ್ಸವ ಮತ್ತು ಶಾರದಾ ಉತ್ಸವ ಅಂತ ಎರಡು ನಡೀತದೆ. ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. 4-5 ದಿವಸ ಅಥವಾ ಗಜಾನೋತ್ಸವ ಒಂದು 7 ದಿವಸಗಳು ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಯಕ್ಷಗಾನ, ಸಾಂಸ್ಕೃತಿಕ ಕಲೆ, ಭಜನೆ ಅನೇಕ ಕಾರ್ಯಕ್ರಮಗಳು ನಡೀತದೆ. ಅಲ್ಲೂ ದಶಮಿಯ ಯಕ್ಷಗಾನ ಅನೇಕ ಕಲಾವಿದರನ್ನು ತಂದು 40 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಕಳೆದ 6-7 ವರ್ಷಗಳಿಂದ ನಮ್ಮ ಅಥವಾ ನಮ್ಮಲ್ಲಿ ಕಲಿತಂಥ ನಮ್ಮ ಪರಿಚಯ, ನಮ್ಮ ಸಂಬಂಧಿಕರಿರುವಂಥ ಎಲ್ಲ ಹುಡುಗರು ಸೇರಿ ಅವರೇ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿ ಒಂದು ಅತ್ಯುತ್ತಮವಾದಂಥ ಮೇಳದ ಆಟಕ್ಕೆ ಕಡಿಮೆ ಇಲ್ಲದಂಥ ಎಲ್ಲ ಅತಿಥಿ ಕಲಾವಿದರನ್ನು ಕರೆದು ವಿಜಯದಶಮಿಯ ಆಟವನ್ನು ಅವ್ರು ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಮತ್ತು ಅವರೇ ಬರ್ತಾರೆ ಹುಡುಗರು. ಅದೇ ರೀತಿ ಅದಕ್ಕೂ ಹೆಚ್ಚಾಗಿ ಇಲ್ಲಿ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ಸು, ಬೇರೆ ಬೇರೆ ಉದ್ಯೋಗದಲ್ಲಿರುವಂಥವರೆಲ್ಲ KPL ಅಂದರೆ ಒಂದು ಕ್ರಿಕೆಟ್ ಟೂರ್ನಾಮೆಂಟ್, ಅದು ನೋಡಿದ್ರೆ ಸಣ್ಣ ಕ್ರಿಕೆಟ್ ಟೂರ್ನಾಮೆಂಟ್, ನಮ್ಮ ತಾಲೂಕಿನ ಹೊರ ತಾಲೂಕಿನ ಸುಮಾರು ಒಂದು 16 ತಂಡದಲ್ಲಿ ಭಾಗವಹಿಸ್ತದೆ. ವಿಶೇಷ ಅಂದರೆ ಅದೊಂದು ನಮ್ಮದು ಜಾತ್ರೆ, ಅಲ್ಲಿ ಆಲೆಮನೆ ಹಬ್ಬನೂ ಇರ್ತದೆ, ಎಲ್ಲ ಬಜೆ ಅಂಗಡಿನೂ ಬರ್ತದೆ, ಎಲ್ಲ ನಾವು ಪಾಲಕರು ಎಲ್ಲರೂ ಅಲ್ಲೇ ಊಟ, ಆ ರೀತಿಯ ವ್ಯವಸ್ಥೆಯನ್ನು ಅವರೆಲ್ಲ ಹೊರಗೆ ಬರುವಂಥ ಹುಡುಗರೇ ಬಂದು ಅದನ್ನು ಮಾಡಿ ನಮ್ಮೂರಿನ ಒಂದು ಪರಿಚಯವನ್ನು ಆ ಮೂಲಕ ಅವರು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಗಣೇಶೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಶಾರದಾ ಉತ್ಸವ, ಗಣೇಶೋತ್ಸವ ಮತ್ತು KPL ನಾಟಕ ಇದೆಲ್ಲವೂ ಕೂಡ ಹೆಚ್ಚಿನದಾಗಿ ಇವತ್ತು ನಾಟಕ, ನಾಳೆ ನಾಟಕ ಇದೆ, ಇವತ್ತು ಯಕ್ಷಗಾನ ಇದೆ. ಪಾತ್ರಧಾರಿಗಳು ಯಾರು ಅಂದರೆ ಅಪನಾ ಉತ್ಸವದಂತಲ್ಲಿ ಭಾಗವಹಿಸಿದಂಥ ಹಿರಿಯ ಕಲಾವಿದ ಸುಬ್ರಾಯ ಹೆಗಡೆಯವರು ಅದರ ನೆನಪನ್ನು ನಮಗೆ ಮಾಡುವ ದೃಷ್ಟಿಯಿಂದ ಅವರು ಸ್ವತಃ ಕಲಾವಿದರಾಗಿ ಆ ಆಟ ಯಕ್ಷಗಾನವನ್ನು ಇವತ್ತು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಜೊತೆಗೆ ನಾಳೆ ನಾಟಕದಲ್ಲೂ ಕೂಡ ನಮ್ಮ ಊರಿನಲ್ಲಿರೋರ ಜೊತೆಗೆ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿರುವವರು ನಾಳೆ ಪಾತ್ರವನ್ನು ಹಾಕೋರಿದ್ದಾರೆ. ಉದ್ದೇಶ ಇಷ್ಟೇ, ಕಳಚೆ NV ಹೆಗಡೆಯವರು ನಮ್ಮ ಹಿರಿಯ ಕಲಾವಿದರು, ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಉದ್ದೇಶ ಎಲ್ಲರಿಗೂ ಕೂಡ ನಮ್ಮೂರು, ನಾವು ಹೇಗೆ ಬಂದ್ವಿ, ನಾವು ಯಾವ ರೀತಿಯಲ್ಲಿ ಬೆಳವಣಿಗೆ ಆದ್ವಿ ಅನ್ನುವಂಥ ಅರಿವು ಬರಬೇಕು ಎನ್ನುವ ಕಾರಣಕ್ಕಾಗಿ ನಾವು ಹಿರಿಯರಿದ್ದು ಆ ರೀತಿಯ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಯುವ ಸ್ನೇಹಿತರು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಖಂಡಿತವಾಗಿ ನಮ್ಮಲ್ಲಿ ಅನೇಕ ಸಮಯ ಆಗಿದೆ, ಆದರೂ 1:30 ಊಟ ಅಂತ ಹೇಳಿದ್ದಾರೆ. ಅನೇಕ ಜನರಿಗೆ ನಾವು ಹೊರಗಡೆ ಹೋದಾಗ ನೀವೆಲ್ಲಿದ್ದೀರಿ, ಕಳಚೆಯಲ್ಲಿದ್ದೀರಾ ಅಂತ ಕೇಳ್ತಾರೆ ನನಗೆ. ಯಾಕೆಂದರೆ 2021ರಲ್ಲಿ ಭೂಕುಸಿತ ಆದಾಗ, ಭೂಕುಸಿತ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಕೆಲವಾರು ಕುಟುಂಬಗಳು ತುಂಬ ಆತಂಕಕ್ಕೊಳಗಾಗಿ ಇವತ್ತು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಬಟ್ ನಾವು ಅನೇಕ ಜನ ಮೊದಲಿನಂತೆ ಜೀವನವನ್ನು ನಡೆಸ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದೇವೆ. ಆದರೆ ಹೊರಗೆ ಮಾಧ್ಯಮದ ಒಂದು ಕಾರಣಕ್ಕಾಗಿ ಹೊರಬದಿಗೆ ಭಾಸ್ಕರ ಹೆಗಡೆಯವರಿಗೆ ಕಳಚೆ ಅಂದರೆ ಹೇಗೆ ಹೋಗಬೇಕು, ರಸ್ತೆ ಇದೆಯಾ, ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥ ಭಾವನೆ ಇದೆ. ಹಾಗಾದರೆ ಆ ರೀತಿಯ ಅದಕ್ಕೆ ನಮಗೇನಿದೆ ಅಂದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂಬಂಧಿಕರಿಗೆ, ಹೊರ ಮೀಡಿಯಾ ಪ್ರಪಂಚಕ್ಕೆ ಹೋಗಲಿ, ನಮ್ಮ ಎಲ್ಲ ಬಂಧುಗಳಿಗೆ, ಪರಿಚಯ ಇರೋರಿಗೆ ಕಳಚೆ ಇಲ್ಲ, ಮೊದಲಿನಂತೆ ಇದೆ, ಅಲ್ಲೇ ಯಕ್ಷಗಾನ, ಅಲ್ಲೇ ನಾಟಕ, ಅಲ್ಲೇ ಕಾರ್ಯಕ್ರಮ ಎನ್ನುವಂಥದ್ದಾದ್ರೂ ಒಂದು ಆತ್ಮಸ್ಥೈರ್ಯಗೊಳಿಸುವಂಥದ್ದು ಕೂಡ ನಮ್ಮ ಉದ್ದೇಶ ಇದೆ. ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಬಂಧುಗಳಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಕೂಡ ಈ ಕಾರ್ಯಕ್ರಮದ ಮೂಲಕ ಆಗಬೇಕಾಗಿದೆ. ಇಲ್ಲ ನಾವು ಏನೇ ಆಗಲಿ ಕಳಚೆಯಾಗಿ ಉಳಿತೇವೆ, ಇಲ್ಲಿರ್ತೇವೆ, ಬೇರೆ ಕಡೆ ಹೋಗ್ತೇವೆ, ಎಲ್ಲೇ ಹೋದರೂ ಕೂಡ ಕಳಚೆಯಾಗಿ ಉಳಿತೇವೆ, ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿಕೊಳ್ತೇವೆ, ನಾವು ಒಗ್ಗಟ್ಟಾಗಿರ್ತೇವೆ ಅನ್ನೋದನ್ನು
ತೋರಿಸಿಕೊಡ್ಲಿಕ್ಕೂ ಕೂಡ ಒಂದು ವೇದಿಕೆಯ ಅವಶ್ಯಕತೆ ಇತ್ತು. ಈ ಸುವರ್ಣ ಮಹೋತ್ಸವದ ಮೂಲಕವಾಗಿ ನಮ್ಮ ಕಳಚೆಯ ಒಂದು ಸಾಂಸ್ಕೃತಿಕ ಹಿನ್ನೆಲೆ, ನಮ್ಮ ಒಗ್ಗಟ್ಟು, ನಮ್ಮ ಸಂಘಟನಾತ್ಮಕ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಎನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಹೀಗೆ ಹಲವು ಕಾರ್ಯಕ್ರಮಗಳ ಮೂಲಕ ಇವತ್ತು ಸಾಯಂಕಾಲ ನಾಳೆ ಈ ಸುವರ್ಣ ಮಹೋತ್ಸವ ನಡೆಯಲಿಕ್ಕಿದೆ. ನಾವು ಒಂದು 2-3 ಹೆಸರನ್ನು ಈಗಾಗಲೇ ಉಲ್ಲೇಖ ಮಾಡಲೇಬೇಕಾಗಿದೆ. ಸಂಚಾಲಕನಾಗಿ ಅಥವಾ ಸಂಘಟನೆಯ ಒಂದು ಪ್ರಮುಖನಾಗಿ ಸನ್ಮಾನ ಮಾಡಬೇಕು ಅಂತ ವಿಷಯ ಬಂದಾಗ ಚರ್ಚೆಗೆ ಒಳಪಡದೆ, ಯಾವುದು ಬೇರೆ ಶಬ್ದಗಳು ಬರದೆ, ಬೇರೆ ಹೆಸರು ಬರದೆ ನಮ್ಮಲ್ಲಿ ಆಯ್ಕೆಯಾಗಿರುವಂಥದ್ದು KG ಹೆಗಡೆಯವರು ಮತ್ತು KL ಭಟ್. ಅಂದರೆ ಯಾರನ್ನು ನಾವು ಸನ್ಮಾನ ಮಾಡುವುದು ಅಂತ ಬಂದಾಗ 10 ಹೆಸರಿನಲ್ಲಿ ನಾವು 2 ಹೆಸರಿನಲ್ಲಿ ಫೈನಲ್ ಮಾಡಿದವರಲ್ಲ. ಯಾರು ಕೇಳಿದರೂ ಇವರನ್ನೇ ಮಾಡಬೇಕು, ಯಾರು ಕೇಳಿದ್ರು ಇದೆರಡೇ ಹೆಸರು ಬಂದಿದೆ. ಅಂದರೆ ಅಷ್ಟು ಜನಪ್ರಿಯವಾದಂಥ, ತಮ್ಮ ವೃತ್ತಿಯಲ್ಲಿ ಜನರ ಮನಸ್ಸನ್ನು ಗೆದ್ದಂಥ ಈ ಇಬ್ಬರಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. KG ಹೆಗಡೆಯವರಿಗೆ ಬಹುತೇಕ ಇಷ್ಟೊತ್ತಿಗಾಗಲೇ ಅದು ಎಷ್ಟು ಅವಸರದಲ್ಲಿದ್ದಾರೋ ಗೊತ್ತಿಲ್ಲ. ಇನ್ನು ಯಾರ್ಯಾರಿಗೆ ಅಲ್ಲಿ ಬರ್ತೇನೆ ಹೇಳಿದ್ರು ಅವಳು. ಯಾಕೆಂದರೆ ಅವರು ಯಾವ ಕಾರಣಕ್ಕೂ ಕೂಡ ತನ್ನ ಕೆಲಸವನ್ನು ಬಿಟ್ಟು, ಕೆಲಸ ಅಂದರೆ ಸೇವೆ, ಬೇರೆ ಕೆಲಸ ಇಲ್ಲ, ಆ ವೈದ್ಯಕೀಯ ಸೇವೆಯನ್ನು ಬಿಟ್ಟು ಬೇರೆ ಯೋಚನೆ ಮಾಡಿದವರಲ್ಲ. ಹಗಲು ರಾತ್ರಿ ಎನ್ನದೇ ನಮ್ಮ ಭಾಗದಲ್ಲಿ ಇದೇ ಪಕ್ಕದಲ್ಲಿ ವೆಟರ್ನರಿ ದವಾಖಾನೆ ಇತ್ತು, ಬಿದ್ದೋಗಿದೆ. ಅದಕ್ಕೆ ನಾನು ಈಗ ಬಿದ್ದದ್ದನ್ನು ಹೇಳ್ತೇನೆ ಅಂತಲ್ಲ, ಅದು ಯಾರೂ ಪ್ರಶ್ನೆನೇ ಮಾಡಲಿಲ್ಲ. ಅಂದರೆ ನಮಗೆ ವೆಟರ್ನರಿ ದವಾಖಾನೆ ಇಲ್ಲ, ವೆಟರ್ನರಿ ಡಾಕ್ಟರ್ ಇಲ್ಲ, ಎಲ್ಲ ನಾವು ಹೈಬ್ರಿಡ್ ತಳಿ ದನ ಕಟ್ಟಿದ್ದೇವೆ, ಏನಪ್ಪ ಅನ್ನುವಂಥ ಪ್ರಶ್ನೆ ಒಂದು ದಿವಸ ಬರಲಿಲ್ಲ. ಫೋನ್ ಕರೆ ಮೂಲಕ ಅವರು ಬಂದು ಮಾಡುವಂಥ ವ್ಯವಸ್ಥೆ 30 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವುದರಿಂದ ನಮಗೆ ಆ ಕೊರತೆ ಎಂದೂ ಕೂಡ ಬರಲಿಲ್ಲ. ಹಾಗಾಗಿ ಈಗ ನಾವು ಸನ್ಮಾನಿಸಿದ್ದೇವೆ, ಗೌರವಿಸಿದ್ದೇವೆ ಅನ್ನೋದು ಸಾರ್ವಜನಿಕವಾಗಿ ನಮ್ಮ ಭಾವನೆಯನ್ನು ಹಂಚಿಕೊಂಡಿದ್ದೇವೆ. ಆದರೆ ನೀವು ಎಲ್ಲ ನಮ್ಮ ಮನಸ್ಸಿನಲ್ಲಿ ಸದಾ ಇದ್ದೀರಿ ಎನ್ನುವಂಥ ಮಾತನ್ನು ಒಮ್ಮೆ ಹೇಳ್ತಾ, KL ಭಟ್ರು ಈಗಾಗಲೇ ವಿಸ್ತಾರವಾಗಿ ತಮ್ಮ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅವರು ಬೆಳಗಿನ ಜಾವ ಆ ವಿದ್ಯಾರ್ಥಿ ಏಳ್ತಾನ ಇಲ್ಲ ಅಂತ ನೋಡಲಿಕ್ಕೆ SSLC ಪರೀಕ್ಷೆ ಬರುವಾಗ ಮನೆಗೆ ಹೋಗ್ತಿದ್ರು. ಅವರು ಅಭ್ಯಾಸ ಮಾಡಬೇಕು, ನೀನು 4 ಗಂಟೆಗೆ ಏಳಬೇಕು ಅಷ್ಟೇ ಅಲ್ಲ, ಅವ್ನು 4 ಗಂಟೆಗೆ ಎದ್ದಿದ್ದಾನೋ ಮಲ್ಕೊಂಡಿದ್ದಾನೋ ಹೇಳೋದನ್ನು ಅವ್ರು ಹೋಗ್ಬಿಡ್ತಿದ್ರು. ಅಷ್ಟರವರೆಗೆ ಒಬ್ಬ ವಿದ್ಯಾರ್ಥಿಯನ್ನು ಹಚ್ಚಿ ಈ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಬೆಳೆಸುವಂಥದ್ದು, ಅವರಿಗೆ ಮಾರ್ಕ್ಸ್ ಹೆಚ್ಚಿಗೆ ಬರುವಂಥದ್ದು ಒಂದಾದರೆ, ಇಡೀ ಕ್ಲಾಸ್ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆ ಮಟ್ಟಕ್ಕೆ ಒಯ್ಯಬೇಕು ಎನ್ನುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನ ಬೆಳೆಸುವಂಥ ಕೆಲಸವನ್ನು ಅವರು ಮತ್ತು ಅವರ ಮನೆಯವರೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರ ಪ್ರೀತಿಗೆ, ಈಗ ವಿದ್ಯಾರ್ಥಿಗಳು ಬಹುತೇಕ ಎಲ್ಲರೂ ಕೂಡ ಗ್ರೂಪ್ನಲ್ಲಿ ಅವ್ರ ಸಂಬಂಧದಲ್ಲಿ ಇರ್ತಾರೆ. ನಮ್ಮ ಮನೆಯಲ್ಲಿ KL ಭಟ್ರ ಸುದ್ದಿ ಆಗಾಗ ಬರ್ತಾ ಇರ್ತದೆ. ಯಾಕೆಂದರೆ ಏನೇ ಊರಿನ ವಿಷಯ ಇರಲಿ ಅಥವಾ ಅವರಲ್ಲಿರುವಂಥ ವಿಷಯ ಇರಲಿ ಸದಾ ಹಂಚಿಕೊಂಡಿದ್ದಾರೆ. SSLC ಮುಗಿತು, ಬೀಳ್ಕೊಡುಗೆ ಸಮಾರಂಭ ಆಯಿತು, KL ಭಟ್ರು ಒಂದು ಕಡೆ, ನಮ್ಮವರು ಒಂದು ಕಡೆ ಎಲ್ಲ. ಡೇ ಟು ಡೇ ಪ್ರತಿನಿತ್ಯ ಕೂಡ KL ಭಟ್ರು ಮತ್ತು ಅವರ ಶಿಷ್ಯರು ವಿದ್ಯಾರ್ಥಿಗಳೇನಿದ್ದಾರೆ ಇವತ್ತಿಗೂ ಕೂಡ ಸಂಬಂಧವನ್ನು ಇಟ್ಟುಕೊಂಡು ಅವರ ಬೆಳವಣಿಗೆಗೆ, ಅವರಿಗೆ ಮಾರ್ಗದರ್ಶನವನ್ನು KL ಭಟ್ರು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಸಿಗಲಿ ಅಂತ KG ಹೆಗಡೆಯವರಿಗೆ ಮತ್ತು ಅವರಿಗೆ ಶುಭವನ್ನು ಕೋರ್ತಾ, ಕೊನೆಯದಾಗಿ ನಾನು ಬಾಲಕೃಷ್ಣ ನಾಯ್ಕರವ್ರ ಬಗ್ಗೆ ಹೇಳಬೇಕು. ಏನಪ್ಪ ಅಂತ ತಾವು ಯೋಚನೆ ಮಾಡ್ಬೋದು. ಯುವ ಉದ್ಯಮಿಗಳು, ನಾನು ಆಗಲೂ ಹೇಳಿದೆ, ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅಷ್ಟಕ್ಕಾಗಿ ಮಾತ್ರ ನಾನು ಹೇಳ್ತಾ ಇಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದೀರಿ ನೀವು ದೊಡ್ಡವರು ಅಂತ ಹೇಳ್ತಾ ಇಲ್ಲ. ಕೊರೋನಾ ಬಂದಂಥ ಸಂದರ್ಭಗಳಲ್ಲಿ ಒಬ್ಬ ಯುವ ಉದ್ಯಮಿ, ಹಣದ ವ್ಯಾಮೋಹ ಅವರಿಗೆ ಇನ್ನೂ ಭಾಳ ಇರಬೇಕಿತ್ತು, ಕೊಡಬೇಕು ಅನ್ನುವಂಥ ಭಾವನೆ ಬರಲಿಕ್ಕೆ 50-60 ನಮ್ಮಷ್ಟಾದರೂ ವರ್ಷ ಆಗಬೇಕಿತ್ತು. ಆದರೆ ಆ ಸಂದರ್ಭದಲ್ಲಿ ತಾವು ಆ ಆಸ್ಪತ್ರೆಯ ಒಂದು ನಿರ್ವಹಣೆಯಲ್ಲಿ ಮತ್ತು ವಿಶೇಷವಾದಂಥ ಆಂಬ್ಯುಲೆನ್ಸ್ ಕೊಡುವಂಥದ್ದಿರ್ಬೋದು, ರೋಗಿಗಳ ಚಿಕಿತ್ಸೆಗೆ ಕೊಠಡಿಯನ್ನು ಎದುರುಗಡೆ ಹಾಲ್ ಕಟ್ಟಿಸ್ಕೊಡುವಂಥದ್ದಿರ್ಬೋದು. ಯಲ್ಲಾಪುರದಲ್ಲಿ ಇವತ್ತು ಅದು ಸಾರ್ವಜನಿಕ ಗಣೇಶೋತ್ಸವ ಇರಲಿ ಅಥವಾ ಜಾತ್ರಾ ಮಹೋತ್ಸವ ಇರಲಿ, ದೇವಿ ದೇವಸ್ಥಾನದ ಚಟುವಟಿಕೆ ಇರಲಿ, YTSSನಲ್ಲಿರಲಿ, ಬಾಲಕೃಷ್ಣ ನಾಯ್ಕರವರು ಒಬ್ಬ ಯುವಕರಾಗಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳೋದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಯಲ್ಲಾಪುರದಲ್ಲಿ ಕೇವಲ ಹಣ ಗಳಿಕೆ ಮಾಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಅವರು ಶ್ರೀಮಂತರು ಅಂತ ನಾವು ನೋಡುವಂಥದ್ದು ಒಂದು ಭಾಗ ಬೇರೆ. ನಿಮ್ಮ ಹಣ ನಿಮಗೆ ಲಾಭ ಆದರೆ ನಮಗೆ ಸಿಗ್ತದೆ, ನಿಮ್ಮ ಬಗ್ಗೆ ನಮಗೆ ಭರವಸೆ ಅಂದರೆ ನಿಮಗೆ ಒಳ್ಳೇದಾಗಬೇಕು, ನಿಮಗೆ ಒಳ್ಳೇದಾದರೆ ಊರಿಗೆ ಒಳ್ಳೇದು ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಒಮ್ಮೆ ಅಭಿನಂದಿಸಿದ ಮಾತಿನಿಂದ ಹೇಳದೆ ಹೋದರೆ ಏನೋ ಒಂದು ನಮ್ಮದು ತಪ್ಪು ಆಗಿಬಿಡ್ತದೆ ಅಂತ ಅನಿಸಿ ಹೇಳ್ತಾ ಇದ್ದೇನೆ. ನಿಮಗೆ ದೇವರು ಒಳ್ಳೆಯ ಇನ್ನೂ ಯಶಸ್ಸನ್ನು ಕೊಡಲಿ, ನಿಮ್ಮ ಉದ್ಯೋಗ ಇನ್ನೂ ಎತ್ತರಕ್ಕೆ ಬೆಳೀಲಿ ಎನ್ನುವಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ
ಈಗಲೇ ಹೇಳಿದಾಗೆ ನಾವೆಲ್ಲರೂ ಕೂಡಿ ಜಿ ಆರ್ ಹೆಗಡೆಯವರು ಅವರ ಕೆಲಸ ಒತ್ತಡ ಸಾಕಷ್ಟಿದೆ. ಆದರೆ ಅವರು ಒಂದು ಉಪಾಯ ಹುಡ್ಕೊಂಡ್ರು, ನಿದ್ರೆ ಸಮಯವನ್ನು ಬಿಟ್ಟರು ಇದನ್ನು ಮಾಡಿದರು. ಸಂಜೆ ಬಾಲಕೃಷ್ಣ ನಾಯ್ಕರವ್ರಿಗೆ ಗೊತ್ತಾಗ್ಬೋದು, ಲಾಸ್ಟ್ ಸಿಗೋರು ಯಾರಪ್ಪ ಅಂದರೆ ಅವರೇ ಸಿಗ್ಬೋದು ನೀವು ಭೇಟಿ. ಅಂದರೆ ಆ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ನಮಗೆಲ್ಲ ಜೋಡಣೆ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ನಾಳೆ ನಾಡಿದ್ದು ಬೆಳಗುವರೆಗೂ ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಸಾಯಂಕಾಲ ಒಳ್ಳೆಯ ಚರ್ಚಾಗೋಷ್ಠಿ ಇದೆ. ಭಾಸ್ಕರ್ ಹೆಗಡೆಯವರು ಅದರಲ್ಲಿ ವಿಷಯದ ಮೇಲೆ ಮಾತಾಡ್ತಿದ್ದಾರೆ. ಹರಿಪ್ರಕಾಶ್ ಕೋಣೆಮನೆಯವರು ಬರ್ತಾರೆ, ಪ್ರಮೋದ್ ಹೆಗಡೆಯವರು ಇರ್ತಾರೆ. ಒಟ್ಟಿನಲ್ಲಿ ಇವತ್ತು ನಾಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಳ ಜನ ಆಗಲಿಲ್ಲ ಅಂದರೆ ನಮ್ಮ ಜನ ಇಲ್ಲ, ನಾವು ಇದ್ದವರಷ್ಟು ಇರಬೇಕು. ಆ ಯಕ್ಷಗಾನಕ್ಕೆ ನಾಟಕಕ್ಕೆ ಯಾರ್ಯಾರೆಲ್ಲ ಬರ್ತಾರೆ, ಆ ಪ್ರೇಮಿಗಳು ಬರ್ತಾರೆ. ನಮ್ಮೂರಿನ ಕಾರ್ಯಕ್ರಮಕ್ಕೆ ನಮ್ಮೂರಿನವರಷ್ಟು ಜನ ಪಾಲ್ಗೊಂಡ್ರೆ ಅದು ಭಾಳ ಯಶಸ್ಸು. ಆ ರೀತಿಯಲ್ಲಿ ನಮ್ಮ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಮಗೆ ಸಿಗಲಿ ಅಂತ ಹೇಳ್ತಾ, ನಾವು ಏನಾದರೂ ತೊಂದರೆ ತಪ್ಪುಗಳಾಗಿದ್ದಿದ್ರೆ ಸಂಘಟಕರಿಂದಾಗಿದೆ, ನಮ್ಮಿಂದಾಗಿದೆ, ಎಲ್ಲದಕ್ಕೂ ತಮ್ಮ ಸಹಕಾರ ಬೇಕು ಅಂತ ಹೇಳಿ ಮುಂದೆ ಇನ್ನೂ ನಾವು ಅನೇಕ ಸಲ ಮಾತಾಡೋರಿದ್ದೇವೆ. ಬಿಟ್ಟು ಹೋಗಿದ್ದಿದ್ರೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಊಟವನ್ನು ಕಲಿತು 3:15 ನಾವು ಪುನಃ ಈ ವೇದಿಕೆಗೆ ಬರಬೇಕು. ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಭಜನೆ ನಡೆಯುವುದಿದೆ. ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರೇಕ್ಷಕರಾಗಿ ಅದನ್ನು ಬೆಂಬಲಿಸಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. GS ಭಟ್ ಅವರಿಂದ. ನಾನು ಹೇಳಿದ್ದೆ, ನಾನು ರೇಡಿಯೋನಲ್ಲೂ ಬರೋನಲ್ಲ, ನನ್ನ ಹೆಸರು ಕಳ್ಕೊಂಡಿದ್ದೇವೆ. ಆ ದುಃಖ ನಮಗೂ ಇದೆ. ಆದರೆ ಈ ವೇದಿಕೆಯ ಮೂಲಕ ಅಥವಾ ಈ ಕಾರ್ಯಕ್ರಮಗಳ ಮೂಲಕವಾದರೂ ನಾವು ಆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮಗೆಲ್ಲರಿಗೂ ಕೂಡ ಈ ಒಂದು ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಅಮಿತ್ ಹೆಗಡೆಯವರು ಈ ಒಂದು ಸರ್ವೋದಯ ಯೋಗ ಸಂಘದ ಗೌರವವನ್ನು ಸ್ವೀಕರಿಸಬೇಕು ಅಂತ ಶ್ರೀಯುತ GR ಹೆಗಡೆಯವರು ಅಧ್ಯಕ್ಷರು, ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಶ್ರೀಯುತ ಅಮಿತ್ ಹೆಗಡೆ ಅವರಿಗೆ ಮತ್ತು ಅವರ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಇದನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮಾಡಿಕೊಡ್ಬೇಕು. ಹಾಗೆಯೇ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ಉಪನ್ಯಾಸ ನೀಡಲಿಕ್ಕೆ ಶ್ರೀ ಭಾಸ್ಕರ್ ಹೆಗ್ಡೆ ಕಾಗೇರಿ ಅಧ್ಯಕ್ಷರು, ಡೆವಲಪ್ಮೆಂಟ್ ಸೊಸೈಟಿ ಸಿರ್ಸಿ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ಶ್ರೀ ಹರಿಪ್ರಕಾಶ್ ಕೋಣೆಮನೆ ಅಧ್ಯಕ್ಷರು, ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಯಲ್ಲಾಪುರ ಇವರು. ಸರ್ವೋದಯ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಇಂದಿನ ವಿಚಾರಗೋಷ್ಠಿಗೆ ಆಗಮಿಸಿದಂಥ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀಯುತ ಡಿ ಶಂಕರ್ ಭಟ್ ಅಧ್ಯಕ್ಷರು, ಸರ್ವೋದಯ ಶಿಕ್ಷಣ ಸಮಿತಿ ವಜ್ರರು, ಇವರನ್ನು ಕೂಡ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ದೇಶ ನಿರ್ಮಾಣದಲ್ಲಿ ಯುವಕರ ಪಾತ್ರ ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಭಾಸ್ಕರ ಹೆಗಡೆ ಕಾಗೇರಿ ಅಧ್ಯಕ್ಷರು, ಡೆವಲಪ್ಮೆಂಟ್ ಸೊಸೈಟಿ, ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಸಮಕಾಲೀನ ಯುವಕರು ಈ ವಿಷಯವನ್ನು ಮಾತಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರನ್ನು ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂಥ ಎಲ್ಲ ಪ್ರೇಕ್ಷಕರನ್ನು ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸಂಘದ
ಸುವರ್ಣ ಮಹೋತ್ಸವ ಸಮಾರಂಭದ ಮಧ್ಯಾಹ್ನದ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಂಕರ್ ಭಟ್ರವರೇ, ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತರೆ, ಆತ್ಮೀಯ ಸಜ್ಜನ ಸಭಾಸದ ಬಂಧುಗಳೇ, ಬೆಳಿಗ್ಗೆನೇ ಭಾಷಣವನ್ನು ಮಾಡಿ ಮುಗಿಸಿದ್ದೇನೆ. ಹಾಗಾಗಿ ನೇರವಾಗಿ ವಿಷಯದ ಕುರಿತು ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ವಿಚಾರಗೋಷ್ಠಿ ಆಗಿದ್ದರಿಂದ ಸ್ವಲ್ಪ ಲೇಖನದ ಸ್ವರೂಪದಲ್ಲಿರಲಿ ಅಂತ ಹೇಳಿ ನಾನೊಂದು ಸಣ್ಣ ಲೇಖನದ ಸ್ವರೂಪದಲ್ಲಿನೇ ಇದನ್ನು ತಂದಿದ್ದೇನೆ. ಅದರಿಂದ ದಯವಿಟ್ಟು ಅದನ್ನು ಓದ್ತೇನೆ ಅಂತ ಅನ್ಯತಾ ಭಾವಿಸಬೇಡಿ. ಓದ್ತಾ ನೀವು ಚರ್ಚೆಯಲ್ಲಿ ಪಾಲ್ಗೊಳ್ಬಹುದಾ ಅನ್ನೋದನ್ನು ಯೋಚನೆ ಮಾಡಿ. ರಾಷ್ಟ್ರ ನಿರ್ಮಾಣ ಎಂದರೆ ಒಂದು ದೇಶದ ನಾಗರಿಕ ಸಮಾಜದ ಒಗ್ಗಟ್ಟು, ರಾಜಕೀಯ ಸ್ಥಿರತೆ, ಆರ್ಥಿಕ ಸಮೃದ್ಧಿ ಇವುಗಳನ್ನು ಸಮಗ್ರವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ತೊಡಗಿಸಿಕೊಳ್ಳುವ ಪ್ರಕ್ರಿಯೆ ಅಂತ ನಾವು ವ್ಯಾಖ್ಯಾನಿಸಬಹುದು. ಅಂದರೆ ಯಾವುದೇ ಒಂದು ರಾಷ್ಟ್ರ ನಿರ್ಮಾಣ ಅಂದ ಕೂಡಲೇ ಅದು ಆರ್ಥಿಕವಾಗಿ ನಾವು ಎಷ್ಟನೇ ನಂಬರ್ದಲ್ಲಿದ್ವಿ, ಈಗ ಎಷ್ಟನೇ ನಂಬರಿಗೆ ಬಂದ್ವಿ, ಅದು ಒಂದರಿಂದನೇ ಆಗೋದಿಲ್ಲ. ಅದ್ರ ಬದಲಾಗಿ ಒಟ್ಟಾರೆಯಾಗಿ ನಾಗರಿಕರ ಸಾಮಾಜಿಕ ಒಗ್ಗಟ್ಟು ಹಾಗೂ ರಾಜಕೀಯ ಸ್ಥಿರತೆ ಇವೆಲ್ಲವನ್ನು ಒಳಗೊಂಡಂತೆ ಸಮಗ್ರವಾಗಿ ಆ ಸಮಗ್ರವಾದ ಅಭಿವೃದ್ಧಿ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಆದಾಗ ಮಾತ್ರ ಅದನ್ನು ನಾವೊಂದು ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣ ಅಂತೇಳಿ ಹೇಳ್ಬೋದು. ಯಾಕಂದರೆ ಇಂಥ ಒಂದು ರಾಷ್ಟ್ರ ನಿರ್ಮಾಣ ಆದಾಗ ಮಾತ್ರ ಭವಿಷ್ಯದ ಸ್ಥಿರತೆಯ ಬಗ್ಗೆ ನಾವೊಂದು ಆಶಾಭಾವನೆಯನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲ ನಾಗರಿಕರು ಅದರಲ್ಲಿ ತೊಡಗಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಅದರೊಳಗೆ ಯುವಕರು ಅಂತ ಪ್ರತ್ಯೇಕ ಅಲ್ಲ, ಎಲ್ಲ ನಾಗರಿಕರು ಸಹ ಅದರೊಳಗೆ ತೊಡಗಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಇವತ್ತಿನ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಯುವಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ದೃಷ್ಟಿ ಹಾಯಿಸೋಣ. ಒಂದು ದೇಶದ ಮೌಲ್ಯವನ್ನು ಅದು ಹೊಂದಿದ ಸಂಪತ್ತು ಅಥವಾ ಆಸ್ತಿಗಳಿಂದ ಅಲ್ಲ, ಬದಲಾಗಿ ಅದರ ಜನರಿಂದ ಹಾಗೂ ಜನರ ಸಾಮರ್ಥ್ಯದಿಂದ ನಿರ್ಣಯಿಸಬೇಕಾಗ್ತದೆ. ಒಂದು ರಾಷ್ಟ್ರವು ಶ್ರೀಮಂತವಾಗಿರಬಹುದು, ಆದರೆ ನಿಜವಾದ ಸಂಪತ್ತಿಗಿಂತ ಮುಖ್ಯವಾದ್ದು ಅದನ್ನು ಗಳಿಸಲಿಕ್ಕೆ ಕಾಂಟ್ರಿಬ್ಯೂಷನ್ ಅಥವಾ ತಮ್ಮ ಕೊಡುಗೆಗಳನ್ನು ಕೊಡ್ತಾ ಇರುವಂಥ ಸಮುದಾಯ ಏನಿದೆ ಅವರ ಸಾಮರ್ಥ್ಯದ ಮೇಲೆ ಅವಲಂಬಿಸಿದೆ. ಇಲ್ಲಿ ಇನ್ನೋವೇಷನ್ ಅಥವಾ ನಾವೀನ್ಯತೆ ಅಥವಾ ಸಮಗ್ರವಾದ ಒಂದು ತೊಡಗಿಸಿಕೊಳ್ಳುವಿಕೆ ಇಲ್ಲದೇ ಇದ್ದರೆ ಯಾವುದೇ ಒಂದು ಸಮಾಜ, ಇವತ್ತು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಸಮಾಜ ಸಹ ಕಾಲಾನುಕ್ರಮದಲ್ಲಿ ಪತನಗೊಂಡಿದ್ದಂತೆ ಕಾಣ್ತೇವೆ. ನಾವು ಇತಿಹಾಸದಲ್ಲಿ ಅವಲೋಕಿಸಿದಾಗ ಎಷ್ಟೋ ಸಹ ಇಂಥ ನಮ್ಮ ಮುಂದೆ, ನಮ್ಮ ದೇಶದಲ್ಲೂ ಬಂತು ಬೇರೆ ದೇಶದಲ್ಲೂ ಸಹ ಅನೇಕ ಸಮಾಜಗಳು ಅತ್ಯಂತ ಉನ್ನತವನ್ನು ಸಾಧಿಸಿದ್ದು ಸಹ ಕಾಲಾನುಕ್ರಮದಲ್ಲಿ ಬಿದ್ದು ಹೋಗಿದ್ದನ್ನು ಕಾಣ್ತೇವೆ. ಅದು ಒಂದು ರಾಷ್ಟ್ರವಾಗಿಯೇ ಉಳಿದೆ. ಕೆಲವು ದೇಶದ ನಕಾಶೆಯಲ್ಲೂ ಸಹ, ಅಂದರೆ ಜಗತ್ತಿನ ನಕಾಶೆಯಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭಗಳು ಸಹ ಆಗೋಗಿದ್ದಾವೆ ಎಷ್ಟೋ ರಾಷ್ಟ್ರಗಳು. ಒಂದು ಕಾಲದಲ್ಲಿ ಅತ್ಯಂತ ಬಲಿಷ್ಠವಾದ ರಾಷ್ಟ್ರ ಅಂತ ಕರೆಸ್ಕೊಂಡಂಥ ಎಷ್ಟೋ ರಾಷ್ಟ್ರಗಳು ಇವತ್ತು ನಕಾಶೆಯಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಯಾಕೆ ಆಯಿತು ಅಂದರೆ ಅದಕ್ಕೆ ಆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವಂಥ ಜನರ ಒಂದು ಸಹಕಾರದಿಂದಲೇ ಆಯಿತು ಹೊರತಾಗಿ ಬೇರೆ ಯಾವುದೇ ಕಾರಣಗಳಿಲ್ಲ. ಒಂದು ರಾಷ್ಟ್ರದ ಯುವಕರು ಅದರ ಅತ್ಯಂತ ಅಮೂಲ್ಯ ಮತ್ತು ಕ್ರಿಯಾತ್ಮಕ ಸಂಪನ್ಮೂಲ. ರಾಷ್ಟ್ರದ ಉಜ್ವಲ ಭವಿಷ್ಯದ ಕೀಲಿ ಯುವಕರ ಹತ್ರ ಇದೆ ಅಂತ ಹೇಳ್ಬೋದು. ಭಾರತದಂತಹ ವೈವಿಧ್ಯಮಯ ಮತ್ತು ಚೈತನ್ಯಶೀಲ ದೇಶದಲ್ಲಿ ಅದರ ಪ್ರಗತಿಯನ್ನು ರೂಪಿಸುವ ಯುವಕರ ಸಾಮರ್ಥ್ಯವು ಅಪಾರವಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಯುವಕರ ಸಾಮರ್ಥ್ಯ ಅಪಾರವಾಗಿದೆ ಅಂದರೆ ಈ ಪ್ರತಿಯೊಂದು ಬದಲಾವಣೆಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಹಾಗೂ ಆ ಬದಲಾವಣೆಗಳಿಗೆ ಬಹುಬೇಗ ಸಿದ್ಧರಾಗಿ ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು ಯುವಕರ ಒಂದು ಚೈತನ್ಯಶೀಲತೆಯಿಂದ ಸಾಧ್ಯ ಆಗ್ತದೆ. ಹಾಗಾಗಿ ಅವರ ಪಾತ್ರ ಬಹಳ ಮುಖ್ಯ ಅಂತ ನಾವು ಗಮನಿಸಬೇಕಾಗ್ತದೆ. ಯುವಕರ ಸಮಗ್ರ ಮತ್ತು ಸಕಾರಾತ್ಮಕ ಕೊಡುಗೆಯಿಂದ ಯಾವುದೇ ರಾಷ್ಟ್ರವು ತನ್ನ ಆಕಾಂಕ್ಷೆಗಳು ಮತ್ತು ಕನಸುಗಳನ್ನು ಸಾಧಿಸಬಹುದು. ರಾಷ್ಟ್ರ ಅಂತ ಒಟ್ಟು ಕೂಡಿದಾಗ ಆ ರಾಷ್ಟ್ರದಲ್ಲಿನ ಒಟ್ಟಾರೆ ಜನಸಮುದಾಯದ ನಿರೀಕ್ಷೆಗಳು, ಅಪೇಕ್ಷೆಗಳು ಇವುಗಳೆಲ್ಲ ಅದನ್ನು ನಾವು ಕನಸುಗಳ ರೀತಿಯಲ್ಲಿ ಸಾಧಿಸಬೇಕು ಅಂತೇಳಾದರೆ ನಾವು ಎಲ್ಲ ಜನರ ಸಕಾರಾತ್ಮಕ ಕೊಡುಗೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಪ್ರತಿಯೊಂದು ರಾಷ್ಟ್ರದ ಇತಿಹಾಸವು ಹಲವಾರು ಕ್ರಾಂತಿಗಳು ಮತ್ತು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಆಡಳಿತಾತ್ಮಕ ಬದಲಾವಣೆಗಳಿಗೆ ಹಾಗೂ ಉತ್ತಮ ಮಾನವ ಜೀವನಕ್ಕಾಗಿ ಆವಿಷ್ಕಾರಗಳಿಗೆ ಸಾಕ್ಷಿಯಾಗಿದೆ. ಈ ಎಲ್ಲ ಬದಲಾವಣೆಗಳನ್ನು, ಸಕಾರಾತ್ಮಕವಾದ ಬದಲಾವಣೆಗಳನ್ನು ಬಹುತೇಕವಾಗಿ ಯುವಕರೇ ಪ್ರಾರಂಭಿಸಿದ್ದಾರೆ. ಅದು ಯಾವುದೇ ಕ್ರಾಂತಿ ಇರಬಹುದು, ಅಥವಾ ಸೂಕ್ಷ್ಮ ರೀತಿಯಲ್ಲಿ ಬದಲಾವಣೆಗಳಿರಬಹುದು, ಅಥವಾ ಸ್ಥೂಲ ರೀತಿಯಲ್ಲಿ ಬದಲಾವಣೆಗಳಿರಬಹುದು. ಅವೆಲ್ಲವುಗಳನ್ನು ಸಹ ಯುವಕರೇ ಪ್ರಾರಂಭಿಸಿ ಮುನ್ನಡೆಸಿದಂಥದ್ದು ನಮ್ಮ ಇತಿಹಾಸದಲ್ಲಿ ನಮಗೆ ಕಾಣಬರ್ತಾರೆ. ಶಕ್ತಿ ಮತ್ತು ಚೈತನ್ಯದಿಂದ ಮಿಡಿಯುತ್ತಿರುವ ಭಾರತದಂತಹ ರಾಷ್ಟ್ರದಲ್ಲಿ ಯುವಕರು ನಾಳೆಯ ಭರವಸೆಗಳನ್ನು ಸಾಕಾರಗೊಳಿಸುತ್ತಾರೆ.
2047ರ ವೇಳೆಗೆ ಕನಸಿನ ಭಾರತದ ನಮ್ಮ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಮೂಲಕ ಭಾರತದೊಳಗಿನ ಅಗಾಧ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಕೌಶಲ್ಯವನ್ನು ಅವರು ಹೊಂದಿದ್ದಾರೆ. ಅವರ ಧಮನಿಗಳಲ್ಲಿ ಹರಿಯುವ ಉತ್ಸಾಹ ಮತ್ತು ಕನಸುಗಳು ದಾರಿದೀಪವಾದವರ ಪರಿವರ್ತಕ ಶಕ್ತಿಯನ್ನು ಉಪಯೋಗಿಸಿ ಯುವಕರು ತಮ್ಮ ಮಹಾನ್ ರಾಷ್ಟ್ರದ ಭವಿಷ್ಯವನ್ನು ರೂಪಿಸಬಹುದು. ಭಾರತದ ಯುವ ಸಮೂಹವು ಒಂದು ಅಪ್ರತಿಮ ಜನಸಂಖ್ಯಾ ಪ್ರಯೋಜನ. ನಾವು ಅದನ್ನು ಡೆಮೋಗ್ರಫಿಕ್ ಅಡ್ವಾಂಟೇಜ್ ಅಂತ ಹೇಳ್ತೇವೆ. ನಮ್ಮ ಜನಸಂಖ್ಯೆ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ವೈರುಧ್ಯವಾಗಿ ಕಾಣುತ್ತದೆ. ನಾವು ಬೆಳಗ್ಗಿನ ಸಭೆಯಲ್ಲೂ ಮಾತಾಡ್ತಾ ಹೇಳಿದ್ವಿ, ಇಲ್ಲಿ ಕಳಚೆ ಊರಿನ ಸಂದರ್ಭ ಒಂದೇ ಅಲ್ಲ, ನಮ್ಮ ಯಾವುದೇ ಊರಿನ ಸಂದರ್ಭ ನೋಡಿದ್ರು ನಮ್ಮ ಸುತ್ತಮುತ್ತ ನೋಡಿದಾಗ ನಮ್ಮ ಊರಿನಲ್ಲಿ ಹೇಳಿದ್ರು ಯುವಕರಿದ್ದಾರೆ, ವಯಸ್ಸಾದ ಯುವಕರೇ ಇದ್ದಾರೆ. ತಾವೆಲ್ಲರೂ ಇದಕ್ಕೆ ಹೋಗ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ನೋಡಿದಾಗ ವಯಸ್ಸಾದ ಯುವಕರೇ ಸುತ್ತಮುತ್ತ ಕಾಡಿಸ್ತಾ ಇದ್ದಾರೆ. ಈಗ ಇವತ್ತಿನ ಸಭೆಯಲ್ಲೂ ತೆಗೆದುಕೊಂಡ್ರೆ ಬಹುತೇಕವಾಗಿ ಸರಾಸರಿ ಆಯಸ್ಸು ಒಂದು 40 ವರ್ಷಕ್ಕೆ ಮೇಲ್ಪಟ್ಟೆ ಬರಬಹುದು ಅಂತ ಅನಿಸ್ತಾ ಇದೆ. ಸರಾಸರಿ ಅಲ್ವಾ? ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಆದರೆ ಒಟ್ಟಾರೆ ನೋಡಿದಾಗ ನಾವು ದೇಶವನ್ನು ಸಮಗ್ರವಾಗಿ ದೃಷ್ಟಿಕೋನದಲ್ಲಿ ನೋಡಿದಾಗ ಒಟ್ಟು ಮುಂದೆ ನಾವು ನಮ್ಮ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಅಂತ ಕರಿತೇವೆ. ಅಂದರೆ ಜಾಗತಿಕವಾಗಿ ನಮ್ಮ ಭಾರತ ದೇಶದ ಸ್ಥಾನ ಎಲ್ಲಿ ಅಂತ ನೋಡಿದಾಗ ನಮ್ಮ ಜನಸಂಖ್ಯೆ 65% ಜನರು 35ಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಈ ಉತ್ಸಾಹಭರಿತ ಸಮೂಹವು ಸೃಜನಶೀಲತೆ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕತ್ವದ ಸೂಕ್ತವಾದ ಶಕ್ತಿಯನ್ನು ಹೊಂದಿದೆ. ಈ ಅಗಾಧ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅವರ ಶಕ್ತಿಯನ್ನು ರಚನಾತ್ಮಕ ಮಾರ್ಗಗಳ ಕಡೆಗೆ ಹರಿಸುವುದು ಮತ್ತು ಅವರಿಗೆ ಸ್ವಯಂ ಅಭಿವ್ಯಕ್ತಿಗೆ ಅಗತ್ಯವಾದ ಸಾಧನಗಳು, ವೇದಿಕೆಗಳನ್ನು ಒದಗಿಸುವುದು ಇಂದಿನ ಅಗತ್ಯತೆ ಆಗಿದೆ. ಹಾಗಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅಂತ ಹೇಳಾದಾಗ ಬಹುತೇಕವಾಗಿ ಇವತ್ತಿನ ಸಂದರ್ಭದಲ್ಲಿ, ಈ ವೇದಿಕೆಯ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾದ್ದು ಯುವಕರು ಏನು ಮಾಡಬೇಕು ಅನ್ನೋದಲ್ಲ, ಯುವಕರ ಬಗ್ಗಾಗಿ ನಾವೇನು ಮಾಡಬೇಕು ಅನ್ನೋದನ್ನು. ಹಾಗಾಗಿ ಇವತ್ತಿನ ಒಂದು ವಿಚಾರಗೋಷ್ಠಿಯಲ್ಲಿ ನನ್ನ ವಿಚಾರವನ್ನು ಯುವಕರು ಏನು ಮಾಡಬೇಕು ಅನ್ನೋದಕ್ಕಿಂತ ಯುವಕರಿಗಾಗಿ ನಾವೇನು ಮಾಡಲಿಕ್ಕೆ ಸಾಧ್ಯ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ನನ್ನ ಮಾತುಗಳನ್ನು ಇಡಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರ ನಿರ್ಮಾಣವು ಸಾಮಾಜಿಕ ಸಾಮರಸ್ಯ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ರಾಷ್ಟ್ರದ ಆರ್ಥಿಕ ಬೆಳವಣಿಗೆ, ಪ್ರಾಮುಖ್ಯವಾಗಿ 3 ಅಂಶಗಳನ್ನು ನಾವು ಗಮನಿಸಬಹುದು. ಸಾಮಾಜಿಕ ಸಾಮರಸ್ಯನೂ ಬೇಕಾಗ್ತದೆ, ಮೂಲಸೌಕರ್ಯ ಅಭಿವೃದ್ಧಿನೂ ಆಗಬೇಕಾಗ್ತದೆ, ಅದರ ಮೂಲಕವಾಗಿ ಆರ್ಥಿಕವಾಗಿ ಸಹ ಅಭಿವೃದ್ಧಿಯನ್ನು ಸಾಧಿಸಬೇಕಾಗುತ್ತೆ. ಈ ಆರ್ಥಿಕ ಅಭಿವೃದ್ಧಿ ಸಾಧನೆಯಲ್ಲಿ ಈಗಾಗಲೇ ನಾವು ದಾಪುಗಾಲನ್ನು ಇಟ್ಟು ಮುಂದುವರಿತಾ ಇದ್ದೇವೆ. ಬಹುಶಃ ಇದೇ ರೀತಿಯಲ್ಲಿ ಮುಂದುವರೆದರೆ ಖಂಡಿತವಾಗಿ ನಾವು ರಾಷ್ಟ್ರೀಯ ಒಂದು ನ್ಯಾಷನಲ್ ನಮ್ಮ ಎವರೇಜನ್ನು ತೆಗೆದುಕೊಂಡರೂ ಸಹ ನಮ್ಮ ಆರ್ಥಿಕತೆಯ ಸುಧಾರಣೆ ಜಾಗತಿಕ ಮಟ್ಟದಲ್ಲಿ ನಾವು ಮೇಲಿನ ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ. ರಾಷ್ಟ್ರ ಎಂಬ ಪದವನ್ನು ಸಾರ್ವಭೌಮ ರಾಜ್ಯಕ್ಕೆ ಬಳಸಲಾಗುತ್ತದೆ, ಅಥವಾ ಒಂದು ದೇಶವು ಅನೇಕ ಭಾವನಾತ್ಮಕ ಮತ್ತು ಅದೃಶ್ಯ ಕಲ್ಪನೆಗಳನ್ನು ಹೊಂದಿದೆ. ಇದು ಒಂದು ದೇಶ ಅಂದ ಕೂಡಲೇ ಇದು ಬರೀ ಜಿಯೋಗ್ರಫಿಕಲ್ ಬೌಂಡ್ರಿಯಿಂದ ದೇಶ ಆಗೋದಿಲ್ಲ. ಇದು ಜಿಯೋಗ್ರಫಿಕಲ್ ಬೌಂಡ್ರಿನೂ ಒಂದು ಬೇಕು. ಇದಲ್ಲದೇ ಒಂದು ರಾಷ್ಟ್ರ ಅಂತ ಅನಿಸ್ಕೊಳ್ಳುವಾಗ ಅಲ್ಲಿ ಸೇರಿದಂಥ ಜನ ಸಮುದಾಯ, ಅವರ ಆಶೋತ್ತರಗಳು ಇವೆಲ್ಲವೂ ಸಹ ರಾಷ್ಟ್ರದಲ್ಲಿ ಪ್ರತಿಬಿಂಬಿತವಾಗುತ್ತದೆ. ಇನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಪಾತ್ರ ಏನು ಅನ್ನೋದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಯುವಕರನ್ನು ಸೇರಿಸಿಕೊಳ್ಳುವ ಮೂಲಕ ಸರ್ಕಾರ ಅವರನ್ನು ಸಬಲೀಕರಣಗೊಳಿಸಬೇಕು ಅನ್ನೋದು ನನ್ನ ಪ್ರತಿಪಾದನೆ. ಇಲ್ಲಿ ಒಂದು ಯಾವುದೇ ಸರ್ಕಾರ ಅಂದರೆ ನಾನು ಇಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಆಡಳಿತ ಅನ್ನೋರು ಯಾರೇ ಇದ್ರೂ ಸಹ ಅವರ ನೈತಿಕವಾದ ಜವಾಬ್ದಾರಿ ಏನಾಗ್ತದೆ ಅಂದರೆ ಡಿಸಿಷನ್ ಮೇಕಿಂಗ್ ಅಂತ ಯಾವುದನ್ನು ಕರಿತೇವೋ, ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಯುವಕರನ್ನು ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆ ಆಗಬೇಕು. ಇದು ನಮ್ಮ ಮನೆಗಳಿಂದ ಮೊದಲು ಪ್ರಾರಂಭ ಆಗಬೇಕು. ನಾವು ಯೋಚನೆ ಮಾಡಿಕೊಳ್ಳೋಣ, ಎಷ್ಟೋ ಜನ ಪ್ರಸಕ್ತವಾದ ಒಂದು ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂದರೆ ಈಗೀಗ ಬದಲಾವಣೆ ಆಗ್ತಾ ಇದೆ, ಆದ್ರೂ ಇನ್ನೂ ಸಿಚುವೇಶನ್ ಒಂದು ಹೇಳ್ತೇನೆ. ಬಹುತೇಕ ಜನರು ಕಪಾಟಿನ ಕೀಲಿಕೆಯನ್ನು, ನಾನು ಸ್ವಲ್ಪ ಕ್ಲೀಶಿಯಾಗಿ ಹೇಳ್ತೇನೆ, ದಯವಿಟ್ಟು ಬೇಸರ ಮಾಡಬಾರ್ದು, ಹೆಣದ ಮೇಲಿಂದ ಜನಿವಾರದಿಂದ ತೆಗೆದಿದ್ದೇ ಹೆಚ್ಚು, ಅಪ್ಪ ಮಗನಿಗೆ ಕೀಲಿಕೈ ಕೊಟ್ಟಿದ್ದು ಕಡಿಮೆ. ಬಹುಶಃ ಅಪ್ಪನ ಉಡುದಾರದಿಂದನೋ ಜನಿವಾರದಿಂದನೋ ಕೀಲಿಕೈ ತೆಗೆದು ಆವಾಗ ಕಪಾಟ ತೆಗೆದು ನೋಡಿದ ಮಕ್ಕಳೇ ಬಹಳ ಜನ ಇದ್ದಾರೆ. ಹಾಗಾಗಿ ನಾವು ನಮ್ಮ ಯುವಕರಿಗೆ ಡಿಸಿಷನ್ ಮೇಕಿಂಗ್ ಅಂತೇಳಿ, ಯುವಕರು ಅಂದರೆ ಇಲ್ಲಿ ದಯವಿಟ್ಟು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ಇಲ್ಲಿ ಯುವಕರು ಅನ್ನೋದನ್ನು ನಾನು ನ್ಯೂಟ್ರಲ್ ಜೆಂಡರ್ ಆಗಿ ಉಪಯೋಗಿಸ್ತಾ ಇದ್ದೇನೆ. ಹೌದು, ಯುವತಿಯರು ಮತ್ತು ಬರೀ ಯುವಕರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನಮ್ಮ ಸುದ್ದಿನೇ ಇಲ್ಲ ಇವರಿಗೆ ಅಂತ ತಿಳ್ಕೊಬೇಡಿ. ಮತ್ತೆ ಯುವಕರು ಅಂದ್ರೆ ಇಲ್ಲಿ ಸಾಮಾನ್ಯ ಯುವಜನ ಅಂತೇಳಿ ಪ್ರಯೋಗಿಸ್ಬೋದು ಅಲ್ವ ಅಧ್ಯಕ್ಷರೇ? ಯುವಕರು ಅನ್ನೋದಕ್ಕಿಂತ ಯುವಜನರು ಅಂತ ಹೇಳ್ಬಿಡ್ಬೋದು ಜನರಲ್ ಆಗಿ. ಸೊ ಯುವಜನರನ್ನ ನಾವು ನಮ್ಮ ಕೌಟುಂಬಿಕ ಮಟ್ಟದಿಂದ
ಸಾಮಾಜಿಕವಾಗಿ ಸಾಮೂಹಿಕವಾಗಿ ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಹೇಳ್ತೇವೆ. ನಾವು ಎಷ್ಟರ ಮಟ್ಟಿಗೆ ಅವ್ರನ್ನ ತೊಡಗಿಸ್ಕೊಂಡಿದ್ದೇವೆ. ಇದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂದ ಕೂಡಲೇ ಒಂದು ತಮಾಷೆ ಸಂದರ್ಭ ನೆನಪಾಗ್ತದೆ. ಒಂದ್ಸಲ ಹಿಂಗೆ ಹೇಳಿದ್ರು, ಗಂಡ ಹೆಂಡತಿ ಸಾಮರಸ್ಯದ ಬಗ್ಗೆ ಪ್ರಶ್ನೆ ಬಂತು. ಗಂಡ ಹೆಂಡತಿ ಬಹಳ ಸಾಮರಸ್ಯದಲ್ಲಿದ್ದಾರೆ, ಏನೇನು ಜಗಳ ಆಗೋದಿಲ್ಲ ಏನು ಅಂತ. ಇಲ್ಲ, ನಮ್ಮಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನಲ್ಲೆಲ್ಲ ನಾವು ಪಾಲ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಿರ್ಣಯಾತ್ಮಕ ಪ್ರಕ್ರಿಯೆಯಲ್ಲಿ ನನ್ನದು ಮತ್ತು ನನ್ನ ಹೆಂಡತಿದ್ದು ಸಮಪಾಲಿದೆ. ಏನು ಇಲ್ಲ, ಮೇಜರ್ ಡಿಸಿಷನ್ಸ್ ಎಲ್ಲ ಏನಿದೆ ಅದನ್ನು ನಾ ತೆಗೆದುಕೊಳ್ತೇನೆ, ಮೈನರ್ ಡಿಸಿಷನ್ಸ್ ಎಲ್ಲ ನನ್ನ ಹೆಂಡತಿ ತಗೋತಾಳೆ. ಏನು ಮೇಜರ್ ಡಿಸಿಷನ್ ಇಲ್ಲ. ಈಗ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಅವರ ಮಾತುಕತೆ ಮುಂದೆ ಏನಾಗಬೇಕು, ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರ ಮುಂದೆ ಏನು ಮಾಡಬೇಕು, ರಾಜ್ಯ ಮಟ್ಟದಲ್ಲಿ ಹೋದರೆ ಸಿದ್ದರಾಮಯ್ಯ ಅವರು ಏನು ಮಾಡಬೇಕು, ಡಿ ಕೆ ಶಿವಕುಮಾರ್ ಏನು ಮಾಡಬೇಕು ಇತ್ಯಾದಿ ಮೇಲ್ಮಟ್ಟದ ವಿಚಾರಗಳೇನಿದ್ದಾವೆ, ಇಂಥದ್ರೊಳಗೆಲ್ಲ ನಿರ್ಣಯಾತ್ಮಕವಾಗಿ ನಾನು ನಿರ್ಣಯ ತೆಗೆದುಕೊಳ್ತೇನೆ. ಮಕ್ಕಳ ಶಾಲೆಗೆ ಎಲ್ಲಿ ಸೇರಿಸಬೇಕು ಅನ್ನೋದ್ರಿಂದ ಹಿಡಿದು ಅಡಿಗೆ ಏನು ಮಾಡಬೇಕು, ಬಟ್ಟೆ ಬರೆ ತಗೊಳ್ಳೋದಿರಲಿ, ಫ್ರಿಜ್ ಯಾವ್ದು ತಗೋಬೇಕು, ಟಿವಿ ಯಾವ್ದು ತೆಗೆದಬೇಕು, ಇಂಥ ಮೈನರ್ ವಿಷಯ ಏನಿದೆ ಇದೆಲ್ಲ ನಾನು ಹೆಂಡತಿ ಡಿಸೈಡ್ ಮಾಡ್ತೇನೆ. ಹಾಗೆ ಇಲ್ಲಿ ನಿರ್ಣಯಾತ್ಮಕ ಪ್ರಕ್ರಿಯೆ ಅಂದ್ರೆ ಅನೇಕ ಸಲ ನಾವೇನ್ ಮಾಡ್ತೇವೆ ಅಂದ್ರೆ, ನಿರ್ಣಯಾತ್ಮಕ ಪ್ರಕ್ರಿಯೆಯಲ್ಲಿ ಯುವಜನರನ್ನ ತೊಡಗಿಸ್ಕೊಳ್ಳೋದಿಲ್ಲ ಅಂತ ಹೇಳಲ್ಲ. ಅಂದ್ರೆ ಅವ್ರಿಗೆ ಏನೇನು ಮಾಡ್ತೇವೆ ಅಂದ್ರೆ, ನಾನೆಲ್ಲ ನೋಡಿದ್ದೇನೆ, ಎಸ್ ಹೇಳೋದು ನಿನಗೆ ಬಿಟ್ಟಿದ್ದು ಅಂತ. ಇದು ಬಹುಶಃ ಬದಲಾವಣೆಗಳಾಗ್ತಾ ಇದ್ದಾವೆ, ಆದ್ರೂ ಇದು ನಡೀತಾ ಇದೆಯಲ್ಲೋ ಗೊತ್ತಿಲ್ಲ. ಇದು ಎಷ್ಟು ನಿಮಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಆಗ್ತದೆ ಅಥವಾ ರೆಲೆವೆಂಟ್ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಹುಡುಗಿ ನೋಡೋ ಸಂದರ್ಭದಲ್ಲಿ ಎಷ್ಟೋ ಸಲ ಹಾಗೆ ನಾವೆಲ್ಲ ನೋಡಿದ್ದೇವೆ, ನೀನು ಹೋಗಿ ನೋಡಿ ಎಸ್ ಅಂದ್ರೆ ಆಯ್ತು ಅಂದ್ರೆ ಎಸ್ ಅನ್ನೋ ಅಧಿಕಾರವನ್ನು ಅವರಿಗೆ ಬಿಟ್ಟಿದ್ದೇವೆ ಅಂದ್ರೆ ಅವ್ರ ಲೆಕ್ಕದಲ್ಲಿ ನಿರ್ಣಯದ ಪ್ರಕ್ರಿಯೆಯನ್ನು ಅವರಿಗೆ ಕೊಟ್ಟಿದ್ದೇವೆ ಅಂತೇಳಿ. ಆ ರೀತಿಯಲ್ಲ, ಅವರಿಗೆ ಅದು ಅನಿಸ್ಬೇಕು, ಇಲ್ಲ ನಮ್ಮ ನಿರ್ಣಯಗಳು ಜಾರಿಗೆ ಬರ್ತವೆ, ನಮ್ಮ ನಿರ್ಣಯಗಳು ಅವರ್ ಒಪಿನಿಯನ್ಸ್ ಆಲ್ಸೋ ಮ್ಯಾಟರ್, ನಮ್ಮ ಅಭಿಪ್ರಾಯಗಳಿಗೂ ಬೆಲೆ ಇದೆ ಅಂತ ಅನಿಸ್ಬೇಕು. ಅವ್ರನ್ನ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವ ಕೆಲಸ ಆಗಬೇಕು. ಶಿಕ್ಷಣದ ಬಗ್ಗೆ ಬಂದಾಗ ಬಹುಶಃ ಮತ್ತೆ ಹರಿಪ್ರಸಾದ್ ಅವರು ಅದನ್ನು ಟಚ್ ಮಾಡ್ತಾರೆ, ಹಾಗಾಗಿ ನಾನು ಅದನ್ನು ಹೆಚ್ಚಿಗೆ ಹೋಗುವುದಿಲ್ಲ. ಶಿಕ್ಷಣ ಒಬ್ಬ ವ್ಯಕ್ತಿಗೆ ವಿಕಸನಕ್ಕೆ ಸರಿಯಾದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಸಹಾಯ ಮಾಡುತ್ತದೆ. ಹಾಗಾಗಿ ಶಿಕ್ಷಣ ಅನ್ನೋದು ಬಹುಶಃ ವೈಯಕ್ತಿಕ ನಿರ್ಧಾರ ಆದರೂ ಸಹ ಸಾಮೂಹಿಕವಾಗಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಸರ್ಕಾರದ್ದಿದೆ. ಯಾಕಂದರೆ ಕಡ್ಡಾಯ ಶಿಕ್ಷಣ ಬಂದ ಮೇಲೆ ಇದು ಶಿಕ್ಷಣ ಕೊಡಿಸಬೇಕಾದ ಜವಾಬ್ದಾರಿ ಪಾಲಕರದ್ದಿದೆ ಅಂದಮೇಲೆ ಇಲ್ಲಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಹಾಗೂ ವೇದಿಕೆ ನಿರ್ಮಾಣ ಸರ್ಕಾರದಿಂದ ಆಗಬೇಕಾಗ್ತದೆ. ಪಾಲಕರಾಗಿ ನಾವೇನು ಮಾಡಬೇಕಾಗ್ತದೆ ಅಂದರೆ, ಮಕ್ಕಳನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತಾ ಇದ್ದೇವೆ ಅನ್ನೋದನ್ನು ನೋಡಬೇಕು. ಈ ಯುವಜನರು ಅಂತ ಹೇಳಾದಾಗ ಇವತ್ತು ಯಾರು ಮಕ್ಕಳಾಗಿದ್ದಾರೆ ನಾಳೆ ಅವರು ಯುವಜನರು ಆಗ್ತಾರೆ. ಹಾಗಾದರೆ ಈಗಲಿಂದನೇ ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬೇಕು ಅಂತ ಹೇಳಾದರೆ ನಾವು ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೇವೆ, ಎಷ್ಟು ಜನ ನಾವು ನಮ್ಮ ಮಕ್ಕಳು ಹೆಚ್ಚಿಗೆ ಗಳಿಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಅಭಿಮಾನ ಪಟ್ಕೊಳ್ತೇವೆ. ಮಾರ್ಗ ಯಾವುದಾದ್ರೂ ಇರಲಿ, ಹೆಚ್ಚಿಗೆ ಹಣ ಗಳಿಸಿದವರಿಗೆ ನಾವು ಮನ್ನಣೆ ಕೊಡ್ತೇವ. ಒಂದು ಮನೆಯಲ್ಲಿ 2 ಜನ ಮಕ್ಕಳಿದ್ರೆ ಸಂದರ್ಭ ನೆನಪು ಮಾಡ್ಕೊಳ್ಳಿ, ಹೇಗಾಗ್ತದೆ ಅಂದರೆ, ಮನೆಗೆ ನೆಂಟರು ಬರ್ತಾರೆ, ನೆಂಟರು ಬಂದಾಗ ಕೇಳ್ತಾರೆ, ನಿಮ್ಮ ಹಿರೇಮಗ ಏನು ಮಾಡ್ತಾರೆ? ನಮ್ಮ ಹಿರೇಮಗ ಬೆಂಗಳೂರಿನಲ್ಲಿದ್ದಾನೆ, ಅವನು ಸಾಫ್ಟ್ವೇರ್ ನೌಕರಿ ಚಲೋ ಇದ್ದಾನೆ. ನಿಮ್ಮ ಎರಡನೇವ ಎಂತ ಇಲ್ಲ, ಇಲ್ಲೇ ಮನೆಯಲ್ಲೇ ಇದ್ದಾನೆ, ಎಂತೂ ಮಾಡೋದಿಲ್ಲ. ಅವನು ಮನೆ ಕೆಲಸವನ್ನು ಮಾಡಿಕೊಂಡು, ದೇವ್ರ ಪೂಜೆನೂ ಮಾಡಿಕೊಂಡು, ಕೊಟ್ಟಿಗೆ ಕೆಲಸನೂ ಮಾಡಿ, ಇವ್ರಿಗೆ ಹುಷಾರಿಲ್ದೋದಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದು ಮಾಡಿ ಎಲ್ಲದೂ ಮಾಡಿದ್ದು ಅದು ಯಾವುದೂ ಕೆಲಸ ಅಲ್ಲ. ಇವನು ಬೆಂಗಳೂರಿನಲ್ಲಿದ್ದು ಸಾಫ್ಟ್ವೇರ್ದಲ್ಲಿದ್ದವನು ಕೆಲಸ. ಹಾಗಾಗಿ ಈ ಧೋರಣೆಯಿಂದ ನಾವು ಯುವ ಜನರಲ್ಲಿ ಆ ರೀತಿಯಲ್ಲಿ ನಾವು ಮನೋಸ್ಥಿತಿಯನ್ನು ತುಂಬಿದರೆ, ಗಳಿಕೆನೇ ಮುಖ್ಯ ಅನ್ನೋ ಮನೋಸ್ಥಿತಿಯನ್ನು ತುಂಬಿದರೆ ತಪ್ಪುಗಾರರು ಯಾರು? ಇವತ್ತು ನಾವು ಯುವಕರಲ್ಲಿ ಅಥವಾ ಯುವಜನರಲ್ಲಿ ನೈತಿಕತೆಯನ್ನು ಹುಡುಕುವಾಗ ಆ ನೈತಿಕತೆಯ ಪಾಠ ಯಾರಿಂದ ಸಿಕ್ಕಿದೆ ಅವರಿಗೆ ಅನ್ನೋದನ್ನು ನೋಡ್ಕೋಬೇಕು. ನಮ್ಮ ನಿರೀಕ್ಷೆಗಳೇನು, ನಮ್ಮ ಮಕ್ಕಳಿಂದ ನಮ್ಮ ನಿರೀಕ್ಷೆಗಳೇನು ಅಂತ ನಾವು ನೋಡಿಕೊಂಡಾಗ ಅವ್ರನ್ನ ನಿರ್ಣಯಾತ್ಮಕವಾಗಿ ಎಷ್ಟು ಜನರಿಗೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತೇವೆ. ಅವರು ಕೇಳಿದ್ದನ್ನು ಕೊಡಿಸೋದು ಒಂದು ಭಾಗ. ಇನ್ನು ಪಾಲಕರಾಗಿ ಯುವಜನರ ತೊಡಗಿಸುವಿಕೆಯಲ್ಲಿ ನಮ್ಮದು 2 ರೀತಿಯ ಎಕ್ಸ್ಟ್ರೀಮ್ಗಳನ್ನ, 2 ವೈರುಧ್ಯಗಳನ್ನು ನಾನು ನೋಡ್ತೇನೆ. ಒಂದು, ಸರಿಸುಮಾರು ನನ್ನ ಸಮಕಾಲೀನರು ಅಥವಾ ನನಗಿಂತ ಸ್ವಲ್ಪ ಜೂನಿಯರ್ಸ್ ನಾವೆಲ್ಲ ಸೇರಿದಾಗ ಮಕ್ಕಳ ಬಗ್ಗೆ ಮಾತನಾಡುವಂಥದ್ದು ಇದ್ದರೆ ಅವ್ರು ಹೇಳೋದೇನು ಅಂದರೆ, ನನ್ನ ಬಾಲ್ಯವನ್ನು ಬಹಳ ಕಷ್ಟದಲ್ಲಿ ಕಳೆದಿದ್ದೇನೆ, ನಾನು ಶಾಲೆಗೆ ಹೋಗುವಾಗ ನನ್ನ ಕಾಲಿಗೆ ಚಪ್ಪಲ್ ಇರಲಿಲ್ಲ, ನಾನು ಮಾತ್ರ ನನ್ನ ಮಕ್ಕಳನ್ನು ಮಾತ್ರ ನಾನಿದಿಲ್ಲ, ಅವರಿಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ನಾನು ಕೊಡ್ತೇನೆ ಅಂತೇಳಿ ಅಗತ್ಯಕ್ಕಿಂತ ಹೆಚ್ಚಾಗಿ ಇವರು ಪ್ರೀತಿಯನ್ನು ಅವರಿಗೆ ಕೊಡುವುದನ್ನು ಅಥವಾ ಸಮಯ ಕೊಡುವುದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಹಣ ಕೊಡುವುದು. ಅವರಿಗೆ ಯಾವ ಪ್ರೀತಿಯನ್ನು ಕೊಡಬೇಕಾಗಿತ್ತೋ, ಅವರಿಗೆ ಯಾವ ಸಮಯವನ್ನು ಕೊಡಬೇಕಾಗಿತ್ತೋ ಅದ್ರ ಬದಲಿಗೆ ಹಣವನ್ನು ಕೊಡುವುದು. ಇದು ಒಂದು ಎಕ್ಸ್ಟ್ರೀಮ್. ಆದರೆ ಇನ್ನೊಂದು ಎಕ್ಸ್ಟ್ರೀಮ್, ನಾವೆಲ್ಲ ಕಳ್ಕೊಂಡು ಬಂದಿದ್ದೇವೆ, ಕಾಲ ಬದಲಾಗಿದೆ ಅನ್ನೋದನ್ನು ಮರೆತು ಬಿಡ್ತೇವೆ. ನಾವೆಲ್ಲ ಅವಾಗ ನಡ್ಕೊಂಡೇ ಶಾಲೆಗೆ ಹೋಗ್ತಿದ್ವಿ, ಇವನಿಗೆ ಯಾಕೆ, ಇವನೊಬ್ಬನಿಗೆ ಯಾಕೆ
ಈಗ ಆವಾಗಿನ ಪರಿಸ್ಥಿತಿ ಏನಿತ್ತು, ನನಗೆ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ವಯಸ್ಸು ಎಷ್ಟಾಗಿತ್ತು, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೆ, ಈಗ ನಮ್ಮ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ನಾವು ಬೆಳೆಸಿದ್ದೇವೆ, ಅವನು ದಿವಸಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರುವ ದೈಹಿಕವಾಗಿ ಸಾಮರ್ಥ್ಯ ಹೊಂದಿದನಾ ಇಲ್ವಾ, ಅಥವಾ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋದಿಲ್ಲ. ನಾನು ಕಷ್ಟಪಟ್ಟಿದ್ದೇನೆ, ಅದಕ್ಕೆ ಅವನು ಕಷ್ಟಪಡಬೇಕು. ನನ್ನ ಧೋರಣೆಯಲ್ಲಿ ಇವೆರಡೂ ಸಹ ಎಕ್ಸ್ಟ್ರೀಮ್. ಈ ಎರಡು ವೈರುಧ್ಯಗಳ ನಡುವೆ ನಾವು ಪ್ರಾಕ್ಟಿಕಲ್ ಆಗಿ ಏನನ್ನ ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಥವಾ ದಾರಿಯನ್ನು ಕೊಡಬೇಕು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಯುವಕರು ಶಿಕ್ಷಣವನ್ನು, ಇನ್ನು ನಾನು ಇದನ್ನು ಹೇಳಿದೆ, ಶಿಕ್ಷಣವನ್ನು ಕೊಡೋದ್ರ ಬಗ್ಗೆ ಹೇಳಿದೆ. ಪಾಲಕರು ಮಕ್ಕಳು ಯಾವ ಶಿಕ್ಷಣವನ್ನು ಪಡೆಯಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಜನ ಪಾಲಕರದ್ದು ಸೇ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲೂ ಸಹ ಎರಡು ವೈರುಧ್ಯಗಳನ್ನು ನಾನು ನೋಡ್ತೀನಿ. ಒಂದು, ಅವ್ರನ್ನ ಹೋದಲ್ಲಿ ಬಿಟ್ಟುಬಿಡೋದು, ಏನು ಬೇಕಾದರೂ ಮಾಡೋದು, ನಿನ್ನ ಫ್ರೀ ಬಿಟ್ಟಿದ್ದೇನೆ ಅಂತೇಳಿ ಹೇಳೋದು, ಅಥವಾ ನೀನು ಇಂಥದ್ದೇ ಆಗು ಅಂತೇಳಿ. ಮನೆಗೆ ನೆಂಟರು ಬಂದಾಗ ಮಾತಾಡ್ಸಿದ್ರೆ ಅವ್ನಿಗೆ ಹೇಳಬೇಕು ಏನಾಗ್ತೇನೆ, ಇಲ್ಲ ನಾನು ಇಂಜಿನಿಯರ್ ಆಗ್ತೇನೆ, ಡಾಕ್ಟರ್ ಆಗ್ತೇನೆ ಅಂತ ಹೇಳಬೇಕು. ಯಾಕಂದ್ರೆ ಅವಾಗ ಅವರು ನಮ್ಮ ಒಂದು ಸೀಮಿತವಾದ ಪರಿಧಿಯಲ್ಲಿ ನಮಗನ್ಸೋದೇನು ಅಂದರೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆದರೆ ಜೀವನ ಚೆನ್ನಾಗಿ ಆಗ್ತದೆ. ಯಾಕೆಂದರೆ ಹೆಚ್ಚಿಗೆ ದುಡ್ಡು ದುಡಿತಾರೆ. ಇದೇ ಒಂದು ದೃಷ್ಟಿಯಲ್ಲಿ ಅವ್ರನ್ನ ಬೆಳೆಸ್ತಾ ನಮಗೆ ಬೇಕಾದ ಅವ್ರನ್ನ ನಮ್ಮ ಒಂದು ಆಸಕ್ತಿಗೆ, ನಮ್ಮ ಉದ್ದೇಶಕ್ಕೆ ಅವ್ರನ್ನ ತಿದ್ದಲಿಕ್ಕೆ ನೋಡೋದು. ಆಮೇಲೆ ಅವರು ರೆಬೆಲ್ ಆಗ್ತಾರೆ. ಹೇಳಿದ ಮಾತು ಕೇಳೋದಿಲ್ಲ ಅಂತ ನಮಗನ್ನಿಸ್ತದೆ. ನಮ್ಮ ಮಕ್ಕಳೊಬ್ಬರು ಮಾತು ಕೇಳೋದಿಲ್ಲ ಅಂತೇಳಿ. ಮಾತು ಕೇಳೋದಿಲ್ಲ ಅಂದರೆ ನಾವು ಅವ್ರನ್ನ ಅರ್ಥೈಸ್ಲಿಕ್ಕೆ, ಸಾಮಾನ್ಯವಾಗಿ ನೋಡಿ ಒಂದು ನುಡಿಗಟ್ಟು ಬರ್ತದೆ, ಇವತ್ತಿನ ಮಕ್ಕಳು ನನಗೆ ಅರ್ಥನೇ ಆಗೋದಿಲ್ಲ, ಒಂದು ಮಾತು ಹೇಳಿದ ಮಾತು ಕೇಳೋದಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದು ಹೇಳಿದ ಮಾತು ಕೇಳೋದಿಲ್ಲ, ಅವ್ರು ನನಗೆ ಅರ್ಥ ಆಗೋದಿಲ್ಲ ಅಂತ. ನಮ್ಮ ನಿರೀಕ್ಷೆ ಏನು ಅಂದರೆ ನಾನು ಹೇಳಿದ್ದನ್ನು ಅವ್ರು ಕೇಳಬೇಕು, ಆದರೆ ಅವ್ರು ನನಗೆ ಅರ್ಥ ಆಗಬೇಕು. ಅವ್ರು ಹೇಳಿದ್ದನ್ನು ನಾನು ಕೇಳ್ತೇನೆ, ಅವ್ರು ಏನೇನೋ ಹೇಳ್ತಾರೆ, ನನಗೆ ಅರ್ಥ ಆಗೋದಿಲ್ಲ ಅಂತಲ್ಲ. ನಾವು ಹೇಳೋದು, ನಾನು ಹೇಳ್ತೇನೆ, ಹೇಳಿದ ಒಂದು ಮಾತು ಅವ್ರು ಕೇಳೋದಿಲ್ಲ, ಆದರೆ ಅವ್ರು ನನಗೆ ಅರ್ಥ ಆಗೋದಿಲ್ಲ ಅನ್ನೋದು ಪ್ರಯೋಗ. ಅದ್ರ ಬದಲಾಗಿ ಅವ್ರು ಹೇಳಿದ್ದನ್ನು ನಾವು ಕೇಳುವ ಒಂದು ಮನೋಸ್ಥಿತಿಗೆ ನಾವು ಬಂದರೆ ಖಂಡಿತವಾಗಿ ಪರಸ್ಪರ ನಮ್ಮಲ್ಲಿ ಇದನ್ನು ಯಾಕೆ ಮರೆತೀವಿ ಅಂತ ಗೊತ್ತಿಲ್ಲ. ನಾವು ಪಾಶ್ಚಾತ್ಯ ಅನುಕರಣೆಯಿಂದ ಬೇರೆ ಬೇರೆ ಎಲ್ಲವನ್ನು ಕಲ್ತಿದ್ದೇವೆ, ಆದರೆ ನಮಗೆ ಪ್ರಾಪ್ತೇತು ಷೋಡಶಿ ವರ್ಷೆ ಪುತ್ರೇ ಮಿತ್ರರಾಚರೇತ್ ಅಂತೇಳಿ ಹೇಳಿದ್ದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಬಹುಶಃ ಅದು ಮನುಸ್ಮೃತಿಯಿಂದ ಬಂದಿದೆ ಅಂತ ಹೇಳೋ ಕಾರಣಕ್ಕೆ ಏನೋ ಅದನ್ನು ಬದಿಗಿಟ್ಟು ಬಿಟ್ಟಿದ್ದೇವೆ. ಆದರೆ ಇಲ್ಲಿ 16 ವರ್ಷಕ್ಕೆ ನಂತರ ನಮ್ಮ ಪುತ್ರ ಸ್ಥಾನದಲ್ಲಿದ್ದಂಥವ್ರನ್ನ ಮಿತ್ರರನ್ನಾಗಿ ನೋಡಿ ಅಂತೇಳಿ ಪಾಲಕರಿಗೆ ಅಷ್ಟೇ ಹೇಳಿದ್ದಲ್ಲ, ಮಕ್ಕಳಿಗೆ ಪಾಲಕರಿಗೆ ಇಬ್ಬರಿಗೂ ಸೇರಿ ಹೇಳಿದ್ದು. ಮಿತ್ರತ್ವ ಅನ್ನೋದು ಯಾವಾಗಲೂ ಒನ್ ವೇ ಟ್ರಾಫಿಕ್ ಅಲ್ಲ, ಅದು ಪರಸ್ಪರ ಇರುವಾಗ ನಾವು ಮಿತ್ರತ್ವವನ್ನು ಅವರಲ್ಲಿ ಹೊಂದಿದ್ದೇವಾ ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಯುವಕರ ಸಂಖ್ಯೆ ಇದ್ದವ್ರಿಗೆ ನನ್ನ ಒಂದು ಪ್ರಶ್ನೆ ಇದೆ. ಯುವಜನರಿದ್ದೀರಿ, ಯುವಕರಿರಲಿ, ಯುವತಿಯರಿರಲಿ, ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರನ್ನ ಕಾಣಲಿಕ್ಕೆ ಸಾಧ್ಯನಾ? ನಿಮ್ಮ ಫ್ರೆಂಡ್ ಯಾರು ಅಂತೇಳಿ ಕೇಳಿದರೆ ಎಷ್ಟು ಜನರಿಗೆ ನಿಮ್ಮ ಕುಟುಂಬದ ಸದಸ್ಯರ ನೆನಪಾಗ್ತದೆ? ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿಗೂ ನೀವು ನೋಡಿದರೆ ಶಿರ್ಸಿಯಲ್ಲಿ ಡಾನ್ ಬಾಸ್ಕೋ ಸ್ಕೂಲ್ ಇದೆ. ಡಾನ್ ಬಾಸ್ಕೋ ಸ್ಕೂಲ್ನಲ್ಲಿ ನನ್ನ ಮಗಳಿದ್ದಾಗ ನನಗೆ ಬಹಳ ಟಚಿಂಗ್ ಒಂದು ಇನ್ಸಿಡೆಂಟ್ ಏನಂದರೆ, ಒಂದು ಎಸ್ಸೆ ಬರೀಲಿಕ್ಕೆ ಹೇಳಿದ್ರು ಅವರು, ಮೈ ಬೆಸ್ಟ್ ಫ್ರೆಂಡ್ ಅಂತೇಳಿ. ನನ್ನ ಮಗಳು ಏನು ಬರೆದಿದ್ದು ಅಂದರೆ, ಮೈ ಪಾಪ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತೇಳಿ ಬರೆದು, ಇಂಗ್ಲೀಷ್ನಲ್ಲಿದೆ ಎಸ್ಸೆ ಅದು ಬರೆದಿರು. ಭಾಳಷ್ಟು ದಿವಸಗಳವರೆಗೆ ಅವರು ಅದನ್ನು ಕಾದಿಟ್ಟಿದ್ರು, ಆ ಎಸ್ಸೆ ಕಾದಿಟ್ಟಿದ್ರು. ಯಾಕಂದರೆ ನನಗೆ ಭಾಳ ಇದೆ ಅಂತಂದರೆ, ನನ್ನ ಮಗಳು ನನ್ನನ್ನು ಮಿತ್ರನಾಗಿ ಸ್ವೀಕರಿಸಲಿಕ್ಕೆ ಸಿದ್ಧಳಿದ್ದಾಳೆ ಅನ್ನೋದು ನನಗೆ ಬಹಳ ಜವಾಬ್ದಾರಿಯನ್ನು ಕೊಟ್ಟಿತು. ಅದೇ ರೀತಿ ಎಷ್ಟು ಜನರಿಗೆ, ಯುವಜನರಿಗೆ ಇವತ್ತು ನಮ್ಮ ಕುಟುಂಬಗಳಲ್ಲೇ ನಮಗೆ ಸ್ನೇಹಿತರನ್ನು ಹುಡುಕಲಿಕ್ಕೆ ಸಾಧ್ಯ? ಸ್ನೇಹಕ್ಕಾಗಿ ನಾವು ಕುಟುಂಬದ ಹೊರಗೆ ನೋಡ್ತಾ ಇದ್ದೇವಾ? ಇದೇ ನಮ್ಮ ಅನೇಕ ನೈತಿಕವಾದ ಪತನಕ್ಕೆ ಕಾರಣನಾ? ಇವತ್ತು ನಾವು ಲವ್ ಜಿಹಾದ್ ಅಂತ ಪ್ರಕರಣಗಳಿರಬಹುದು. ಹಾಗಾಗಿ ಎಲ್ಲಿ ಕುಟುಂಬ ಅಥವಾ ಸಮುದಾಯ, ಸಮಾಜದಲ್ಲಿ ಸುತ್ತಮುತ್ತಲು ನಮಗೆ ಎಲ್ಲಿ ಪ್ರೀತಿ ಸಿಗಲಿಲ್ವೋ, ಆ ಸಿಗದೇ ಇರುವ ಪ್ರೀತಿಯನ್ನ ಪ್ರಪಂಚದಲ್ಲಿ ಬೇರೆ ಯಾವುದೋ ಮೂಲದಿಂದ ಹುಡುಕಲಿಕ್ಕೆ ಹೋಗೋ ಕಾರಣದಿಂದ ಈ ರೀತಿ ಆಗ್ತಿದೆಯಾ ಅನ್ನೋದನ್ನು ನಾನು ಸ್ವಲ್ಪ ಜಿಜ್ಞಾಸೆಗೆ ಬಿಟ್ಟಿದ್ದೇನೆ. ತಾವು ಸ್ವಲ್ಪ ಇದರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು. ಈ ಶಿಕ್ಷಣವನ್ನು ಕೊಡುವಾಗ ಶಿಕ್ಷಣದ ಮೂಲಕವಾಗಿ ಕೌಶಲ್ಯ ಬೆಳೀತಾ ಇದೆಯಾ ಅನ್ನೋದರ ಒಂದು ಚಿಂತನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅಥವಾ ಹಿಂದೆ ಒಂದು ಸರ್ಕಾರ ಈ ಜನರನ್ನ ತನ್ನ ಗುಲಾಮಿತನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾದಂತಹ ಅನುಕೂಲಕರವಾದ ಒಂದು ಶಿಕ್ಷಣ ಪದ್ಧತಿಯನ್ನು ರೂಪಿಸಿದ್ದು, ಅದನ್ನೇ ಸ್ವಲ್ಪ ಟಿಂಕರಿಂಗ್ ಮಾಡಿ ಬದಲಾವಣೆ ಮಾಡಿ ನಾವು ಉಪಯೋಗಿಸ್ತಾ ಇದ್ದೇವಾ? ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರವಾದ ಬದಲಾವಣೆಗೆ ಇದು ಒಂದು ಕಾಲ ಸನ್ನಿಹಿತಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಬಹುಶಃ ಒಂದು ಗಂಭೀರವಾದ ಚಿಂತನೆ ನಡೀಬೇಕು. ಅಧ್ಯಕ್ಷರು ಇದಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಆ ಮೆಕಾಲೆ ಪದ್ಧತಿಯ ಶಿಕ್ಷಣ ಪದ್ಧತಿಯಿಂದನೇ ನಾನು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು ದೇಶವನ್ನ ತನ್ನ ಗುಲಾಮಿತನದಲ್ಲಿ ಇಡ್ಲಿಕ್ಕೆ ಕಾರ್ಕೂನರನ್ನು ತಯಾರು ಮಾಡುವಂತಹ ಒಂದು ಶಿಕ್ಷಣ ಪದ್ಧತಿ,
ಆ ಶಿಕ್ಷಣ ಪದ್ಧತಿಯಿಂದ ತಯಾರಾದವರು ಕಾರ್ಕೊಂಡ್ರೆ ಆಗ್ತಾರೆ ಹೊರತಾಗಿ ದೇಶದ ಒಂದು ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನು ತೊಡಗಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ, ಅವರ ಕೌಶಲ್ಯವನ್ನು, ಅವರ ಸೂಕ್ತವಾದ ಪ್ರತಿಭೆಯನ್ನು ಉತ್ತೇಜಿಸಿ ತನ್ಮೂಲಕವಾಗಿ ಅವರಿಗೂ ಅಭಿವೃದ್ಧಿಗೆ ಒಂದು ಅವಕಾಶ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾಲುದಾರಿಕೆ ಬಗ್ಗೆ ಅವ್ರನ್ನ ತಯಾರು ಮಾಡಲಿಕ್ಕೆ ಸಾಧ್ಯನಾ? ಹಾಗಾಗಿ ಈ ಒಂದು ಅಮೂಲಾಗ್ರವಾದ ಶಿಕ್ಷಣ ಪದ್ಧತಿಯ ಬದಲಾವಣೆಗೆ ಕಾಲ ಸನ್ನಿಹಿತ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ, ಪ್ರಾಮುಖ್ಯವಾಗಿ ಹಾಗಾದರೆ ಪ್ರಸ್ತುತ ಪರಿಸ್ಥಿತಿಯ ಒಂದು ವಿಶ್ಲೇಷಣೆಯನ್ನು ಮಾಡಿದಾಗ ಇವೆಲ್ಲ ಒಂದು ವಿಶ್ಲೇಷಣೆಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಟ್ಟದಲ್ಲಿ ಏನು ಪ್ರಯತ್ನಗಳು ನಡೀತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರಲಿ ಅನ್ನೋ ದೃಷ್ಟಿಯಿಂದ 2014ರ ರಾಷ್ಟ್ರೀಯ ಯುವ ನೀತಿಯ ಕಡೆಗೆ ತಮ್ಮ ಒಂದು ಗಮನವನ್ನು ಹರಿಸಿದ್ವಿ. 2014ರಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಯುವ ನೀತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇಲ್ಲಿವರೆಗೆ ನಾನು ಚರ್ಚೆ ಮಾಡಿದಂಥ ಅನೇಕ ಸಂಗತಿಗಳ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಯುವ ನೀತಿ ಬಹುಶಃ ಇವತ್ತು ಹೆಚ್ಚು ಪ್ರಸ್ತುತ ಆಗ್ತದೆ ಅನ್ನೋದೊಂದು ದೃಷ್ಟಿಕೋನ. ದೇಶದ ಯುವಕರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಸಬಲೀಕರಣಗೊಳಿಸುವುದು ಮತ್ತು ಅವರ ಮೂಲಕ ಭಾರತವು ರಾಷ್ಟ್ರಗಳ ಸಮುದಾಯದಲ್ಲಿ ತನ್ನ ಸರಿಯಾದ ಸ್ಥಾನವನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಳ್ಳುವುದು, ಇದು ವಿಷನ್. ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈ ದೃಷ್ಟಿಕೋನದ ಮೂಲಕವಾಗಿ ಯುವ ಜನರ ಸಬಲೀಕರಣ ಹಾಗೂ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಯುವ ನೀತಿಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ 5 ಉದ್ದೇಶಗಳು ಹಾಗೂ 11 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದ್ದಾರೆ. ಪ್ರಮುಖವಾಗಿ 5 ಉದ್ದೇಶಗಳು, ಈ ರಾಷ್ಟ್ರೀಯ ಯುವ ನೀತಿಯ ಮೂಲಕವಾಗಿ 5 ಉದ್ದೇಶಗಳನ್ನು ಸಾಧಿಸಬೇಕು ಅಂತೇಳಿ. ಮೊದಲನೆಯ ಉದ್ದೇಶ ಆರ್ಥಿಕ ಅಭಿವೃದ್ಧಿಗೆ ಸುಸ್ಥಿರ ಕೊಡುಗೆ ನೀಡಬಲ್ಲ ಉತ್ಪಾದಕ ಕಾರ್ಯಪಡೆಯನ್ನು ರಚಿಸುವುದು. ಶಬ್ದಗಳು ಸ್ವಲ್ಪ ಕ್ಲಿಷ್ಟವಾಗಿದ್ದಾವೆ, ಅರ್ಥ ಇಷ್ಟೇ. ಆರ್ಥಿಕ ಅಭಿವೃದ್ಧಿಗೆ ಸುಸ್ಥಿರ ಕೊಡುಗೆ ನೀಡಬಲ್ಲ ದೇಶದ ಆರ್ಥಿಕ ಅಭಿವೃದ್ಧಿ. ಇಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನುವಾಗ ವ್ಯಕ್ತಿಯಿಂದ ಸಮಷ್ಟಿ, ವೈಯಕ್ತಿಕ ನೆಲೆಯಿಂದ ಹಿಡಿದು ಸಾರ್ವತ್ರಿಕ ನೆಲೆಯವರೆಗೆ ಆರ್ಥಿಕವಾದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಹಾಗೂ ಅದು ಸುಸ್ಥಿರತೆ, ಇವತ್ತಿನ ಆರ್ಥಿಕತೆ ಅಷ್ಟೇ ಅಲ್ಲ, ದೀರ್ಘಕಾಲದವರೆಗೆ ಅದು ನಿರಂತರವಾಗಿ ಇರುವಂತೆ ನೋಡಿಕೊಳ್ಳುವ ಉತ್ಪಾದಕ ಕಾರ್ಯಪಡೆ, ಇದು ಒಂದು ದೇಶಕ್ಕೆ ಒಂದು ಕೊಡುಗೆ ನೀಡುವಂಥ ಉತ್ಪಾದಕ ಕಾರ್ಯಪಡೆ ಈ ಯುವಕರ ಮೂಲಕವಾಗಿ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮೊದಲನೇ ಉದ್ದೇಶ ಇದೆ. ಈ ಉದ್ದೇಶ ಈಡೇರಿಕೆಗಾಗಿ ಆದ್ಯತೆಯ ಕ್ಷೇತ್ರವನ್ನು ಶಿಕ್ಷಣ ಅಂತ ಗುರುತಿಸಲಾಗಿದೆ. ಈ ಆದ್ಯತೆಯ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ಗುಣಮಟ್ಟವನ್ನು ನಿರ್ಮಿಸುವುದು. ಈಗ ಏನಾಗಿದೆ ಅಂದರೆ ವ್ಯವಸ್ಥೆಗಳು ಸಾಕಷ್ಟು ಇದ್ದಾವೆ. ಈಗ ನಾವು ನೋಡ್ತಾ ಇದ್ದೇವೆ, ಪ್ರೈಮರಿ ಇದೆ, ಹೈಸ್ಕೂಲ್ ಇದೆ, ಆಮೇಲೆ ITIಗಳಿದ್ದಾವೆ, ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಬೇರೆ ಬೇರೆ ತಾಂತ್ರಿಕ ವಿದ್ಯಾಲಯಗಳಿದ್ದಾವೆ, ಕೌಶಲ್ಯಗಳನ್ನು ಕಲಿಸುವಂತಹ ವಿಶ್ವವಿದ್ಯಾಲಯಗಳಿದ್ದಾವೆ. ಇವೆಲ್ಲವುಗಳ ಮಧ್ಯ ಇವುಗಳ ಸಾಮರ್ಥ್ಯ ವೃದ್ಧಿ ಆಗಬೇಕು. ಅವು ನಿಂತ ನೀರಾಗಬಾರ್ದು. ನಿರಂತರವಾಗಿ ಬದಲಾವಣೆ ಆಗ್ತಾ ಇರುವಂಥ ಅಗತ್ಯತೆಗಳನ್ನು ನೋಡಿಕೊಂಡು ಬದಲಾವಣೆ ಆಗಬೇಕು. ಎಲ್ಲಿವರೆಗೆ ಅಂದರೆ ಈವನ್ ಕರಿಕ್ಯುಲಮ್ ಬದಲಾವಣೆ ಆಗ್ಬೋದು. ಎಷ್ಟೋ ದಿವಸಗಳಲ್ಲಿ ಈಗ ಯಾರಾದರೂ ಹೇಳಿದರೆ ನೀವು ಇಂಜಿನಿಯರಿಂಗ್ ಅನ್ನೋದು ಭಾಳ ಸುಲಭವಾಗಿ ಎಲ್ಲರೂ ಹೇಳ್ಬಿಡ್ತಾರೆ. ಈಗ ಯಾರಾದರೂ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗು ಅಥವಾ ಇದು ಅಂತೇಳಿ ಹೇಳಿದರೆ ಎಲ್ಲರೂ ಮುಗ್ಬಿಡ್ತಾರೆ. ಏನಪ್ಪ ಇದು, ಈಗೆಲ್ಲ ಟ್ರೆಂಡೇ ಬೇರೆ ಆಗಿಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದರವರೆಗೆ ಹೋಗ್ಬಿಟ್ಟಿದ್ದೇವೆ, ನಾವು ಮೆಷಿನ್ ಲರ್ನಿಂಗ್ವರೆಗೆ ಹೋಗ್ಬಿಟ್ಟಿದ್ದೇವೆ. ಎಂಥ ಸಂದರ್ಭದಲ್ಲಿ ಆದರೆ ಬೇಸಿಕ್ಕನ್ನು ಮರೆಯದೆ ಅದಕ್ಕೆ ಮೂಲಭೂತವಾದ ಒಂದು ಗುಣಮಟ್ಟವನ್ನು ಹಾಗೂ ವ್ಯವಸ್ಥೆಯ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂಥದ್ದು, ಕೌಶಲ್ಯ ಅಭಿವೃದ್ಧಿ ಮತ್ತು ನಿರಂತರ ಕಲಿಕೆಯನ್ನು ಉತ್ತೇಜಿಸುವುದು ಅಂತೇಳಿ. ಅಂದರೆ ನಮ್ಮದು ಸಮಾಜವಾಗಿ ಸರ್ಕಾರವಾಗಿ ನಮ್ಮ ಜವಾಬ್ದಾರಿ ಇದೆ ಅಂದರೆ ಕಲಿಕೆ ಅನ್ನೋದಕ್ಕೆ ಮುಕ್ತಾಯ ಅನ್ನೋದಿಲ್ಲ. ನಿರಂತರವಾದ ಕಲಿಕೆಗೆ ಅವಕಾಶ ಇರುವಂಥ ಒಂದು ವಾತಾವರಣ ನಮ್ಮಲ್ಲಿ ಬರಬೇಕು. ಯಾರೇ ಆದರೂ ನಾನು ಇದನ್ನು ಕಲಿಬೇಕು ಅಂತ ಆಸೆ ಪಟ್ಟರೆ ಅದಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಆಗುವಂಥ ಒಂದು ಪರಿಸ್ಥಿತಿ ಆಗಬೇಕು. ಎರಡನೇ ಆದ್ಯತೆ ಕ್ಷೇತ್ರ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ, ಎಂಪ್ಲಾಯಬಿಲಿಟಿ ಅಂತೇಳಿ ಹೇಳ್ತಾರೆ. ಈಗ ಪ್ರಮೋದ್ ಹೆಗ್ಡೆ ಅವರು ಬಹುಶಃ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನೆನಪು ಮಾಡ್ಕೊಳ್ತೇನೆ. ಪ್ರಮೋದ್ ಹೆಗ್ಡೆ ಅವರು ಹೇಳಿದರು, ಜನರಿಗೆ ಕೆಲಸ ಇಲ್ಲ ಆದರೆ ಕೆಲಸಕ್ಕೆ ಜನ ಇಲ್ಲ ಅಂತ. ಕೆಲವು ಪ್ರಮೋದ್ ಹೆಗ್ಡೆ ಇದೆ, ಸ್ವಲ್ಪ ಭಾಷೆ ನಮ್ಮದು ಶಬ್ದ ಇದಾಯಿತು. ಜನರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಆದರೆ ನಮಗೆ ಕೆಲಸಕ್ಕೆ ಮಾಡಲಿಕ್ಕೆ ಸರಿಯಾದ ಜನ ಇಲ್ಲ ಅಂತೇಳಿ. ಇದು ಯಾಕೆ ಅಂದರೆ ಕೆಲಸಗಳು ಬೇಕಾದಷ್ಟಿದ್ದಾವೆ, ಆದರೆ ಆ ಕೆಲಸವನ್ನು ಪೂರೈಸಬಲ್ಲಂಥ ಕೌಶಲ್ಯವನ್ನು ಹೊಂದಿದಂಥ ಒಂದು ತಂಡ ನಮ್ಮಲ್ಲಿಲ್ಲ. ಒಳ್ಳೆ ಪ್ಲಂಬರ್ ಸಿಗೋದಿಲ್ಲ ನಮಗೆ, ಒಳ್ಳೆ ಎಲೆಕ್ಟ್ರಿಷಿಯನ್ ಸಿಗೋದಿಲ್ಲ. ಅಷ್ಟೇ ಯಾಕೆ, ಇಲ್ಲಿ ಬಹುಶಃ ಸಹೋದರಿಯರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಳಿದ ಅಳತೆ ಪ್ರಕಾರ ಹೇಳಿದ ಟೈಮಿಗೆ ಹೇಳಿದ ಅಳತೆಗೆ ಹೊಲ್ಕೊಂಡು ಟೇಲರು ಇಲ್ಲ. ಡಾಕ್ಟರ್ಸ್ ಇಂಜಿನಿಯರ್ಸು ಅದನ್ನೇ ಬಂದು ನಾನು ಅಲ್ಲಿಂದಲೇ ಶುರು ಮಾಡಿದೆ. ಪ್ರಾರಂಭಿಕ ಅಂತ ಬಹುಶಃ ಸಹೋದರಿಯರು ಹೋಗ್ತಾರೆ, ಒಂದೇ ಸಿಟ್ಟಿಂಗಿಗೆ ಒಂದ್ಸಲ ಅಳತೆ ಕೊಟ್ಟು ಅದನ್ನು ಸರಿಯಾಗುವಂತ ಹೊಲ್ಕೊಂಡು ಟೇಲರು ಕಮ್ಮಿನೇ ಅಂತ. ಅದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು
ನಾವು ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡುವಾಗ, ಉತ್ಪಾದಕತೆ ಬಗ್ಗೆ ಮಾತಾಡುವಾಗ ಕೌಶಲ್ಯ ಅನ್ನೋದು ಮುಖ್ಯ ಆಗ್ತದೆ. ಹಾಗಾಗಿ ಆದ್ಯತೆಯ ಕ್ಷೇತ್ರ ಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ. ಇದಕ್ಕೆ ಸಹ ಯುವಜನರ ಸಂಪರ್ಕ ಮತ್ತು ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳಾಗಬೇಕು. ವ್ಯವಸ್ಥೆಗಳ ಮತ್ತು ಪಾಲುದಾರರ ಸಂಪರ್ಕಗಳನ್ನು ನಿಲ್ಲಿಸಬೇಕು. ವ್ಯವಸ್ಥೆಗಳು ಮತ್ತು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೇವೆ, ಯಾರ್ಯಾರು ಪರಿಣಾಮಗಾರರು ಅವರೆಲ್ಲರೂ. ಮೂರನೇದಾಗಿ ಆದ್ಯತೆಯ ಕ್ಷೇತ್ರ ಉದ್ಯಮಶೀಲತೆ. ಶಿಕ್ಷಣ ಅನ್ನೋದು ಬರೀ ನೌಕರನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ಆಗಬಾರ್ದು. ಶಿಕ್ಷಣದ ಮೂಲಕವಾಗಿ ಅವರು ಉದ್ಯೋಗದಾತರಾಗುವಂತೆ ಅವ್ರನ್ನ ತಯಾರು ಮಾಡಬೇಕು. ಇದನ್ನೇ ನಾವು ಉದ್ಯಮಶೀಲತೆ ಅಂತ ಕರಿತೇವೆ. ಉದ್ಯಮಶೀಲತೆ ಅಂದರೆ ತಾನು ಉದ್ಯೋಗವನ್ನು ಮಾಡೋದಷ್ಟೇ ಅಲ್ಲ, ಆ ಮೂಲಕವಾಗಿ ಬೇರೆಯವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂಥ ಒಂದು ಸಾಮರ್ಥ್ಯ ಇರುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು. ರಿಸ್ಕ್ ಟೇಕಿಂಗ್ ಉದ್ಯಮಶೀಲತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಯಾರು ಹೊಸತನ್ನು ಹುಡುಕ್ತಾರೋ, ಯಾರು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆಯೋ ಅಂಥವ್ರನ್ನ, ಯಾರಿಗೆ ಅನುಕೂಲ ಇದೆಯೋ ಅವ್ರನ್ನ ಪ್ರೋತ್ಸಾಹಿಸಿ ಹೆಚ್ಚು ಉದ್ಯಮಶೀಲರಾಗುವಂತೆ ಅವ್ರನ್ನ ಪ್ರೋತ್ಸಾಹಿಸುವಂತ ಮಾಡಬೇಕಾಗಿದೆ. ಇಲ್ದಿದ್ರೆ ಎಲ್ಲರೂ ಮಾಡ್ಕೊಂಡು ನೀವು ಹೇಳ್ದಂಗೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಬೇರೆ ಏನೋ ಕಲಿತಾರೆ, ಮತ್ತೆ ಮಾಡೋದೇನು ಕೇಳಿದ್ರೆ, ಇವತ್ತು ಶಿರ್ಸಿಯಲ್ಲಿ ಒಂದು ನೆಕ್ಸ್ಟ್ ವೀಕ್ ಇದೆಯಲ್ಲ ಉದ್ಯೋಗ ಮೇಳ, ಅದು ಸಂಡೇನೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನರಿಗೆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಒಂದು ಆಸೆ ಏನಿತ್ತು ಅಂದ್ರೆ, ಅದರಲ್ಲಿ ಕೆಲವರಾದ್ರೂ ಒಂದು 5% ಜನ ಆದ್ರೂ ನಾನೇ ಬೇರೆಯವರಿಗೆ ಉದ್ಯೋಗ ಕೊಡ್ತೇನೆ ಅಂತೇಳಿ ತಯಾರಾಗಿದ್ರೆ ಬಹಳ ಖುಷಿ ಆಗ್ತಿತ್ತು. ಇನ್ನು ಎರಡನೇ ಉದ್ದೇಶಕ್ಕೆ ಬಂದರೆ, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬಲವಾದ, ಆರೋಗ್ಯವಂತ ಹಾಗೂ ಸಜ್ಜಾಗಿರುವ ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸುವುದು. ಇಲ್ಲಿ ವ್ಯಕ್ತಿ ಅಂದರೆ ಆರೋಗ್ಯ ಅನ್ನೋದು ಬಂತು. ಈ ಆರೋಗ್ಯ ಕ್ಷೇತ್ರದಲ್ಲಿ ಈಗ ಇವರು ಕೋಣಮನೆಯವರು ಹೇಳಿದ ಹಾಗೆ ಇವತ್ತಿಗೂ ಸಹ ಇಷ್ಟೆಲ್ಲ ಮೆಡಿಕಲ್ ಕಾಲೇಜುಗಳು ಇಷ್ಟೆಲ್ಲ ಆದರೂ ಸಹ ನಮ್ಮ ದೇಶದಲ್ಲಿ ಜನಸಂಖ್ಯೆಗೆ ಅನುಪಾತದಲ್ಲಿ ವೈದ್ಯಕೀಯ ಸೇವೆ ಕೊಡುವಂಥ ಒಂದು ವೈದ್ಯರ ಸಂಖ್ಯೆ ಜಾಗತಿಕ ಅನುಪಾತಕ್ಕೆ ಹೋಲಿಸಿದರೆ ನಾವು ಬಹಳ ಕಡಿಮೆನೇ ಇದ್ದೇವೆ. ಎಷ್ಟೋ 1000 ಜನರಿಗೆ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಬೆಳಗ್ಗೆ ಬಹಳ ಖುಷಿ ಆಯಿತು. ಬೆಳಗ್ಗೆ ಇದೇ ವೇದಿಕೆಯಲ್ಲಿ ಮನುಷ್ಯರಲ್ಲದಿದ್ದರೂ ಪಶು ವೈದ್ಯರಾಗಿ ಇಷ್ಟೊಂದು ದೊಡ್ಡ ಕ್ಷೇತ್ರದಲ್ಲಿ ಎಲ್ಲರಿಗೂ ಸೇವೆ ಕೊಡುವಂಥ ಒಂದು ಪಶು ವೈದ್ಯರಿಗೆ ಸನ್ಮಾನ ಇದೇ ವೇದಿಕೆಯಲ್ಲಿ ಆಯಿತು. ಆ ರೀತಿಯ ಸೇವಾ ಮನೋಭಾವದ ಎಷ್ಟು ಜನ ನಮ್ಮಲ್ಲಿ ಸಿಗ್ತಾರೆ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದರೆ. ಇದನ್ನು ನೋಡಿಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರೋಗ್ಯವಂತನಾಗಿ ಒಂದು ಆರೋಗ್ಯವಂತ ಜೀವನ ಶೈಲಿಯನ್ನು, ಅದಕ್ಕೆ ಬಹುಶಃ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯೋಗದಂಥ ನಮ್ಮ ಪ್ರಾಚೀನ ನಮ್ಮ ಜ್ಞಾನ ಏನಿದೆ ಅದರ ಮೂಲಕವಾಗಿ ಒಂದು ಆರೋಗ್ಯವಂತ ಯುವ ಸಮೂಹವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಯೋಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ಬರ್ತಾ ಇದೆ. ಸೇವಾ ವಿತರಣೆಯನ್ನು ಸುಧಾರಿಸುವುದು, ಆರೋಗ್ಯ ಪೋಷಣೆ, ಇದು ಬಹುಶಃ ತಮ್ಮಲ್ಲಿ ಎಷ್ಟು ಜನ ಇಲ್ಲಿ ಯಾರಾದರೂ ಅಂಗನವಾಡಿ ಟೀಚರ್ ಬಂದಿದ್ದೀರಾ? ಅಂಗನವಾಡಿ ಟೀಚರ್ ಯಾರಾದರೂ ಇದ್ದೀರಾ? ಇಲ್ಲ. ಇದ್ದೀರಿ. ನಿಮ್ಮಲ್ಲಿ ಎಲ್ಲ ಬಾಣಂತಿಯರದ್ದು ಎಲ್ಲ ಕಿಟ್ ಎಲ್ಲ ಬರ್ತಾ ಇದೆಯಾ? ಫುಡ್ ಎಲ್ಲ ಬರ್ತಾ ಇದೆಯಾ? ಯಾರು ಕೊಡ್ತಾರೆ? ಸರ್ಕಾರದಿಂದ ಬರ್ತದೆ. ಕುತ್ಕೊಳ್ಳಿ. ಯಾಕೆ ಅಂದರೆ ಬಹಳ ಸೂಕ್ಷ್ಮದಲ್ಲಿ ನಾವು ಇವತ್ತು ಯುವಜನರು ಅಥವಾ ಸಾಮಾಜಿಕವಾಗಿ ನಾವು ಅದನ್ನು ಬದಲಾವಣೆಗಳ ಬಗ್ಗೆ ಮಾತನಾಡುವಾಗ ಕುಪೋಷಣೆಗೆ ಒಳಗಾಗಬಾರ್ದು, ಹುಟ್ಟುವ ಮಕ್ಕಳು ಸಮರ್ಥವಾಗಿ ಹುಟ್ಟಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿ ಗರ್ಭಿಣಿಯರನ್ನ ಸರ್ವೆ ಮಾಡಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇಡೀ ಸಮಾಜವಾಗಿ ಒಂದ್ಸಲ ಇಂಥ ಒಂದು ಅಂಗನವಾಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಸೇವೆಯನ್ನು ನಾವು ಇವತ್ತು ಗುರುತಿಸಬೇಕು. ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಇದನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಇಂಥ ಸಣ್ಣ ಸಣ್ಣ ಇನಿಷಿಯೇಟಿವ್ಗಳು ಅಂದರೆ ಸಣ್ಣ ಸಣ್ಣ ಪ್ರಯತ್ನಗಳು ಸಂಘಟಿತವಾದಾಗ ಒಟ್ಟಾಗಿ ದೊಡ್ಡ ಪ್ರಮಾಣ ಒಂದು ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇವತ್ತು ಯಾರು ಸರಿಯಾದ ರೀತಿಯಲ್ಲಿ ಅವರ ಒಂದು ಬಾಲ್ಯ ಕಳೀತದೆಯೋ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಯೌವನವನ್ನು ಪಡೆಯಲಿಕ್ಕೆ ಸಾಧ್ಯ, ಹಾಗೂ ಯೌವನಾವಸ್ಥೆಗೆ ಮುಟ್ಟಿದಾಗ ಅವರು ಒಂದು ಆರೋಗ್ಯವಂತ ವ್ಯಕ್ತಿಯಾಗಿ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯುವಕರಿಗೆ ಉದ್ದೇಶಿತ ರೋಗ ನಿಯಂತ್ರಣ ಕಾರ್ಯಕ್ರಮ ಬಹುಶಃ ತಮಗೆ ಗೊತ್ತಿರ್ಬೋದು. ಈಗ ಮಹಿಳೆಯರಲ್ಲಿ ಕ್ಯಾನ್ಸರ್ ನಿರೋಧಕ ಲಸಿಕೆ ಬರ್ತಾ ಇದೆಯಲ್ಲ, ಇದನ್ನ ತಾವು ಯಾರಾದರೂ ರಾಜ್ಯಸಭೆ ಫಾಲೋ ಮಾಡ್ತಾ ಇದ್ರೆ ಡಾಕ್ಟರ್ ಸುಧಾಮೂರ್ತಿ ಅವರು ಇದನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇದು ಅಂಗೀಕಾರ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಇಲ್ಲಿ ಯುವತಿಯರಲ್ಲಿ ಬರುವಂತಹ ಒಂದು ಕ್ಯಾನ್ಸರ್ ಅನ್ನ ತಡೆಗಟ್ಟಲಿಕ್ಕೆ ಅದಕ್ಕೆ ಸ್ವಲ್ಪ ವ್ಯಾಕ್ಸಿನ್ ಬರ್ತಾ ಇದೆ. ಆ ವ್ಯಾಕ್ಸಿನ್ ಇಂಡಿವಿಜುವಲ್ ಆಗಿ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಕಾಸ್ಟ್ಲಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೊಡಬೇಕು ಅನ್ನೋ ಒಂದು ಬಜೆಟ್ ಅಲ್ಲಿ ಬಂದಿದೆ. ಅಂದ್ರೆ ಈ ರೀತಿ ಪ್ರಯತ್ನಗಳು ಸರ್ಕಾರದ ವತಿಯಿಂದ ನಡೀತಾ ಇದ್ದಾಗ ಸಮಾಜವಾಗಿ ನಾವು ಅದಕ್ಕೆ ಸ್ಪಂದಿಸಬೇಕಾದ ಕೆಲಸ ಇದೆ.
ಕೆಲವು ಸಲ ಏನಾಗ್ತದೆ ಅಂದ್ರೆ ಯಾವ್ಯಾವುದೋ ರಾಜಕೀಯ ಕಾರಣಕ್ಕೆ ಅಥವಾ ಯಾರೋ ಅಲ್ಲಿದ್ದ ವ್ಯಕ್ತಿಗಳ ಒಂದು ವೈಯಕ್ತಿಕ ದ್ವೇಷದ ಕಾರಣಕ್ಕೆ ಅದನ್ನ ಇಲ್ಲ. ನಮ್ಮ ದೇಶದಲ್ಲೇ ನೋಡ್ತೇವೆ, ಈ ಫೆಡರಲ್ ವ್ಯವಸ್ಥೆಯಲ್ಲಿ ಏನೇನಾಗ್ತದೆ ಅಂದ್ರೆ ಎಂತೆಂಥ ಒಳ್ಳೊಳ್ಳೆ ಯೋಜನೆಗಳು ಇದು ನಮಗೆ ಬೇಡ, ಯಾಕಂದ್ರೆ ಅದು ಕೇಂದ್ರದವ್ರದ್ದು ಅಂತ ರಾಜ್ಯದವ್ರು ಹೇಳುದು, ಅಥವಾ ರಾಜ್ಯದವ್ರಿಗೆ ಯಾರ್ದೋ ಯೋಜನೆ ಇದ್ರೆ ನಮಗೆ ಬೇಡ ಅಂತೇಳಿ ಜಿಲ್ಲೆಯವ್ರು ಹೇಳುದು, ಅಥವಾ ಯಾರು ಇದ್ರು ಅವ್ನು ಕಂಡ್ರಾಗೋದಿಲ್ಲ, ಅವ್ನು ತಂದ್ರೆ ನನಗೆ ಬೇಡ ಅಂತ ಹೇಳುದು. ಈ ರೀತಿಯ ಕಾರಣದಿಂದಾಗಿ ಒಟ್ಟಾರೆ ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತದೆ. ಇದು ಎಷ್ಟು ಒಳ್ಳೆ ಯೋಜನೆ ನೋಡಿ. ಸುಮಾರು 12,000 ಅಂತ ಕೇಳಿದ್ದೆ ನಾನು ಹರಿಪ್ರಸಾದ್ ಅವರು, ಹೌದಾ? ಇಂಡಿವಿಜುವಲ್ ವ್ಯಾಕ್ಸಿನ್ ಕಾಸ್ಟ್ ಗೊತ್ತಿಲ್ಲ, ಒಟ್ಟು ಅಂದ್ರೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಅಫೋರ್ಡಬಲ್ ಪ್ರೈಸ್ ಇಲ್ಲ ಅದು. ಆದ್ರೆ ಅದು ಸರ್ಕಾರದವರು ಮಾಡಿ ಈಗಾಗಲೇ ಹೇಳಿದ್ರಲ್ಲ ಬಜೆಟ್ ಒಳಗೂ ಸೇರ್ಪಡೆಯಾಗಿದೆ ಅಂತೇಳಿ. ಆ ರೀತಿಯ ಇನಿಷಿಯೇಟಿವ್ಗಳನ್ನ ತೆಗೆದುಕೊಳ್ಳುವ ಮುಖಾಂತರವಾಗಿ ಒಂದು ಯುವ ಸಮುದಾಯವನ್ನು ಕಟ್ಟುವಲ್ಲಿ ಕೆಲಸಗಳು ನಡೀತಾ ಇದೆ. ರಾಷ್ಟ್ರೀಯ ಮಾಲೀಕತ್ವವನ್ನು ನಿರ್ಮಿಸಲು ಸಾಮಾಜಿಕ ಮೌಲ್ಯಗಳನ್ನು ಹುಟ್ಟುಹಾಕುವಂಥದ್ದು ಸಮುದಾಯ ಸೇವೆಯನ್ನು ಉತ್ತೇಜಿಸುವುದು ಅಂತ ಹೇಳಿದ್ದಾರೆ. ಅಲ್ಲಿ ಸರ್ವೋದಯ ಯುವಕ ಸಂಘದಂತಹ ಸಂಘಗಳ ಪಾತ್ರ ಇಲ್ಲಿ ಬರ್ತದೆ. ಇದನ್ನ ಕೇಂದ್ರ ಸರ್ಕಾರ ಗುರುತಿಸಿ ಈ ರೀತಿಯ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್, ಸಮುದಾಯ ಆಧಾರಿತ ಸಂಸ್ಥೆಗಳು, ಇಂದು ಒಂದು ಕಾಲದಲ್ಲಿ NGOಗಳು ಅಂತ ಕರಿತಿದ್ದೆ, ಎಲ್ಲ ಫಾರಿನ್ ಫಂಡಿಂಗ್ ತಗೊಳ್ಳುವ NGOಗಳು, ಅದು ನಿಮಗೆ ಗೊತ್ತಿದೆ. ಇವತ್ತು ಅದು ಬೇರೆ ಬೇರೆ, ನಾನು ಅದನ್ನ ದೀರ್ಘಕ್ಕೆ ಹೋಗೋದಿಲ್ಲ, ಪ್ರಸ್ತಾಪ ಮಾಡೋದಿಲ್ಲ. ಫಾರಿನ್ ಫಂಡಿಂಗ್ ಅಂತ ತೆಗೆದುಕೊಂಡು ಬೇಕಾದ್ದು ಬೇಡದಿದ್ದೆಲ್ಲ ಮಾಡುವಂಥ NGOಗಳು ಬೇರೆ ಇದೆ. ಅದ್ರ ಬದಲಾಗಿ ಸಮುದಾಯ ಆಧಾರಿತ ಸಂಸ್ಥೆಗಳು ತನ್ಮೂಲಕವಾಗಿ ಯುವ ಜನರಿಗೆ ಅಥವಾ ಸಮುದಾಯಕ್ಕೆ ಸೇವೆ ಕೊಡುವಂಥ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳಿಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ಆಡಳಿತದ ಎಲ್ಲ ಹಂತಗಳಲ್ಲಿ ಭಾಗವಹಿಸಬೇಕಂತೂ ನಾಗರಿಕ ತೊಡಗಿಸಿಕೊಳ್ಳಬೇಕೆಂದು ಸುಗಮಗೊಳಿಸುವುದು. ಇದು ಬಹುಶಃ ನೀವೆಲ್ಲರೂ ವಿಚಾರ ಮಾಡಬೇಕು. ನಾವು ಸಂಸ್ಥೆಗಳ ಸಂದರ್ಭದಲ್ಲಿ ಮಾತಾಡ್ತೇವೆ. ಉಮೇಶ್ ಭಾಗವತರು ನನ್ನ ಎದುರಿಗಿದ್ದಾರೆ. ನಾವು ಇದನ್ನು ಬೇರೆ ಬೇರೆ ವೇದಿಕೆಗಳಲ್ಲೂ ಪ್ರಸ್ತಾಪ ಮಾಡಿದ್ದೇವೆ. ಸಕ್ಸೆಷನ್ ಪ್ಲಾನಿಂಗ್ ನಮ್ಮಲ್ಲಿ ಬಹಳ ಕಡಿಮೆ. ಅದು ಸಂಸ್ಥೆಗಳ ಸಂದರ್ಭ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು. ಬಹುತೇಕರು ನಮ್ಮಲ್ಲಿ ಹೆಚ್ಚಿನ ಜನರು ಆಲದ ಮರನೇ. ನಮ್ಗೆ ಗೊತ್ತಿದೆ, ಆಲದ ಮರದ ಕೆಳಗೆ ಯಾವ ಗಿಡನೂ ಹುಟ್ಟುವುದಿಲ್ಲ. ಅಕಸ್ಮಾತ್ ಹುಟ್ಟಿದ್ರು ಅದೇ ಮರದ ಬೇರೆ ಹುಟ್ಟಬೇಕು, ಬೇರೆ ಹುಟ್ಟುವುದಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಆಲದ ಮರದ ಕೆಳಗೆ ಬೇರೆ ಗಿಡ ಹುಟ್ಟುವುದಿಲ್ಲ, ಗಿಡನೇ ಹುಟ್ಟುವುದಿಲ್ಲ. ಗಿಡ ಹುಟ್ಟುವುದಿದ್ರು ಅದೇ ಮರದ ಬೇರೆ ಹುಟ್ಟುತ್ತದೆ. ಅದು ಸಂಸ್ಥೆಗಳ ಸಂದರ್ಭದಲ್ಲೂ ಹಾಗೂ ಸಮುದಾಯದ ಸಂದರ್ಭದಲ್ಲೂ ಅದು ಸತ್ಯ ಆಗ್ತಾ ಇದೆ. ಅದು ಎಲ್ಲೋ ಒಂದ್ ಕಡೆ ಚೇನ್ ಅನ್ನ ಬ್ರೇಕ್ ಮಾಡುವಂತಹ ಒಂದು ಅಗತ್ಯತೆ ಇವತ್ತಿದೆ. ಇದರೊಳಗಡೆ ಹೆಚ್ಚಾಗಿ ಒಂದು ಸಮಾಜವಾಗಿ ನಾವು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು. ಇದು ಯಾವುದೇ ಒಂದು ನಾಯಕತ್ವದ ಸ್ಥಾನ ಇರಬಹುದು, ಅಥವಾ ರಾಜಕೀಯವಾಗಿರಬಹುದು, ಸಾಂಸ್ಥಿಕವಾಗಿರಬಹುದು. ಈ ಸ್ಥಾನಗಳು ವಾರಸ ಮಾಡುವಂತಹ ಒಂದು ಹಕ್ಕಿಂದಲ್ಲ. ಇದು ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಸಿಗಬೇಕು ಅನ್ನುವಂಥ ಒಂದು ಮನೋಸ್ಥಿತಿ ಸಾರ್ವತ್ರಿಕವಾಗಿ ಬರಬೇಕು. ರಾಜಕೀಯ ಮತ್ತು ಆಡಳಿತದಲ್ಲಿ ಭಾಗವಹಿಸುವಿಕೆ ಅಂತ ಹೇಳಿದರೆ ಇದು ನಾವು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಜಾತಿ, ಮತ, ಪಂಥ ಅಥವಾ ನನ್ನ ವೈಯಕ್ತಿಕ ಲಾಭ ಇವೆಲ್ಲವನ್ನೂ ಮೀರಿ ಸಮುದಾಯದ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಾವು ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವಂತೆ ಒಂದು ಸೂಕ್ತವಾದ ವಾತಾವರಣದ ಅಗತ್ಯ ಇದೆ. ಕೊನೆಯದಾಗಿ 5ನೇ ಉದ್ದೇಶ, ಅಪಾಯದಲ್ಲಿರುವ ಯುವಕರನ್ನು ಬೆಂಬಲಿಸುವುದು. ಬಹುಶಃ ಸರ್ ಇದ್ದಾರೆ, ಬೆಳಗ್ಗೆ ನಾನು ಮಾತಾಡ್ತಾ ಹೇಳಿದೆ, ಸಂಘರ್ಷದಲ್ಲಿರುವ ಯುವಕರನ್ನು ಶಬ್ದವನ್ನು ಉಪಯೋಗಿಸ್ತೇವೆ. ಅಂದರೆ ಯಾರು ಚಟಗಳಿಗೆ ದಾಸರಾಗಿದ್ದಾರೆ ಅಥವಾ ಯಾರು ಬೇರೆ ಬೇರೆ ಕಾರಣಗಳಿಂದಾಗಿ, ಅದು ಲೆಫ್ಟಿಸ್ಟ್ ಇವರಿಂದ ಎಕ್ಸ್ಟ್ರೀಮ್ ಲೆಫ್ಟ್ ಅಂತ ಹೇಳ್ತೇನೆ, ದಯವಿಟ್ಟು ಯಾರಾದರೂ ಇದ್ರೆ ಕ್ಷಮಿಸಬೇಕು, ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ. ನಮ್ಮ ದೇಶದಂಥ ಸಂದರ್ಭದಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಅನ್ನೋದು ಬಹುಶಃ ಇವತ್ತಿನ ದಿವಸದಲ್ಲಿ ಅಪ್ರಸ್ತುತ ಆಗಿದೆ. ಅರ್ಬನ್ ನಕ್ಸಲೈಟ್ಸ್ ಅಂತ ಹೇಳ್ತೀನಿ. ಹಾಗೆ ಅಂಥ ಒಂದು ಜನರ ಪ್ರಭಾವಕ್ಕೆ ಒಳಗಾಗಿ ಯುವ ಸಮೂಹ ದಾರಿ ತಪ್ಪುತ್ತಾ ಇದ್ರೆ ಅವ್ರನ್ನ ಸರಿ ದಾರಿಗೆ ತರುವಂಥ ಒಂದು, ಅವರಿಗೆ ಮಾರಲ್ ಸಪೋರ್ಟ್ ಅನ್ನು ಕೊಡುವಂಥದ್ದು. ಅದು ಚಟಗಳಿಗೆ ದಾಸರಾಗಿದ್ದ ಕಾರಣ ಇರಬಹುದು, ಅಥವಾ ಬೇರೆ ಬೇರೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವಂಥ ಮನೋಸ್ಥಿತಿ ಕಾರಣದಿಂದ ಇರಬಹುದು, ಅಥವಾ ಬೇರೆ ಬೇರೆ ಪ್ರಚೋದನೆಗೆ ಒಳಗಾಗಿ ಅಥವಾ ಪ್ರಲೋಭನೆಗೆ ಒಳಗಾಗಿ, ಎರಡೂ ಇದೆ. ಪ್ರಲೋಭನೆಗೆ ಒಳಗಾಗಿ ಅಥವಾ ಪ್ರಚೋದನೆಗೆ ಒಳಗಾಗಿ ಈ ರೀತಿಯಾಗಿ ಸಮಾಜಮುಖಿಯಾಗಿ ವಿಮುಖರಾಗಿ ಅವರು ಹೋಗ್ತಾ ಇದ್ರೆ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಜವಾಬ್ದಾರಿ ನಮ್ಮದಿದೆ. ಅದಕ್ಕೆ ನಾವು ಸಹಕರಿಸಬೇಕಾಗ್ತದೆ. ಹಾಗಾಗಿ ಅವ್ರನ್ನ ಹೊರಗಿಡುವುದರ ಬದಲಾಗಿ ಆಲ್ ಇನ್ಕ್ಲೂಸಿವ್ ಅಂತ ಹೇಳಿದ್ರೆ ಅವ್ರನ್ನ ಒಳಗೆ ಸೇರ್ಪಡೆ ಮಾಡಿಸಿಕೊಂಡು, ಅವರು ಯಾವುದೇ ಕಾರಣದಿಂದ ಇರ್ಬೋದು, ಸಮಾಜದಲ್ಲಿ ಇವತ್ತು ಸ್ವಲ್ಪ ದುರ್ಬಲರು ಅಂತ ಯಾರು ಅನಿಸ್ಕೊಳ್ತೇವೆ, ಅವಕಾಶ ವಂಚಿತರಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಡುವ ಮೂಲಕವಾಗಿ ಅವ್ರನ್ನ ಒಳಗೆ ಸೇರಿಸಿಕೊಳ್ಳುವ ಮೂಲಕವಾಗಿ ಬಹುಶಃ ನಾವು
ಯುವ ಸಮುದಾಯವನ್ನು ದೇಶ ಕಟ್ಟುವ ಒಂದು ಕಾಯಕದಲ್ಲಿ ಖಂಡಿತವಾಗಿ ತೊಡಗಿಸಿಕೊಳ್ಬಹುದು. ಆದ್ಯತೆಯ ಕ್ಷೇತ್ರ ಸಾಮಾಜಿಕ ನ್ಯಾಯ. ಇದರ ಬಗ್ಗೆ ಬಹಳ ಕ್ಲೀಶಿಯಾದ ಶಬ್ದ ಆಗಿಬಿಟ್ಟಿದೆ. ಸಾಮಾಜಿಕ ನ್ಯಾಯ ಅಂದರೆ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನಗೆ ಅನುಕೂಲವಾಗುವ ರೀತಿಯಲ್ಲೆಲ್ಲ ಆದಾಗ ಅದು ಸಾಮಾಜಿಕವಾಗಿ ನ್ಯಾಯಯುತವಾದದ್ದು ಪ್ರತಿಪಾದನೆ ಮಾಡ್ತೇವೆ. ಅದರ ಬದಲಾಗಿ ಅನ್ಯಾಯವನ್ನು ಪ್ರತಿಭಟಿಸುವಂತಹ ಒಂದು ಮನೋಸ್ಥಿತಿ. ಸಾಮಾಜಿಕ ನ್ಯಾಯ ಅಂದರೆ ಹೋರಾಡುವುದು ಅಂತ ಅಷ್ಟೇ ಅಲ್ಲ, ನಮ್ಮ ಎದುರಿಗೆ ಅನ್ಯಾಯ ಆಗ್ತಾ ಇದ್ರೆ ಆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಒಂದು ಮನೋಸ್ಥಿತಿಯನ್ನು ಸಹ ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಕಟಿಸಬೇಕಾಗ್ತದೆ. ಭಾರತದ ಜನಸಂಖ್ಯೆ ಅತ್ಯಂತ ಕಿರಿಯ ಜನಸಂಖ್ಯೆ ಆಗಿದೆ. 50 ಕೋಟಿಗೂ ಹೆಚ್ಚು ಭಾರತೀಯರು 25 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಆವಾಗ ಒಂದು ಸಂಖ್ಯೆ ಹೇಳಿದೆ. ಈಗ ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ 50 ಕೋಟಿಗಿಂತ ಹೆಚ್ಚಿಗೆ 25 ವರ್ಷಕ್ಕಿಂತ ಕಡಿಮೆ ಇದ್ದವರಿದ್ದಾರೆ. ಹಾಗಾಗಿ ಈ ಎಲ್ಲ ಜನರನ್ನ ಸಕಾರಾತ್ಮಕವಾಗಿ ಅವರು ವೈಯಕ್ತಿಕವಾಗಿ ತಮ್ಮ ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುವ ಮೂಲಕವಾಗಿ, ಕೌಟುಂಬಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕವಾಗಿ, ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡುವ ಮೂಲಕವಾಗಿ ಅವರು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಕಾಲಾವಕಾಶ ಬಹುಶಃ ಅಧ್ಯಕ್ಷರು ಗಂಟೆ ಹೊಡಿತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಬ್ಯಾಟ್ರಿಗೆ ಹೋಗಿದೆ ಅಂತ ಹೇಳ್ತಾರೆ. ಒಂದು ಕೆಲವಾರು ವಿಷಯಗಳನ್ನು ನಾನು ಹೇಳಿದಂಥ ಎಲ್ಲ ವಿಷಯಗಳನ್ನು ನೀವು ಒಪ್ಪಲೇಬೇಕು ಅನ್ನೋ ಆಗ್ರಹ ಏನೂ ಇಲ್ಲ. ಇದನ್ನು ಸ್ವಲ್ಪ ವಿಚಾರ ಮಂಥನಕ್ಕೆ ಅವಕಾಶ ಇಟ್ಟು ಈ ಒಂದು ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ಪ್ರಸ್ತುತಿಗಾಗಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ, ವಿಶೇಷವಾಗಿ ನನ್ನನ್ನು ಬಹಳ ಪ್ರೀತಿಯಿಂದ ಕಂಡಂಥ ಎಲ್ಲ ಈ ಭಾಗದ ಎಲ್ಲ ಜನರಿಗೆ, ಗುಣಗ್ರಾಹಿಗಳಾದವರು. ಯಾಕಂದರೆ ನಾನು ಬೆಳಗ್ಗೆನೂ ಇದೇ ವೇದಿಕೆಯಲ್ಲಿ ಹೇಳಿದ್ದೆ, ನಾನು ಈ ಯುವಜನ ಚಟುವಟಿಕೆಗಳಲ್ಲಿ ನಾನು ಸಂಘರ್ಷದಿಂದ ಪ್ರಾರಂಭಿಸಿದವನು ಅಂತೇಳಿ. ಆ ಸಂಘರ್ಷವನ್ನು ಗುಣಗ್ರಾಹಿಗಳಾಗಿ ಸಂಘರ್ಷವನ್ನು ಸಂಘರ್ಷಕ್ಕಷ್ಟೇ ನಿಲ್ಲಿಸಿ ಆಮೇಲೆ ನಮ್ಮನ್ನು ಮತ್ತೆ ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಲಿಕ್ಕೆ ಕಾರಣರಾದವರು ಪ್ರಮೋದ್ ಹೆಗ್ಡೆಯವರು. ಹಾಗಾಗಿ ಇಷ್ಟು ದಿವಸ ತನಕ ಯಾವಾಗಲೂ ಈ ರೀತಿಯಲ್ಲಿ ನಾನು ಅವರಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಒಬ್ಬ ವ್ಯಕ್ತಿಯಾಗಿ ಭಾಸ್ಕರ ಹೆಗ್ಡೆ ಕಾಗೇರಿ ಅಂದರೆ ಯಾರು ಅಂತೇಳಿ ಬಹುಶಃ ನಮ್ಮ ಜಿಲ್ಲೆಯಲ್ಲೆಲ್ಲ ಮೊದಲನೇದಾಗಿ ಭಾಸ್ಕರ ಹೆಗ್ಡೆ ಕಾಗೇರಿ ಅನ್ನುವ ಹೆಸರನ್ನ ಇಡೀ ಜಿಲ್ಲೆಗೆ ಪರಿಚಯ ಆಗಲಿಕ್ಕೆ ಕಾರಣ ಆದವರು ಪ್ರಮೋದ್ ಹೆಗ್ಡೆಯವರು. ಅದಕ್ಕಾಗಿ ಅವ್ರನ್ನ ಈ ಮೂಲಕವಾಗಿ ಅಭಿನಂದಿಸ್ತೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಗಾದೆ ಹೇಳ್ತಾರೆ, ಸಗಣಿಯವನ್ನ ಸರಸಕ್ಕಿಂತ ಗಂಧದ ಒಂದು ಸಂಘ ಗುದ್ದಾಟ ಲೇಸು ಅಂತೇಳಿ. ಹಾಗಾಗಿ ಪ್ರಮೋದ್ ಹೆಗ್ಡೆ ಅವ್ರದ್ದು ನಮ್ಮದು ಗುದ್ದಾಟದಿಂದನೇ ಪ್ರಾರಂಭ ಆಯಿತು. ಆದರೆ ಅದು ಗಂಧದ ಒಂದು ಸಂಘ ಗುದ್ದಾಟ ಆಗಿದ್ದರಿಂದ ಇಬ್ಬರದ್ದು ಮೈ ಘಮ ಘಮ ಆಯಿತು. ನನಗೂ ಪ್ರಸಿದ್ಧಿ ಸಿಕ್ಕಿತು, ಅವರಿಗೂ ಪ್ರಯೋಜನ ಆಯಿತು ಸ್ವಲ್ಪನಾದರೂ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಮುಂದೆ ಅವರ ಅನೇಕ ಚಟುವಟಿಕೆಗಳಲ್ಲಿ ಸಕಾರಾತ್ಮಕವಾಗಿ ನಮ್ಮನ್ನು ಬಳಸಿಕೊಂಡು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಇಡೀ ಯಲ್ಲಾಪುರ ತಾಲೂಕಿನ ಜನರನ್ನ, ವಿಶೇಷವಾಗಿ ತಮ್ಮೆಲ್ಲ ಸ್ನೇಹಿತರನ್ನ ಈ ಒಂದು ಸಂದರ್ಭದಲ್ಲಿ ಈ ಅವಕಾಶದ ಮೂಲಕವಾಗಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತಾ, ಮತ್ತೊಮ್ಮೆ ಈ ವೇದಿಕೆ ಕರೆದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಸಹೃದಯತೆಯಿಂದ ಇಷ್ಟೋ ತನಕನೂ ಬಹಳ ಸುಸಂಸ್ಕೃತವಾದ ಸಭೆ. ಬೆಳಗ್ಗೆ ಹೇಳಿದೆ, ಭಾಳ ಒಂದು ಇಂಡಿಕೇಶನ್ ಅಂದರೆ ಬೇರೆ ಯಾವುದಾದ್ರೂ ಸಭೆಯಲ್ಲಾದರೆ ಸಿಟಿ ಬೀಳ್ತಿತ್ತು, ಭಾಷಣದ ಮಧ್ಯದಲ್ಲಿ ಕರೆಂಟ್ ಹೋಯಿತು, ಮೈಕ್ ಬಂದಾಯಿತು, ಸಭಾಸದರು ಒಬ್ಬರು ಕ್ವಿಕ್ಟನ್ಸ್ ಮಾತಾಡಲಿಲ್ಲ, ಮತ್ತೆ ರಿಟರ್ನ್ ಮೈಕ್ ಬರುವವರೆಗೆ ಒಂದೇ ಒಂದು ಚಕಾರ ಶಬ್ದ ಸಭೆಯಿಂದ ಹೊರಬರಲಿಲ್ಲ. ಇಷ್ಟು ಒಳ್ಳೆಯ ಸುಸಂಸ್ಕೃತ ಸಭೆಯ ಮಧ್ಯ ನನ್ನ ಮಾತನ್ನು ನಾನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರಗಳು. ಅಧ್ಯಕ್ಷರಿಗೆ ಬಹಳ ಪ್ರಾಧಾನ್ಯತೆಯನ್ನು ಪ್ರಾಜ್ಞರಿಟ್ಟಿದ್ದಾರೆ. ಈ ಸಭೆಯ ಎಲ್ಲ ಜವಾಬ್ದಾರಿ ನನ್ನ ಪಾಲಿಗಿದೆ. ನಿರ್ದೇಶಕರು ಸಹಕಾರಿಯಾಗಿ ನಿಲ್ತಾರೆ. 35 ನಿಮಿಷ ಕಾಲ ಕಾಗೇರಿ ಭಾಸ್ಕರಯ್ಯವರು ಶಂಖನಾದ ಮಾಡಿದ್ದಾರೆ. ಬಹಳ ಯುವಕರ ಪರವಾಗಿ ಬಹಳ ಸುಂದರವಾಗಿ ಅಭಿಮಾನದಿಂದ ಮಾತನಾಡಿದ್ದಾರೆ. ಹಾಗಂತ ಅವರಿಗೆ ವಯಸ್ಸಾಗಿದೆ ಆಗಲಿ, ಆದರೂ ವಿಷಯದ ಕುರಿತಾದ ಅವರ ಮಾತನ್ನು ಪ್ರಾಜ್ಞರಾದವರು ಪರಿಗಣಿಸಲೇಬೇಕಾದದ್ದು ಸೂಕ್ತವಾದದ್ದರಿಂದ ಈಗ ಮುಂದಿನ ಈ ಗೋಷ್ಠಿಯಲ್ಲಿ ಮಾತನಾಡುವವರು ಕೇವಲ 14 ನಿಮಿಷ ಮಾತ್ರ ಅವರಿಗೆ ಅವಕಾಶ. ಹರಿಪ್ರಕಾಶ್ ಕೋಣೆಮನೆ. ಸರ್ವೋದಯ ಯುವಕ ಸಂಘಕ್ಕೆ 50 ವರ್ಷ ಆಗಿದೆ. ಈ 50 ವರ್ಷದ ಸಂದರ್ಭದಲ್ಲಿ ಇಲ್ಲಿ ಒಂದು ಯುವ ಸಂಗಮವೇ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಇದು ಯುವ ಸಂಗಮ ಅನ್ನೋದು ನಾನು ಮಾತನ್ನು ಮುಂದುವರಿಸೋ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ಅರ್ಥ ಆಗ್ಬೋದು ನಾನು ಯಾಕೆ ಹೀಗೆ ಹೇಳಿದೆ ಅಂತ. ಪ್ರಮೋದ್ ಹೆಗ್ಡೆ ಅವರು ಬೆಳಗಿನಿಂದ ಇಲ್ಲಿಯವರೆಗೆ ಯುವಕರು ನಾಚುವಂತೆ ಇವತ್ತು 4-5 ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಅಷ್ಟೇ ಫ್ರೆಶ್ ಆಗಿ ಈ ಕಾರ್ಯಕ್ರಮದಲ್ಲಿ
ಈ ಧಗೆಯ ನಡುವೆಯೂ ನಮ್ಮ ಜೊತೆ ಅವರು ಕುಳಿತಿದ್ದಾರೆ. ಅವರು ಒಬ್ಬ ಯುವಕರು. ಭಾಸ್ಕರ ಹೆಗಡೆ ಕಾಗೇರಿಯವರು, ನಾನು ಅವ್ರಿಗೆ ಹೇಳಿದೆ, ನಾನು 93ನೇ ಇಸವಿಯಲ್ಲಿ ಶಿರಸಿಗೆ ನಾನು PUC ವಿದ್ಯಾಭ್ಯಾಸಕ್ಕೋಸ್ಕರ ಹೋದಾಗ ಅವರ ಜೆರಾಕ್ಸ್ ಅಂಗಡಿ ನಮ್ಮ ಕಾರ್ಯಸ್ಥಾನ ಆಗಿತ್ತು. ಅಂದಿನ ಭಾಸ್ಕರ ಹೆಗಡೆ ಕಾಗೇರಿಯವರು ಮತ್ತು ಇಂದಿನ ಭಾಸ್ಕರ ಹೆಗಡೆ ಕಾಗೇರಿಯವರು ನನಗೆ ಏನೇನೂ ವ್ಯತ್ಯಾಸ ಕಾಣಲಿಲ್ಲ ಅಂತ ಹೇಳಿದೆ. ಇದಕ್ಕೆ 30 ವರ್ಷಗಳ ಅಂತರ ಸಾಗಿ ಹೋಗಿದೆ. ಅವರು ಒಬ್ಬ ಯುವಕರು, ಶಂಕರ ಭಟ್ರು, ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವರು ಎಷ್ಟು ಲವಲವಿಕೆಯಿಂದ ಅವರ ಯೌವನವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದಕ್ಕೆ ಅವರ ಚಟುವಟಿಕೆಯ ಸಾಕ್ಷಿ. ಹಾಗೆ ಇಲ್ಲಿ ಕುಳಿತಂಥವ್ರು. ಕಳಚೆ, ಅನೇಕರು ಇದನ್ನು ಕುಗ್ರಾಮ ಅಂತ ಹೇಳೋದಿದೆ, ಆದರೆ ನನ್ನ ದೃಷ್ಟಿಯಲ್ಲಿ ಕಳಚೆ ಒಂದು ಸುಗ್ರಾಮ ಅಂತ. ಕಳಚೆಯ ಮೂಲಕ ಯಲ್ಲಾಪುರಕ್ಕೆ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಇಲ್ಲಿನ ಯುವಕರು, ಯುವಕ ಸಂಘ, ಅವತ್ತಿನ ಯುವಜನೋತ್ಸವವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಕಳಚೆ ಸರ್ವೋದಯ ಯುವಕ ಸಂಘದ 50ನೇ ವರ್ಷದ ಸಂದರ್ಭದಲ್ಲಿ ಆ ಯುವಜನೋತ್ಸವದ ಕಲ್ಪನೆ ಇಲ್ಲಿಂದ ಮೂಡಿದ್ದು, ಅದು ಉತ್ತರ ಕನ್ನಡ ಜಿಲ್ಲೆಯಿಂದ. ಅದಕ್ಕೆ ಜೀವ ತುಂಬಿದ್ದು ಕಳಚೆ, ಯಲ್ಲಾಪುರ, ಇಲ್ಲಿನ ಯುವಕರು, ಇಲ್ಲಿನ ಆಗಿನ ಯುವಕರ ಉತ್ಸಾಹ. ಈ ಯಾವ ನಾಗರಿಕ ಸವಲತ್ತುಗಳು ಇರಲಿಲ್ಲ, ಆದರೆ ಸಾಂಸ್ಕೃತಿಕವಾಗಿ ಅದು ಎಷ್ಟು ಸಂಪದ್ಭರಿತ ಆಗಿತ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಕಳಚೆ ಅಂದ್ರೆ ಏನು, ಎಲ್ಲಿ, ಹೇಗೆ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಸೊ ಅಲ್ಲಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ 50 ವರ್ಷ ಸಾಂಸ್ಕೃತಿಕವಾದಂತಹ ತುಡಿತವನ್ನು ಇಟ್ಟುಕೊಂಡು ಕೆಲಸ ಮಾಡಿದಂಥ ಯುವಕ ಸಂಘದ ಈ ಕಾರ್ಯಕ್ರಮದಲ್ಲಿ ಮಾನಸಿಕವಾಗಿ ಇಲ್ಲಿರುವಂಥವ್ರು ಎಲ್ಲರೂ ಯುವಕರೇ. ಅದಿಲ್ಲದೆ ಹೋದ್ರೆ ದೊಡ್ಡ ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನನಗೆ ಇಲ್ಲಿ ಮಾತನಾಡೋದಕ್ಕೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಆ ವಿಷಯ ವಿವೇಕಾನಂದರ ದೃಷ್ಟಿಯಲ್ಲಿ ಯುವಕರು ಅನ್ನೋದು. ವಾಸ್ತವದಲ್ಲಿ ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ. ಅವರ ಯೌವನದ ಅವಸ್ಥೆಯಲ್ಲೇ ಅವರು ದೇಹತ್ಯಾಗವನ್ನು ಮಾಡಿದರು. ನಾವು ವಿವೇಕಾನಂದರ ಆಲೋಚನೆಯನ್ನು ಅವರು ಕೇವಲ ಯುವಕರಿಗೆ ಮಾತ್ರ ಹೇಳಿದ್ದು ಅಂತ ಯಾಕೆ ಭಾವಿಸಬೇಕು? ವಿವೇಕಾನಂದರ ಆಲೋಚನೆಯನ್ನು ನೋಡಿದ್ರೆ, ಅವರ ವಿಚಾರಗಳನ್ನ ನೋಡಿದ್ರೆ, ಅವರ ಮಾತುಗಳನ್ನ ಕೇಳಿದ್ರೆ, ಅವರ ಬರವಣಿಗೆಯನ್ನ ನಾವು ಓದಿದ್ರೆ, ನೀವು ಒಂದು ದಿನ ಅಲ್ಲ ವರ್ಷಗಟ್ಟಲೆ ನಾವು ಮಾತನಾಡಿದ್ರು ಕೂಡ ಆ ಎಲ್ಲ ವಿಷಯಗಳನ್ನು ನಾವು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆದರೆ ಅವರ ವಿಚಾರಗಳನ್ನ ಭಾಸ್ಕರ ಹೆಗಡೆ ಕಾಗೇರಿಯವರು ಉಲ್ಲೇಖ ಮಾಡಿದಂತಹ ಸಂಗತಿಗಳನ್ನ ಪೂರ್ಣಿಸಿ ಅದಕ್ಕೆ ಕಳಶ ಇಟ್ಟಂತೆ ನಾವು ಕನ್ಕ್ಲೂಡ್ ಮಾಡೋದಾದ್ರೆ, ವಿವೇಕಾನಂದರ ವಿಚಾರವನ್ನ 3 ಸಂಗತಿಗಳ ಮೂಲಕ ನಾವು ಸದಾಕಾಲ ಎಲ್ಲ ವಯಸ್ಕರು ನೆನ್ಪಿಟ್ಕೊಳ್ತಕ್ಕಂಥ ಸಂಗತಿಯನ್ನು ಅವರು ಹೇಳಿದ್ದಾರೆ ಅಂತ. ಅದನ್ನು ನಾವು 3 ವಿಭಾಗವನ್ನು ಮಾಡ್ಕೊಳ್ಬೇಕು. ವಿವೇಕಾನಂದರು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಹೇಳಲಿಲ್ಲ, ವಿವೇಕಾನಂದರು ಯುವಕರಿಗೆ ಪ್ರತ್ಯೇಕವಾಗಿ ಅವರ ವಿಚಾರಗಳನ್ನ ಹೇಳಲಿಲ್ಲ, ವಿವೇಕಾನಂದರು ವಯಸ್ಕರಿಗೆ ಅಂತ ಪ್ರತ್ಯೇಕವಾದಂತಹ ವಿಚಾರಗಳನ್ನ ಹೇಳಿಲ್ಲ. ಎಲ್ಲ ವಯಸ್ಸಿನವರಿಗೆ ಮತ್ತು ಎಲ್ಲ ಕಾಲಕ್ಕೆ, ಮುಂದಿನ 100, 200, 300 ವರ್ಷಗಳ ಕಾಲಕ್ಕೆ ಆಗುವಂತಹ ವಿಚಾರಗಳನ್ನ ವಿವೇಕಾನಂದರು ಆ ಕಾಲದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು ಅಂತ. ಅದನ್ನ 3 ಸಂಗತಿಗಳ ಮೂಲಕ ಶಂಕರ ಭಟ್ರು 14 ನಿಮಿಷಗಳ ಕಾಲಮಿತಿಯನ್ನು ನಿಗದಿ ಮಾಡಿರೋದ್ರಿಂದ 3 ಸಂಗತಿಗಳನ್ನು ನಾವಿಲ್ಲಿ ಸದಾಕಾಲ ನೆನಪಿಟ್ಕೊಳ್ತಕ್ಕಂಥ 3 ಅಂಶಗಳನ್ನು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲನೇದು, ವಿವೇಕಾನಂದರು ಹೇಳಿದ್ದು, ಅದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ್ದಿರಬಹುದು ಮತ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದಾಗ ವಿವೇಕಾನಂದರು ಹೇಳಿದ್ದು, ಭಾರತ ಅಂತಂದ್ರೆ ಇದು ಜ್ಞಾನದ ಆಧಾರಿತವಾದಂತಹ ರಾಷ್ಟ್ರ ಅಂತ. ಜ್ಞಾನ ಬಿಟ್ರೆ ಭಾರತಕ್ಕೆ ಭವಿಷ್ಯ ಇಲ್ಲ ಮತ್ತು ಬೇರೆ ಅಸ್ತ್ರವೂ ಇಲ್ಲ, ಶಸ್ತ್ರವೂ ಇಲ್ಲ, ಏನೂ ಇಲ್ಲ. ನಾವು ಜಗತ್ತನ್ನ ಗೆದ್ದಿದ್ದು ಜ್ಞಾನದ ಮೂಲಕ. ಜ್ಞಾನಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ. ಯಾರ್ಯಾರು ಹುಟ್ಟಿದ ಮಗು ಹೇಗೆ ಅಂಬೆಗಾಲನ್ನ ಇಡುತ್ತಾ ತಾನು ಬೆಳೀತಾ ಬೆಳೀತಾ ವಯಸ್ಕ ಆಗಿ ಈ ದೇಶದ ಆಸ್ತಿ ಆಗುತ್ತೋ, ಮಣ್ಣಿನ ಆಸ್ತಿ ಆಗುತ್ತೋ, ಅದು ಆಗಬೇಕಾದ್ರೆ ಅದಕ್ಕೆ ಜ್ಞಾನ ಬೇಕು. ಯಾವ ಜ್ಞಾನ ಬೇಕು? ಪ್ರಾಚೀನ ಜ್ಞಾನವೂ ಬೇಕು, ಆಧುನಿಕ ಜ್ಞಾನವೂ ಬೇಕು ಅಂತ. 2 ಜ್ಞಾನ ಇದ್ದಾಗ ಮಾತ್ರ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಮತ್ತು ಭಾರತ ಜಗದ್ಗುರುವಾಗಿ ಇರಲಿಕ್ಕೆ ಸಾಧ್ಯ ಅಂತ. ಅದನ್ನು ಆನೋ ಭದ್ರಾಕೃತವೋ ಎಂತು ವಿಶ್ವತಃ ಅಂತ ಉಪನಿಷತ್ತುಗಳಲ್ಲಿ ಹೇಳಿದ್ದಿರಬಹುದು.
ಪ್ರಾಜ್ಞರು ಋಷಿಗಳು ಜಗತ್ತಿನ ಎಲ್ಲ ಮೂಲೆಗಳಿಂದಲೂ ಶ್ರೇಷ್ಠವಾದಂತಹ ಜ್ಞಾನ ನಮಗೆ ಬರಲಿ ಅಂತ ಹೇಳಿದ್ದಿರಬಹುದು. ಅದನ್ನ ಎಲ್ಲ ಅದು ವಿಜ್ಞಾನದಿಂದ ಹಿಡಿದು ವೇದಗಳವರೆಗೆ ನಾವು ಜ್ಞಾನ ಅಂತ ಪರಿಗಣಿಸೋದಾದ್ರೆ ನಮಗೆ ಶಕ್ತಿ ಕೊಡುವಂಥದ್ದು ಜ್ಞಾನ. ಆ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಆ ಮೂಲಕ ಭಾರತವಾಗಿ ಉಳಿಯೋದಕ್ಕೆ ಸಾಧ್ಯ. ಭಾರತ ಬಾಹ್ಯ ಮತ್ತು ಆಂತರಿಕ ಶತ್ರುಗಳನ್ನ ಎದುರಿಸಿ ಜಯಿಸೋದಕ್ಕೆ ಸಾಧ್ಯ ಅಂತ ವಿವೇಕಾನಂದರು ಹೇಳಿದರು. ಎರಡನೇ ಸಂಗತಿ, ನಾವು ಒಟ್ಟಾರೆ ಅವರ ಆಲೋಚನೆಗಳನ್ನ ಹೇಳೋದಾದ್ರೆ ಎರಡನೇ ಸಂಗತಿ ಶೀಲ ಅಂತ. ಶೀಲ ಅಂದ್ರೆ ಕ್ಯಾರೆಕ್ಟರು ಅದಕ್ಕೆ ವಯಸ್ಸಿನ ಮಿತಿ ಇದೆಯಾ? ನಾವು ಹೇಳ್ತೀವಿ ಶಿಸ್ತು ಅಂದ ತಕ್ಷಣ ಅದು ಶಾಲೆಯ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು, ಶಿಸ್ತು ಅಂದ ತಕ್ಷಣ ಅದು ಪೊಲೀಸರಿಗೆ ಸಂಬಂಧಪಟ್ಟದ್ದು, ಶಿಸ್ತು ಅಂದ ತಕ್ಷಣ ಅದು ಮಿಲಿಟರಿಗೆ ಸಂಬಂಧಪಟ್ಟದ್ದು ಅಂತ ನಾವು ಭಾವಿಸ್ತೀವಿ. ಆದರೆ ಆ ಕ್ಯಾರೆಕ್ಟರ್ ಅನ್ನುವಂಥದ್ದು, ಶೀಲ ಅನ್ನುವಂಥದ್ದು ಅಥವಾ ಶಿಸ್ತು ಅನ್ನುವಂಥದ್ದು ಅದು ಓದುವ ವಿದ್ಯಾರ್ಥಿಗೂ ಬೇಕು, ಕಲಿಸುವ ಶಿಕ್ಷಕನಿಗೂ ಬೇಕು, ಕೃಷಿ ಮಾಡುವಂತಹ ರೈತನಿಗೂ ಬೇಕು, ಮನೆಯನ್ನು ನಡೆಸುವಂತಹ ಮಹಿಳೆಗೂ ಬೇಕು, ನಮ್ಮ ರಾಜ್ಯ ಮತ್ತು ದೇಶವನ್ನು ಆಳ್ತಕ್ಕಂತಹ ಆಳುಗರಿಗೂ ಬೇಕು. ಕ್ಯಾರೆಕ್ಟರ್ ಲೆಸ್ ಆದರೆ ಅದು ಅವನ ಜೀವಂತ ಕೊಲೆ ಆದಾಗೆ ಅಂತ ವಿವೇಕಾನಂದರು ಹೇಳಿದ್ರು. ಕ್ಯಾರೆಕ್ಟರ್ ಬೇಕು ಅಂತ. ಕ್ಯಾರೆಕ್ಟರ್ ಮನುಷ್ಯನ ಯಶಸ್ಸಿಗೆ ಕಾರಣ ಆಗಿದ್ದು. ಇದನ್ನ ನಾವು ಎಷ್ಟು ವಿಧದಲ್ಲಿ ವಿವೇಕಾನಂದರ ಈ ವಿಚಾರವನ್ನು ವಿಸ್ತಾರವಾಗಿ ವಿಸ್ತರಿಸಬಹುದು. ಅದು ನಮ್ಮ ಶಕ್ತಿ, ಆಲೋಚನೆ ಇತ್ಯಾದಿಗೆ ಬಿಟ್ಟದ್ದು ಅಂತ. ಮೊದಲನೇದು ಜ್ಞಾನ, ಎರಡನೇದು ಶೀಲ, ಮೂರನೇದು ಇವತ್ತು ನಮಗೆ ಬಹಳ ದೊಡ್ಡ ಸವಾಲು. ಅದಕ್ಕೆ 150 ವರ್ಷಗಳ ಹಿಂದೆ ವಿವೇಕಾನಂದರು ಕಂಡುಕೊಂಡಂತಹ ಪರಿಹಾರ ಅಂತಂದ್ರೆ ಅದು ಏಕತೆ. ಭಾರತಕ್ಕೆ ಏಕತೆ ಯಾಕೆ ಪ್ರಸ್ತುತ, ಯಾಕೆ ಬೇಕು? ಜ್ಞಾನ, ಶೀಲ ಮತ್ತು ಏಕತೆ ಇದು ವ್ಯಕ್ತಿಗತವಾಗಿಯೂ ಬೇಕು, ಸಾಂಘಿಕವಾಗಿಯೂ ಬೇಕು, ರಾಜ್ಯಕ್ಕೂ ಬೇಕು, ದೇಶಕ್ಕೂ ಬೇಕು ಅಂತ. ವ್ಯಕ್ತಿಗತವಾಗಿಯೂ ಬೇಕು. ನನ್ನ ವ್ಯಕ್ತಿಗೆ ಇದು 3 ವಿಚಾರಗಳನ್ನು ನಾನು ಯಾವುದೇ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಜ್ಞಾನದಿಂದ ಆಲೋಚನೆ ಮಾಡಿ ಇದು ನನ್ನ ಕ್ಯಾರೆಕ್ಟರ್ನ ಪರಿಮಿತಿಯಲ್ಲಿ ತಂದು ಅದು ನನ್ನನ್ನು ಬಿಡಿಯನ್ನಾಗಿ ಮಾಡದೆ ನನ್ನನ್ನು ಇಡಿಯಾಗಿ ನಾನು ಈ ಕುಟುಂಬದ ಸದಸ್ಯ, ಈ ಊರಿನ ಸದಸ್ಯ, ಈ ರಾಜ್ಯದ ಸದಸ್ಯ, ಈ ದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತ. ಏಕತೆ ಇಲ್ಲದೆ ಹೋದರೆ ಏನಾಗುತ್ತೆ? ಆಗ ನಮಗೆ ನಾವು ಬಣ್ಣದಿಂದ ಬೇರೆ ಆಗ್ತೀವಿ, ನಾವು ಭಾಷೆಯಿಂದ ಬೇರೆ ಆಗ್ತೀವಿ, ನಾವು ಜಾತಿಯಿಂದ ಬೇರೆ ಆಗ್ತೀವಿ, ನಾವು ಧರ್ಮ ಮತ್ತು ಮತ ಇತ್ಯಾದಿಗಳಿಂದ ಭಿನ್ನ ಮತ್ತು ಭೇದ ಆಗ್ತೀವಿ, ಶ್ರೀಮಂತ ಮತ್ತು ಬಡವ ಅನ್ನುವಂಥದ್ರಿಂದ ನಾವು ಭಿನ್ನ ಆಗ್ತೀವಿ. ಹಾಗಾಗಿ ನಮಗೆ ಏಕತೆ ಬೇಕು. ಆ ಏಕತೆಯ ಸ್ರೋತದಲ್ಲಿ ಇದ್ದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ, ಆ ಕಾಲದಲ್ಲಿ ವಿವೇಕಾನಂದರು ಹೇಳ್ತಕ್ಕಂಥ ಕಾಲದಲ್ಲಿ 40-50 ಕೋಟಿ, ಈಗ ನಾವು ಹತ್ತಿರ 100-130 ಕೋಟಿ ಹತ್ತಿರ ನಾವು ಜನಸಂಖ್ಯೆ, ಭಾರತದ ಜನಸಂಖ್ಯೆ ಬೆಳೆದಿದೆ. ಈ ಸಂದರ್ಭದಲ್ಲಿ ನಮಗೆ ಆ ವಿಚಾರ ಅದಕ್ಕಿಂತಲೂ ಹೆಚ್ಚಾಗಿ ಬೇಕು ಅಂತ. ಜ್ಞಾನ, ಶೀಲ ಮತ್ತು ಏಕತೆ ಇದು ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವ್ಯಕ್ತಿ, ನಾವು ವ್ಯಕ್ತಿಯಿಂದ ರಾಷ್ಟ್ರ ಅಂತ ಯೋಚನೆ ಮಾಡೋದಾದ್ರೆ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಈ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ, ಭಾಷೆ ನಮ್ಮನ್ನು ಜೋಡಿಸಬೇಕಿತ್ತು. ಭಾಷೆಯಲ್ಲಿ ಪ್ರತಿಯೊಂದು ಭಾಷೆಯು ಅದು ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾದಂಥ ಭಾಷೆ ಭಾರತೀಯ. ಆದರೆ ಅದೇ ಭಾಷೆಯ ವಿಚಾರದಲ್ಲಿ ಇವತ್ತು ದೇಶವನ್ನ ಉತ್ತರ ಮತ್ತು ದಕ್ಷಿಣ ಅಂತ ಒಡೆಯೋದು, ಪೂರ್ವ ಪಶ್ಚಿಮ ಅಂತ ಒಡೆಯೋದು, ಈ ಸಂಗತಿಯನ್ನ ನಾವು ನೋಡ್ತಾ ಇದ್ದೀವಿ. ಭಾಷೆಯ ವಿಚಾರದಲ್ಲಿ ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ, ಬಿಳಿಯ ಕರಿಯ, ದ್ರಾವಿಡ, ಆರ್ಯ ಇತ್ಯಾದಿ ಸಂಗತಿಗಳನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ಅಂತ. ನಾವು ಕಳಚಿಯಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಒಂದು ಕಡೆ ಇಡೀ ದೇಶದ ಜನಸಂಖ್ಯೆ 130 ಕೋಟಿಯನ್ನು ದಾಟ್ತಾ ಇದೆ. ಈ ಸಂದರ್ಭದಲ್ಲಿ ಹಾಗಾದ್ರೆ ಯಾಕೆ ಇಲ್ಲಿ ಕಡಿಮೆ ಆಗ್ತಾ ಇದೆ, ಯಾಕೆ ಅಲ್ಲಿ ಜಾಸ್ತಿ ಆಗ್ತಾ ಇದೆ? ಈ ಅಸಮತೋಲನದಿಂದ ಮುಂದೆ ಭವಿಷ್ಯದಲ್ಲಿ ಏನಾಗಬಹುದು? ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲೋ, ದೆಹಲಿಯಲ್ಲೋ, ಅಮೆರಿಕದಲ್ಲೋ ಸಿಗ್ತಕ್ಕಂತಹ ಸವಲತ್ತುಗಳನ್ನು ನಮ್ಮ ಹಳ್ಳಿಗೆ ಕೊಡೋ ಹಾಗೆ ಆದರೆ ಅದಕ್ಕಿಂತಲೂ ಸಂಪದ್ಭರಿತವಾದಂತಹ, ಶಕ್ತಿಯುತವಾದಂತಹ ಇನ್ನೊಂದು ದೇಶವನ್ನ ಜಗತ್ತಿನಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಯೋಚನೆ ಮಾಡಬೇಕು. ಯೋಚನೆ ಮಾಡುವಂತಹ ರೀತಿ ಬದಲಾದಾಗ ನಾವು ದುರ್ಬಲರಾಗ್ತೀವಿ. ಯೋಚನೆ ಮಾಡುವಂತಹ ರೀತಿ ಸರಿಯಾದಾಗ ನಾವೆಲ್ಲರೂ ಶಕ್ತಿವಂತರಾಗ್ತೀವಿ. ವಿವೇಕಾನಂದರು ಹೇಳಿದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಶಕ್ತಿಯ ಸಂಚಯ ಆಗಬೇಕು ಅಂತ. ವಯಸ್ಸಿನಿಂದ ಯುವಕರು ಸೀನಿಯರು ಅಂತ ಹೇಳಿಲ್ಲ. ಶಕ್ತಿ ಎಂತಹ ಶಕ್ತಿ?
ಅದು ಜ್ಞಾನದ ಶಕ್ತಿ, ಶೀಲದ ಶಕ್ತಿ, ಏಕತೆಯ ಶಕ್ತಿ. ಅವ್ರು ಹೇಳಿದ್ರು, ನನಗೆ ಉಕ್ಕಿನ ಮಾಂಸಖಂಡಗಳನ್ನ ಇದ್ದಂತಹ 100 ಯುವಕರನ್ನ ಕೊಡಿ, ನಾನು ದೇಶವನ್ನ ಬದಲಾಯಿಸ್ತೀನಿ ಅಂತ. ಅದು ಸಿಂಬಾಲಿಕ್ ಆಗಿ ಹೇಳಿದ್ದು. 100 ಯುವಕರಿಂದ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100ರಷ್ಟು ಭಾರತೀಯರು ವಿವೇಕಾನಂದರ ಈ ಆಲೋಚನೆಯನ್ನ ನಾವು ಮನನ ಮಾಡಿಕೊಂಡ್ರೆ, ಮನದಟ್ಟು ಮಾಡಿಕೊಂಡ್ರೆ, ಆಗ ಕಳಚೆಯ ಭವಿಷ್ಯ ನಾವು ಯೋಚನೆ ಮಾಡ್ತೀವಿ. ಅದರ ಹತ್ರ ನಾವು ಸಂಕುಚಿತವಾಗಿದ್ದೀವಿ ಅಂತಲ್ಲ. ಕಳಚೆ ಸಮೃದ್ಧ ಆದರೆ ಯಲ್ಲಾಪುರ ಸಮೃದ್ಧ ಆಗುತ್ತೆ. ಯಲ್ಲಾಪುರ ಸಮೃದ್ಧ ಆದರೆ ಉತ್ತರ ಕನ್ನಡ ಜಿಲ್ಲೆ ಸಮೃದ್ಧ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆ ಸಮೃದ್ಧ ಆದರೆ ಕರ್ನಾಟಕ, ಕರ್ನಾಟಕ ಸಮೃದ್ಧ ಆದರೆ ದೇಶ ಅಂತ. ಆ ರೀತಿಯಾಗಿ ನಮ್ಮನ್ನು ನಾವು ದೇಶದ ಜೊತೆಗೆ ಸಮಾಜದ ಜೊತೆಗೆ ಪೋಣಿಸಿಕೊಂಡಾಗ ಆ ಏಕತೆ, ವಿವೇಕಾನಂದರು ಕಂಡಂತಹ ಏಕತೆ ಸಾಕಾರ ಆಗ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಭಾರತದಲ್ಲಿ ಅಧಿಕೃತವಾಗಿ ಬಳಸುವಂತಹ ಭಾಷೆಗಳೇ 300ಕ್ಕೂ ಹೆಚ್ಚು ಭಾಷೆಗಳಿದೆ. ಲಿಪಿ ಇಲ್ಲದೆ ಹೋದಂಥ ಭಾಷೆಗಳು ಇದೆ. ಲಿಪಿ ಸಹಿತವಾದಂಥ ಭಾಷೆ, ಲಿಪಿ ರಹಿತವಾದಂಥ ಭಾಷೆ. ಆದರೆ ಆ ಎಲ್ಲ ಭಾಷೆಗಳು ಸಂಸ್ಕೃತಿಯಿಂದ, ಸಂಸ್ಕಾರದಿಂದ ಸಂಪದ್ಭರಿತವಾದಂಥ ಭಾಷೆಗಳು. ಅದರ ಹೆಸರಿನಲ್ಲಿ ಇವತ್ತು ಆಗ್ತಾ ಇರತಕ್ಕಂತಹ ಅಪಚಾರ, ಅಪಸವ್ಯಗಳು. ಅದಕ್ಕಿಂತ ಹೆಚ್ಚಾಗಿ ನಾವಿವತ್ತು ವಿವೇಕಾನಂದರ ಆಲೋಚನೆ ಕುರಿತಾಗಿ ಮಾತನಾಡ್ತಾ ಇರಬೇಕಾದ್ರೆ ದೇಶದಲ್ಲಿ ನಿನ್ನೆ ಬಹಳ ದೊಡ್ಡ ಸಂಗತಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮೆರಿಟ್ ಆಧಾರಿತವಾದಂತಹ ಸಮಾಜವನ್ನ ನಿರ್ಮಾಣ ಮಾಡೋದು ಅಪ್ರಾಯೋಗಿಕ, ಅವಾಸ್ತವಿಕ ಅಂತ ಒಬ್ಬ ರಾಷ್ಟ್ರದ ನಾಯಕರು ಹೇಳಿದ್ದಾರೆ. ನಮ್ಮ ಆಲೋಚನೆಗೆ ಎಷ್ಟು ತುಕ್ಕು ಹಿಡಿದಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾನು ನನ್ನ ಸ್ವಂತಕ್ಕೋಸ್ಕರ ಅಥವಾ ನನ್ನ ಪಕ್ಷಕ್ಕೋಸ್ಕರ ಅಥವಾ ನನ್ನ ಇಷ್ಟಕ್ಕೋಸ್ಕರ ನಾನು ದೇಶವನ್ನು ಬಲಿ ಕೊಡತಕ್ಕಂತಹ ಆಲೋಚನೆಯನ್ನು ಮಾಡಿಕೊಂಡ್ರೆ ಇದನ್ನು ನಾವು ಸಹಿಸೋದಕ್ಕೆ ಸಾಧ್ಯವಾ? ಸಹಿಸಬೇಕಾ? ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಮೆರಿಟ್ ಅನ್ನುವಂಥದ್ದು ಜಾತಿಗೆ ಸಂಬಂಧಪಟ್ಟಿದ್ದ. ಎಂತಹ ಮೌಢ್ಯದಲ್ಲಿ ನಾವಿದ್ದೀವಿ. ಮೆರಿಟ್ ಯಾವುದರ ಜಾತಿಗೆ ಸಂಬಂಧಪಟ್ಟಿದ್ದ? ವಾಲ್ಮೀಕಿಯ ಮೆರಿಟ್ಟು ಜಾತಿಗೆ ಸಂಬಂಧಪಟ್ಟಿದ್ದ. ವ್ಯಾಸರ ಮೆರಿಟ್ಟು ಅದು ಜಾತಿಗೆ ಸಂಬಂಧಪಟ್ಟಿದ್ದ. ಅದು ಅಬ್ದುಲ್ ಕಲಾಂ ಅವರ ಮೆರಿಟ್ಟು ಅದು ಜಾತಿಗೆ ಸಂಬಂಧಪಟ್ಟಿದ್ದ. ಅದು ಅಂಬೇಡ್ಕರ್ ಅವರ ಮೆರಿಟ್ಟು ಅದು ಜಾತಿಗೆ ಸಂಬಂಧಪಟ್ಟಿದ್ದ. ಅದು ಅವರ ವ್ಯಕ್ತಿತ್ವಕ್ಕೆ ಮತ್ತು ಪರಿಶ್ರಮದಿಂದ. ವಿವೇಕಾನಂದರು ಹೇಳಿದ್ದು ಇದನ್ನೇ, ಶಕ್ತಿಯ ಆವಾಹನೆ ಅಂತಂದ್ರೆ ಅವರು ಅಯೋಗ್ಯ ವ್ಯಕ್ತಿ, ಸುಯೋಗ್ಯ ವ್ಯಕ್ತಿ ಅಂತ ಹೇಳಲಿಲ್ಲ ವಿವೇಕಾನಂದರು. ಎಲ್ಲ ವ್ಯಕ್ತಿಗಳನ್ನು ನಾವು ಯೋಗ್ಯವಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ವಿವೇಕಾನಂದರು ಹೇಳಿದ್ರು. ಇವತ್ತು ಭಾರತಕ್ಕೆ ನೇತೃತ್ವ ಬೇಕಾಗಿದ್ದು, ಭಾರತ ಸಮೃದ್ಧವಾಗಿದೆ, ಸಮೃದ್ಧವಾಗಿ ಇರುತ್ತೆ. ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸುಯೋಗ್ಯ ಅಥವಾ ಅವರನ್ನ ಯೋಗ್ಯರನ್ನಾಗಿ ಮಾಡ್ತೀವಿ ಹೇಳುವಂತ ನೇತೃತ್ವ ನಮ್ಗೆ ಬೇಕಲ್ವಾ? ಈ ಸಂದರ್ಭದಲ್ಲಿ ನಾವು ವಿವೇಕಾನಂದರ ಆಲೋಚನೆಯನ್ನ ಈ ನಿಟ್ಟಿನಲ್ಲಿ ತೆಗೆದುಕೊಳ್ಳೋಣ. ನಮ್ಮಲ್ಲಿ ನಾವು ಪಕ್ಷದ ಹೆಸರಿನಲ್ಲಿ ಒಡೆದು ಹೋಗ್ತೀವಿ, ಜಾತಿಯ ಹೆಸರಿನಲ್ಲಿ ನಾವು ಒಡೆದು ಹೋಗ್ತೀವಿ, ಭಾಷೆಯ ಹೆಸರಿನಲ್ಲಿ ಒಡೆದು ಹೋಗ್ತೀವಿ. ನಮಗೆ ಜ್ಞಾನ ಇದ್ದಾಗ, ನಮಗೆ ಕ್ಯಾರೆಕ್ಟರ್, ಶೀಲ ಇದ್ದಾಗ, ನಮಗೆ ಏಕತೆಯ ಪ್ರಜ್ಞೆ ಇದ್ದಾಗ ನಾವು ಇದೆಲ್ಲವನ್ನು ಜಾತಿ, ಭಾಷೆ, ಪ್ರಾಂತ, ಪಕ್ಷ ಇವೆಲ್ಲವನ್ನು ನೀವು ತಪ್ಪು ಹೇಳಿದ್ರೆ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಆಲೋಚನೆಯಿಂದ ಮಾತ್ರ ಭಾರತಕ್ಕೆ ಭವಿಷ್ಯ ಇರಲಿಕ್ಕೆ ಸಾಧ್ಯ. ಸಮರ್ಥ ನಾಯಕತ್ವವನ್ನು ಈ ರೀತಿಯಾಗಿ ಮಾತಾಡುವವರ ಎದುರಿಗೆ ಕನ್ಫ್ಯೂಸ್ ಆಗಿ ದೇಶದ ಹಿತವನ್ನು ಬಲಿ ಕೊಡ್ತಕ್ಕಂತಹ ಆ ವಿವೇಚನೆಯ ಕೊರತೆಗೆ ನಾವ್ಯಾರು ಜಾರೋದು ಬೇಡ ಅಂತ ಹೇಳ್ತಾ, ಇದೊಂದು ಸುಸಂದರ್ಭ, ಕಳಚೆ ಅಂತ ಸಂಪದ್ಭರಿತವಾದಂತಹ ನೆಲೆ. ಇಂಥ ಎಲ್ಲ ವಿಚಾರಗಳಿಗೆ ಮತ್ತು ವ್ಯವಹಾರಗಳಿಗೆ ಪ್ರೋತ್ಸಾಹ ಕೊಟ್ಟಂತಹ ಪುಣ್ಯಭೂಮಿ ಅಂತ ಹೇಳ್ತಾ ಈ ಸೀಮಿತವಾದಂಥ ಅವಧಿಯಲ್ಲಿ ನನ್ನ ಕೆಲವು ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ವಂದಿಸಿ ನಾನು ಮಾತುಗಳು ವಿರಾಮ ಹೇಳ್ತೇನೆ. ಸುಂದರವಾಗಿ ನಡಿಬೇಕು ಅಂತಾದರೆ 2 ಉಪನ್ಯಾಸಕರನ್ನು ನಾನು ನನ್ನ ಜೊತೆಗೆ ಇಟ್ಕೊಳ್ಬೇಕು. ಈಗಾಗಲೇ ಕಾಗೇರಿಯವರ ಕುರಿತಾದ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ನಮ್ಮ ತಾಲೂಕಿನ ಶಿಕ್ಷಣ ಸಚಿವರಾದ ಹರಿಪ್ರಕಾಶ್ ಕೋಣೆಮನೆಯವರು ವಾಸ್ತವಿಕವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಭಾವನೆ ಮತ್ತು ತಾತ್ವಿಕದ ವಿಚಾರಗಳನ್ನು ನಾವು ಯಾವಾಗಲೂ ಸ್ವಾಗತಿಸ್ತೇವೆ. ಸಭಾಧ್ಯಕ್ಷರ ಲಕ್ಷಣ ಹೇಗೆ ಅಂತ ಕೇಳಿದರೆ 2 ಜನ ಮಾಡಿದ ಮಾತನ್ನು ನಾನು ಮತ್ತೆ ಪುನಃ ಹೇಳೋದು. ಆವಾಗ ನನ್ನ ಭಾಷಣ ಭಾಳ ಉದ್ದ ಆಗ್ತದೆ. ಆಮೇಲೆ ವೇದಿಕೆ ಮೇಲೆ ಕುಳಿತವರೇ, ಅವರೇ, ಇವರೇ ಎಲ್ಲವನ್ನೂ ಪ್ರತಿಯೊಬ್ಬರೂ ಮಾತಾಡಿಸ್ತಾ ಹೋಗೋದು. ಇದು ಒಂದು ಸಂಪ್ರದಾಯ ಹಳೆಯ ಕಾಲದಲ್ಲಿ. ಆ ಗೊತ್ತು ಸಂಪ್ರದಾಯವನ್ನು ಬದಿಗೊತ್ತಿ ನೇರವಾದ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಕಾಗೇರಿಯವರು ಬರೆದುಕೊಂಡು ಬಂದು ಓದಿದ್ದಾರೆ. ಹಾಗಾದರೆ ನಾನು ಯಾಕೆ ಬರೆದು ಓದಬಾರದು ಹೇಳುವುದು ನನ್ನ ಮೇಲೆ ಉಂಟು. ಅಂದರೆ ಕಾರಣ ಇಷ್ಟೇ, ವಿಷಯಗಳನ್ನು ತಿಳಿಯಾಗಿ ಹೇಳ್ತಾ ಹೋಗೋದಕ್ಕಿಂತ ವೇಗವಾಗಿ ಹೇಳಿದರೆ ಬೇಗ ಮುಗೀತದೆ. ರಾಘವೇಂದ್ರ ಜನಸಾಲೆಯವರ ಪದ ಕೇಳಲಿಕ್ಕಾಗ್ತದೆ. ಹಾಗಾಗಿ ಅವರಿಗೆ ವೇದಿಕೆ ಬಿಡುವ ಸಮಯ ಕೇವಲ ಹೆಚ್ಚುತ್ತಿಲ್ಲ. ಹಾಗಾಗಿ ನಾನು ಕೇವಲ 4 ನಿಮಿಷ ಮಾತ್ರ ನನ್ನ ಅಧ್ಯಕ್ಷೀಯ ಮಾತನ್ನು ಮಾಡ್ತೇನೆ.
ಹಳ್ಳಿಗರ ಜೀವನ ಪದ್ಧತಿಯ ಸವಾಲುಗಳು. ಎತ್ತಲು ಹರಿದು ಹೋಗುವ ಯುವಕರ ಮನಸ್ಸನ್ನು ವಿಧಾಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಸುಲಭವೇನೂ ಅಲ್ಲ. ಸಂಕುಚಿತ ವ್ಯಾಪ್ತಿಯಿಂದ ಹೊರಪ್ರಪಂಚ ಕಾಣಬೇಕು, ಬದಲಾವಣೆಯ ಸಮೃದ್ಧಿಯಾಗಿ ಹಂಬಲಿಸುವ ಈ ಮನಸ್ಸು ಸಾಂಸ್ಕೃತಿಕ ಕಲಾ ಶ್ರೀಮಂತಿಕೆಯಿಂದ ಸಂಗೀತ ಆರಾಧನೆಯೊಡನೆ ತನ್ನ ಚೌಕಟ್ಟನ್ನು ಕಟ್ಟಿಕೊಳ್ಳುವುದೇ ಯುವ ಸಮೂಹ. ಈ ಸಮೂಹದ ಸಂಘಟನೆಯ ಕಾಯಕವೇ ಯುವಕ ಸಂಘ. ಒಂದು ಕಾಲದಲ್ಲಿ ಯುವ ಸಂಘಗಳ ಸದ್ಭಾತ್ಮಕ ಕಲಾ ಸಂಸ್ಕೃತಿ ರಂಗ, ಮಹಿಳಾ ಮಂಡಲದ ಕ್ರಿಯಾತ್ಮಕ ಸಂಘಟನೆ ಮುಂತಾದ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಸಾರಸ್ವತ ಲೋಕವೇ ನಿರ್ಮಾಣವಾಗಿದ್ದು, ಕಾಲಕ್ರಮೇಣ ಕುಂಟುತ್ತಾ ಅಲ್ಲೋ ಇಲ್ಲೋ ಅಪರೂಪವಾದ ಕೆಲವೊಂದು ಸಂಘಟನೆಗಳು ಪ್ರತಿ ವರ್ಷ ವಿವಿಧ ಧಾರ್ಮಿಕ ಉತ್ಸವ, ಕಲಾ ಪ್ರದರ್ಶನ, ನಾಟಕ, ಯಕ್ಷಗಾನ ಮುಂತಾದವುಗಳ ಚಟುವಟಿಕೆಯಿಂದ ತಮ್ಮ ಆವರಣವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವುಗಳಲ್ಲಿ ಕಳಚೆ ಯುವಕ ಸಂಘ ಗುರುತಿಸಿಕೊಂಡ ಪ್ರೌಢ ಸಾಂಸ್ಕೃತಿಕ ಕಾರ್ಯಗಳು ಸಮಾಜದಿಂದ ಆಧರಿಸುತ್ತಿರುವುದು ಸಾಮಾಜಿಕ ನ್ಯಾಯವಾಗಿದೆ. ಸುವರ್ಣ ಸಂಭ್ರಮದ ವಿಧಾಯಕ ಕಾರ್ಯಗಳನ್ನು ಹಂಬಲಿಸಿ ಸುವರ್ಣ ನೆನಪಿನ ಹೊತ್ತಿಗೆಯನ್ನು ಹೊರತರುವ ಕಿರುಪ್ರಯತ್ನ ಮುಂದೊಂದು ದಿನ ಹೊಸ ತಲೆಮಾರಿನ ಯುವಕರಿಗೆ ಆದರ್ಶದ ಹೊತ್ತಿಗೆಯಾಗುವುದರಲ್ಲಿ ಸಂದೇಹವಿಲ್ಲ. ಈ ಹೊತ್ತಿಗೆ ಚಿಕ್ಕ ಲೇಖನವನ್ನು ನನ್ನ ಸಹವಾಸ ಸ್ನೇಹದ ಗುರುತಿಗಾಗಿ ನೀಡಿದ್ದೇನೆ. ಎಷ್ಟರ ಮಟ್ಟಿಗೆ ಸಾಧುವೋ ಗೊತ್ತಿಲ್ಲ, ಆದರೂ ಕನ್ನಡದ ತೇರನ್ನು ಶೃಂಗರಿಸುವ ಕಾಯಕ ನನ್ನದಾಗಿದೆ. ಆಧುನಿಕ ಎಂದರೆ ಹಳೆಯದು ಹೊಸದಾಗಿ ಪರಿವರ್ತನೆ ಅಥವಾ ಮೂಲದಿಂದ ಬದಲಾವಣೆಯ ಸ್ವರೂಪ. ಸಮಕಾಲೀನ ಸಮಾಜದ ಆಗುಹೋಗಳ ಚಿತ್ತವೇ ಆಧುನಿಕತೆ ಎಂಬ ವ್ಯಾಪ್ತಿಯಲ್ಲಿ ನಿಲ್ಲೋಣವೇ. ಪರಿವರ್ತನೆ ಅಥವಾ ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ. ಪ್ರಕೃತಿ ಚಲನಶೀಲವಾದುದು. ಭೂಮಿಯ ಪರಿಕ್ರಮಣ ಕಾಲದಲ್ಲಿ ತಿರುಗುತ್ತಾ ಅನೇಕ ಬದಲಾವಣೆಗಳು ಒಳಪಡುತ್ತದೆ. ಉತ್ತರಾಯಣ ಮತ್ತು ದಕ್ಷಿಣಾಯನ. ಜ್ವಾಲಾಮುಖಿಯಿಂದ ಗುಡ್ಡೆಗಳ ಬದಲಾವಣೆ, ಸಮುದ್ರ ಹಾಗೂ ನದಿಗೆ ಪ್ರವಾಹ ಬಂದಾಗ ದಡಗಳೇ ಬದಲಾವಣೆ, ಗಿಡಕಿಂಟಗಳ ಬಣ್ಣ ಮಾಸಕ್ಕೆ ಹೊಸತಾಗುವುದು. ಹೀಗೆ ಬದಲಾವಣೆ ಹೊಸತನವನ್ನು ಪಡೆಯುತ್ತದೆ. ಕಲೆ ಹಾಗೂ ಸಂಸ್ಕೃತಿಗಳು ಕಾಲದ ಕೂಸಾದ್ದರಿಂದ ಕಾಲಕ್ಕೆ ಅನುಗುಣವಾಗಿ ಹೊಸತಾಗಿ ಬದಲಾಗುತ್ತಿರುತ್ತದೆ. ಹಾಗೆ ವೇದಾಂಗಗಳ ಕಾಲ, ಶ್ರುತಿ ಮತ್ತು ಸ್ಮೃತಿಗಳ ಕಾಲ, ಪುರಾಣ ಕಾಲ, ಇತಿಹಾಸ ಕಾಲ ಎಲ್ಲವೂ ಕಾಲಕಾಲಕ್ಕೆ ಆಧಾರದ ಸಿದ್ಧಾಂತಗಳ ನಿಯಮಗಳನ್ನು ಬದಲಾವಣೆಯಾಗುತ್ತಲೇ ಇರುತ್ತದೆ. ಹರಿಯುವ ನೀರೇ ಬದಲಾವಣೆಯ ರೂಪ. ಪ್ರಾಕೃತಿಕ ಕ್ರಿಯಾವಿಶೇಷಗಳಿಂದ ಉಂಟಾಗುವ ಪಂಚಭೂತಗಳು ಚಲನಶೀಲವಾಗಿಯೇ ಇದೆ. 12ನೇ ಶತಮಾನದಲ್ಲಿ ಶರಣರ ಕಾಲ, ಭಕ್ತಿ ಪಥದ ಕಾಲ, ದಾಸರ ಕಾಲ, ಆದಿ ಕನ್ನಡಿಗರ ಕಾಲ, ನವೋದಯ ಕನ್ನಡ, ನವ್ಯ ಕನ್ನಡ, ಬಂಡಾಯ ಕನ್ನಡ ಹೀಗೆ 10 ಸಾಹಿತ್ಯ ಪ್ರಕಾರಗಳು ಹೊಸದಾಗುತ್ತಾ ತನ್ನ ಕ್ಷೇತ್ರದಲ್ಲೇ ಬದಲಾವಣೆಯ ಗತಿಯನ್ನು ಸಮಾಜಕ್ಕೆ ತೋರಿಸಿದೆ. ಆದರೆ ಯಾವುದೇ ಬದಲಾವಣೆಯು ತನ್ನ ಮೂಲ ಅಡಿಪಾಯವಾದ ಧರ್ಮದ ಚೌಕಟ್ಟಿನಿಂದ ಬಿಡಲೂಬಾರದು. ಮನೆ ಹಾಗೂ ಮನದ ಅಡಿಪಾಯದ ಸಿದ್ಧಾಂತವು ನಿಶ್ಚಿತವಾಗಿರದಿದ್ದರೆ ಅಂತಸ್ತು ಕುಸಿಯುತ್ತದೆ. ಹಾಗಾಗಿ ನಮ್ಮ ಮೂಲ ಪ್ರಾಚೀನತೆ ಹಾಗೂ ಸನಾತನವನ್ನು ಶಿಥಿಲವಾಗದಂತೆ ನೋಡಿಕೊಂಡ ಮಹಾಂತರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಮತ್ತೊಂದು ಭಾಗದಲ್ಲಿ ಇಂದಿನ ಆಧುನಿಕತೆಯನ್ನು ಆಕರ್ಷಣೆಯ ಮಾಯೆ, ಹಳೆಯದಲ್ಲ ಮೌಢ್ಯ ಎಂದು ತಿರಸ್ಕರಿಸುವ ಹೊಸ ವಿಕೃತ ಸ್ವರೂಪ ನಮ್ಮನ್ನು ದುರಂತಕ್ಕೆ ಒಯ್ಯುತ್ತಿದೆ. ಕತ್ತಿ ಹಳೆಯದಾದರೂ ನಿತ್ಯ ಹರಿದುಕೊಟ್ಟಾಗ ಹೊಸದಾಗಿ ಉಪಯೋಗಕ್ಕೆ ಸಾಧು ಎನಿಸುತ್ತದೆ. ಅಜ್ಜನ ಕಾಲವೆಂದು ಹಳೆಯುವ ಜನ ಅಜ್ಜನ ಕಾಲದ ಬಂಗಾರವನ್ನು ಕಾಲಕಾಲಕ್ಕೆ ಹೊಸ ಆಭರಣವನ್ನಾಗಿ ಮಾಡಿ ಪರಿವರ್ತಿಸಿಕೊಳ್ಳುತ್ತಾ ಉಪಯೋಗಿಸಿ ಸಂತೋಷ ಪಡುತ್ತಾರೆ. ಸನಾತನವು ಸದಾ ನಿತ್ಯ ನೂತನವಾಗಿರುತ್ತದೆ ಎಂಬುದಕ್ಕೆ ನಾವು ನೀಡುವ ಸಂಸ್ಕಾರಗಳ ಮೌಲ್ಯಗಳೇ ಬದುಕಿನ ಸಂಸ್ಕೃತಿಯಾಗಿರುತ್ತದೆ. ಹತ್ತಿಯಿಂದ ಬಟ್ಟೆ, ಮಣ್ಣಿನಿಂದ ಮಡಿಕೆ, ವಿದ್ಯೆಯಿಂದ ಆತ್ಮಜ್ಞಾನ ಹೀಗೆ ಬದುಕಿನ 10 ಮುಖಗಳು ನಾವು ನೀಡುವ ಸಂಸ್ಕಾರದ ಕ್ರಿಯೆಗಳಿಂದ ಅದು ಹೊಸತನವನ್ನು ಸೃಷ್ಟಿಸುತ್ತದೆ. ಹಾಗಂತ ಹಳೆಯ ಕಾಲವನ್ನೇ, ಹಳೆಯ ಮೂಲ ಪದ್ಧತಿಯನ್ನೇ ನಂಬಿ ಬಂದವರೆಂದು ಚಿಂತನೆ ಜಗತ್ತಿನಿಂದ, ಆಧುನಿಕ ಸಮಾಜದಿಂದ ದೂರವಿರುವ ವಾಸ್ತವ್ಯದಲ್ಲಿ ಬದುಕಲು ಸಾಧ್ಯವೇ? ಬೆಂಗಳೂರಿನಂತಹ ಮಹಾನಗರದಲ್ಲಿ ನೆಲೆಸಿರುವ ನಮ್ಮ ಜನ ಪಂಜೆ ತೊಟ್ಟು ಜುಟ್ಟ ಇಟ್ಟು ಓಡಾಡಲು ಸಾಧ್ಯವೇ? ಹಳೆಯ ಕಾಲದ ಕೊಚ್ಚಿಗೆ ಅಕ್ಕಿ ಗಂಜಿ ಕೇಳಿದರೆ ಹೋಟೆಲ್ನಲ್ಲಿ ಸಿಗಬಹುದೇ? ಹಳೆಯದಲ್ಲ ಹಾಗೆಯೇ ಬೇಕೆಂದರೆ ಸಿಗುವುದು ದುರ್ಲಭ. ಇಂದು ಹಳೆಯ ಗನ್ನಡ ಮಾತನಾಡಿದರೆ ಹೊಸ ಕಾಲದಲ್ಲಿ ಆಭಾಸ ವ್ಯವಸ್ಥೆ ಹೊಂದಿರಲು ಸಾಧ್ಯವೇ ಇಲ್ಲ. ಅನಿವಾರ್ಯವಾಗಿ ಜೀವನದ ವ್ಯವಸ್ಥೆಯಲ್ಲಿ ಆಧುನಿಕತೆ ಪರಿವರ್ತನೆಗೆ ತಲೆಬಾಗುವುದು ಅನಿವಾರ್ಯವೂ ಅವಶ್ಯವೂ ಆಗಿದೆ. ವೈದಿಕ ಪರಂಪರೆಯಂತೆ 4 ದಿನ ಉಪನಯನ ಸಂಸ್ಕಾರ ನೀಡಬೇಕಾದ ಶಾಸ್ತ್ರಸಮ್ಮತವಾದರೂ ನಾವಿಂದು 2 ದಿನಕ್ಕೆ ಇಳಿದಿದ್ದೇವೆ. ಇದೇ ರೀತಿಯಾಗಿ ಷೋಡಶ ಸಂಸ್ಕಾರಗಳು ನಿಷ್ಠುರವಾಗಿ ಶಾಸ್ತ್ರಸಮ್ಮತವಾಗಿ ಆಚರಿಸಲು ನಮ್ಮಿಂದ ಸಾಧ್ಯವಾಗಬಹುದೇ? ಕಲ್ಯಾಣ ಮಂಟಪ ಮದುವೆ ಎಂದು ಎಲ್ಲರಿಗೂ ಆಪ್ಯಾಯಮಾನ ವ್ಯವಸ್ಥೆ, ಸತ್ಕಾರ, ಸ್ವಯಂ ಸೇವಕರ ಅಭಾವ, ಸೇವಾ ಮನೋಭಾವದ ಕೊರತೆ, ಸಂಘಟನೆ ಕೊರತೆ ನಮ್ಮನ್ನು ಕಾಲಧರ್ಮದ ಸ್ಥಾನಿಕ ಮಹಿಮೆಯ ಆಚರಣೆಗೆ ನಮ್ಮನ್ನು ಆಧುನಿಕತೆಗೆ ಒಪ್ಪಿಸುತ್ತದೆ. ಅಹಿಚ್ಛತ್ರದ ಗೋದಾವರಿ ತೀರದ ಜನರು ಅಂದು ಹೇಗಿದ್ದರೋ ಏನೋ ಗೊತ್ತಿಲ್ಲ. ಇಂದು ನಾವು ಅಂಥ ನದಿಗಳಲ್ಲಿ ಅಡಿಕೆ, ತೋಟ, ಕೃಷಿ ಅವಲಂಬಿತ ಜೀವನ ಸಂಸ್ಕೃತಿಯನ್ನು ಹೊಂದಿದ್ದೇವೆ. ಹೀಗೆ ನಮ್ಮ ಹಳ್ಳಿಯ ಜನರಿಗೆ ಬೆಂಗಳೂರಿನಂಥ ಪಟ್ಟಣಗಳಲ್ಲಿ ನೆಲೆಸಿರುವ ನಮ್ಮ ಜನ ಅಲ್ಲಿಯ ಜೀವನ ಪದ್ಧತಿಗೆ ಅನಿವಾರ್ಯವಾಗಿ ಒಪ್ಪಿ ನಡೆಯಬೇಕಾಗುತ್ತದೆ. ಹೀಗಾಗಿ ಕಾಲಧರ್ಮಕ್ಕೆ ಅನುಗುಣವಾಗಿ ಜೀವನ ಸಂಸ್ಕೃತಿಯು ಸರಳೀಕರಣಕ್ಕೆ ಅವಕಾಶ ನೀಡದಿದ್ದರೆ ನಮ್ಮ ಜನ ಮೂಲವನ್ನೇ ಬಿಟ್ಟರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಯಾವುದೇ ಸಂದರ್ಭದಲ್ಲಿ ಮೂಲ ಧರ್ಮ, ಮೂಲ ಸಂಸ್ಕಾರದ ಆಚರಣೆಗೆ ಧಕ್ಕೆ ಬಾರದಂತೆ ಸರಳವಾದ ಸಮಕಾಲೀನ ಸ್ಥಿತಿಗೆ ಅನುಕೂಲವಾದ ಸಂಸ್ಕಾರದ ಆಚರಣೆಯನ್ನು ಈ ಆಧುನಿಕತೆಯ ಕಾಲದಲ್ಲಿ ಆಚರಿಸುವುದು ಅನಿವಾರ್ಯವಾಗಿದೆ.
ಆಧುನಿಕತೆಯಿಂದ ದೇಶ ವಿದೇಶಗಳು ಕಂಡ ಬಹುಮುಖ ಅಭಿವೃದ್ಧಿಯನ್ನು ಕಂಡ ಭಾರತ ತನ್ನ ಒಳಿತಿಗಾಗಿ ಆಧುನಿಕತೆ ಕಡೆಗೆ ಗಮನ ಹರಿಸುವುದು ಸೂಕ್ತವೇ ಆಗಿದೆ. ಆಧುನಿಕ ತಂತ್ರಜ್ಞಾನದಿಂದ ಕ್ಷೀರ ಕ್ರಾಂತಿ, ಹಸಿರು ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ವೈವಿಧ್ಯಪೂರ್ಣ ಕೃಷಿ ಕ್ರಾಂತಿ ಇವೆಲ್ಲವೂ ಒಂದು ಮುಖವಾದರೆ ಇಂಜಿನಿಯರಿಂಗ್ ಕಟ್ಟಡ ಕಟ್ಟುವ ಕ್ರಾಂತಿ, ಹಡಗು ನಿರ್ಮಾಣ, ವಾಹನ, ವಿಮಾನಯಾನ ಇವೆಲ್ಲವೂ ಆಧುನಿಕ ತಂತ್ರಜ್ಞಾನದ ಬಹುಮ ಅಭಿವೃದ್ಧಿಯ ಸಾಧನೆಗಳಾಗಿವೆ. ವಿಶೇಷವಾಗಿ ಆರೋಗ್ಯ ವಿಜ್ಞಾನದಲ್ಲಿ ಮಹತ್ವದ ಸಾಧನೆಯಾಗಿ ನಿಂತಿದೆ. ಕೃಷಿಗೆ ಆಧುನಿಕ ತಂತ್ರಜ್ಞಾನದ ಸಹಾಯ ಪಡೆದು ಕೃಷಿಯ ಸಮೃದ್ಧಿಯಾದಾಗ ಮಾತ್ರ ಸಸ್ಯಶ್ಯಾಮಲಿಯಾಗಿ ಈ ನಾಡು ಕಂಡಿತು. ವಿಜಯಶೀಲ ಒಬ್ಬ ವ್ಯಕ್ತಿ ತಂತ್ರಜ್ಞಾನದ ಸಹಾಯದಿಂದ 300 ಎಕರೆ ಭೂಮಿಯನ್ನು ಸಾಗುವಳಿ ಮಾಡಿ ಫಲ ಪಡೆಯುವುದನ್ನು ಕೇಳಿದ್ದೇವೆ. ನಾವು ಕೂಲಿಕಾರರು ಇಲ್ಲವೆಂದು ಹಳೆಯ ತತ್ವವನ್ನು ಅವಲಂಬಿಸಿದರೆ ಚಿಕ್ಕ ಹಿಡುವಳಿಯ ಕೃಷಿಕರು ಸಹಿತ ಭೂಮಿಯನ್ನು ಹಾಳುಗಡವಿ ಕಾಲ ಕಣ್ಮುಂದೆ ನಿಂತಿದೆ. ಆಧುನಿಕ ಪ್ರಪಂಚದಲ್ಲಿ ಸಾಕಷ್ಟು ಕೃಷಿ ಉಪಕರಣಗಳು, ಪವರ್ ಟಿಲ್ಲರ್, ಪಂಪ್ ಸೆಟ್, ನೀರಾವರಿ ಯೋಜನೆ ಎಲ್ಲವೂ ಕೃಷಿಯ ಬಹುಮುಖ ಸಾಧನೆಗಳಾಗಿವೆ. ಇತ್ತಿತ್ತಲಾಗಿ ಅಡಿಕೆ, ತೆಂಗು ಸುಲಿಯುವ ಯಂತ್ರವೂ ಸಹ ನಮ್ಮಲ್ಲಿ ಲಭ್ಯವಿದೆ. ಮನುಷ್ಯನ ಶಕ್ತಿಗೂ ಮೀರಿದ ಅಸಾಧ್ಯವಾದನ್ನು ಮನುಷ್ಯ ಸಾಮಾನ್ಯ ಜ್ಞಾನದಿಂದ ವಿಜ್ಞಾನದ ಉತ್ತುಂಗ ಶಿಖರಕ್ಕೇರಿ ಲೋಕವನ್ನು ಗುರುತಿಸುವ ಹೊಸ ಸೃಷ್ಟಿ ಅಲೆಯನ್ನು ಎಬ್ಬಿಸುವ ಈ ಶಕ್ತಿ ಆಧುನಿಕ ತಂತ್ರಜ್ಞಾನದ ವರವಾಗಿದೆ. ಇದೇ ರೀತಿಯಾಗಿ ನಮ್ಮ ಧಾರ್ಮಿಕ ಆಚರಣೆಯ ಜೊತೆಗೆ ಶ್ರದ್ಧೆ ಭಕ್ತಿಯಿಂದ ಹಬ್ಬ, ಉತ್ಸವ, ಅನುಕೂಲವಾದ ಬದಲಾವಣೆಯಿಂದ ಆಚಾರ ವಿಚಾರವನ್ನು ಇಟ್ಟುಕೊಳ್ಳಬಹುದಾಗಿದೆ. ನಮ್ಮಲ್ಲಿಯ ಧಾರ್ಮಿಕ ಕೇಂದ್ರಗಳು ಅಂದರೆ ದೇವಾಲಯಗಳು ಹೆಚ್ಚು ಆಕರ್ಷಿತ ಕೇಂದ್ರವಾಗಿ, ಸಂಘಟನೆಗೆ ಮಾಧ್ಯಮವಾಗಿ, ಸಂಸ್ಕೃತಿಯ ಧರ್ಮದ ಪ್ರಸಾರ ಕೇಂದ್ರವಾಗಬೇಕು ಅಥವಾ ವೇದ ಸಂಸ್ಕೃತಿಯ ಕಾರ್ಯಾಗಾರವಾಗಬೇಕು. ಹೀಗೆ ನಮ್ಮ ಆಧುನಿಕತೆಯಲ್ಲಿ ಒಳಿತನ್ನು ಬಳಸಿಕೊಳ್ಳುತ್ತಾ ದುಷ್ಪರಿಣಾಮಗಳನ್ನು ಗುರುತಿಸಿ ಬಿಡುವ ಲಕ್ಷಣ ನಮ್ಮದಾಗಬೇಕು. ಪ್ರಕೃತಿ ಮೂಲ, ಅದೇ ಪ್ರಕೃತಿಯಿಂದಲೇ ಸಂಸ್ಕೃತಿ, ಅದು ಸಂಸ್ಕಾರದ ವ್ಯತಿರಿಕ್ತದಿಂದ ವಿಕೃತಿಯಾಗುವುದನ್ನು ಕಾಣುತ್ತೇವೆ. ಕಪ್ಪು ಆಧುನಿಕವಾಗಿ ಸಂಸ್ಕಾರ ಬಲದಿಂದ ಮಾದಕ ದ್ರವ್ಯವಾಗುತ್ತದೆ. ಇದೇ ಪ್ರಕೃತಿಯ ಗುಣಗಳ ಬದಲಾದ ವಿಕೃತಿಯಾಗುತ್ತದೆ. ಅದೇ ಕಬ್ಬು ಸಕ್ಕರೆಯ ಕಾರ್ಖಾನೆಯಲ್ಲಿ ಸಕ್ಕರೆಯಾಗಿ ಪ್ರಕೃತಿಯ ಸಂಸ್ಕೃತಿಯಾಗುತ್ತದೆ. ಆಧುನಿಕ ಅಣುವಿನ ತಯಾರಿಕೆಯಿಂದ ಎಕ್ಸ್ರೇ ಮಿಷನ್ನು ಆರೋಗ್ಯ ಚಿಕಿತ್ಸೆಯನ್ನು ನೀಡಬಲ್ಲದು. ಭಯಂಕರವಾದ ರೋಗವನ್ನು ನಿವಾರಿಸಲು ಮಾರ್ಗದರ್ಶಕವಾಗಬಲ್ಲದು. ಆದರೆ ಅದೇ ಅಣುಬಾಂಬು ಆದರೆ ಮನುಕುಲವನ್ನೇ ನಾಶ ಮಾಡುವುದು. ಚಾಕು, ಕತ್ತರಿ, ಹಣ್ಣನ್ನು ಕತ್ತರಿಸುವ ಆಗಬಹುದು. ಅದೇ ವಿಕೃತಿಯಾದರೆ ವ್ಯಕ್ತಿಯ ಮರಣಕ್ಕೆ ಆ ಕತ್ತರಿಯೇ ಕಾರಣವಾಗಬಹುದು. ಆಧುನಿಕತೆಯ ಮಾಯಾಮೃತ ತಕ್ಷಣ ಸುಖ ಹಾಗೂ ನಾಗರಿಕ ಸೌಲಭ್ಯವನ್ನು ಬಯಸುತ್ತದೆ. ಇದರಿಂದ ಆಕರ್ಷಿತ ನಮ್ಮ ಹಳ್ಳಿಯ ಮಕ್ಕಳೆಲ್ಲ ಬೆಂಗಳೂರಿನ ಕಡೆಗೆ ಧಾವಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೃಷಿ ಕ್ಷೇತ್ರದ ಅನಾಸಕ್ತಿ, ಹೈನುಗಾರಿಕೆ ನಿರಾಸಕ್ತಿ, ದಿನನಿತ್ಯ ಸಿಗದ ಆರ್ಥಿಕ ಸಂತೃಪ್ತಿ ಇವೆಲ್ಲದರ ಹಳ್ಳಿಗಳಲ್ಲಿ ವೃದ್ಧಾಶ್ರಮವಾಗುತ್ತಲಿವೆ. ಹಳ್ಳಿಯ ಜೀವನ ವಿಶ್ರಾಂತವಾದುದು, ಸಮೃದ್ಧವಾದುದು, ನೆಮ್ಮದಿ, ಸುಖ, ಸಂತೋಷ ಬೀಡಾಗಿತ್ತು. ಭಾರತ ಆತ್ಮೀಯ ಹಳ್ಳಿಗಳು ಎಂಬ ಪ್ರಸಿದ್ಧಿ ಇದ್ದರೂ ಆತಂಕವೆಂಬಂತೆ ಎಲ್ಲ ಹಳ್ಳಿಗಳು ಖಾಲಿಯಾಗುತ್ತಿವೆ. ಹಳ್ಳಿಯ ಶಾಲೆಯ ಮಕ್ಕಳ ಸಂಖ್ಯೆ 30ರಿಂದ 3ಕ್ಕೆ ಇಳಿದಿದೆ. ಹಳ್ಳಿಯಲ್ಲಿರುವ ವೈದಿಕರೆಲ್ಲ ಹೆಚ್ಚಾಗಿ ಬೆಂಗಳೂರು ಹೈಟೆಕ್ ವೈದಿಕರಾಗಿದ್ದಾರೆ. ಸಾಮಾನ್ಯ ಅಂಕೆ ಸಂಖ್ಯೆಗಳ ಪ್ರಕಾರ ನಮ್ಮ ಜಿಲ್ಲೆಯಿಂದ 5,000ಕ್ಕೂ ಹೆಚ್ಚು ವೈದಿಕರು ಬೆಂಗಳೂರಿನಂತಹ ಮಹಾನಗರ ಸೇರಿದ್ದಾರೆ. ಅವರೆಲ್ಲರ ಇಂದಿನ ಆರ್ಥಿಕ ಸಮೃದ್ಧಿಯನ್ನು ಹೊಂದಿದವರಾಗಿದ್ದಾರೆ. ಕಲಿತ ವಿದ್ಯಾವಂತ ಮಕ್ಕಳು ಜಗತ್ತಿನ ಬೇರೆ ಬೇರೆ ಭಾಗಕ್ಕೆ ತಮ್ಮ ಪ್ರತಿಭೆಗೆ ಅನುಕೂಲವಾದ ಸಂಭಾವನೆಯನ್ನು ಬಯಸಿ ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. 50 ವರ್ಷವನ್ನು ದಾಟಿದ ವೃದ್ಧ ದಂಪತಿಗಳು ತಮ್ಮ ತಮ್ಮ ನೋವನ್ನು ತಾವೇ ಹಂಚಿಕೊಳ್ಳುತ್ತಿದ್ದಾರೆ. ಹಳ್ಳಿಯ ಪುಣ್ಯವೋ ಅನಿವಾರ್ಯ ಅರ್ಹತೆಯ ಕಾರಣವೋ 5% ಯುವಕರು ಹಳ್ಳಿಯಲ್ಲಿ ಅಡಿಕೆ ತೋಟ, ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. ಸಮಕಾಲೀನದಲ್ಲಿ ಇವರೆಲ್ಲರ ಭವಿಷ್ಯದ ಅಂಧಕಾರದಲ್ಲಿ ತೊಳಲುತ್ತಿದ್ದಾರೆ. ಅಣ್ಣ ಮನೆಯಲ್ಲಿ, ತಮ್ಮ ಬೆಂಗಳೂರಿನಲ್ಲಿ. ತಮ್ಮನ ಮದುವೆಗೆ ಅಣ್ಣ ಕೇವಲ ವ್ಯವಸ್ಥಾಪಕ ಮಾತ್ರ. ತನ್ನ ಬದುಕಿನಲ್ಲಿ ಮದುವೆ ಇಲ್ಲ. ಅವಿಚ್ಛಿನ್ನ ವಂಶ ಉದ್ಧಾರಕ್ಕಾದರೂ ತಮ್ಮ ಮದುವೆಯನ್ನು ನೋಡಿ ಸಂತೋಷ ಪಡುವ ಅಣ್ಣನ ದುರಂತ ಸ್ಥಿತಿ. ಎಷ್ಟೋ ಊರಲ್ಲಿ ನಿತ್ಯ ಪೂಜೆ ಮಾಡುವ ದೇವರನ್ನು ಊರಿನ ದೇವಾಲಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳ ನಂತರ ಪ್ರತಿ ಊರಿನ ದೇವಾಲಯದ ದೇವರುಗಳನ್ನು ಮಠಕ್ಕೆ ಸಮರ್ಪಿಸಿ ಧರ್ಮದ ಕಟ್ಟಳೆಗೆ ಹೊಸ ಭಾಷ್ಯ ಬರೆಯೋದನ್ನು ದೂರವಿಲ್ಲ. ಜನಸಂಖ್ಯೆ ಹೆಚ್ಚಿಸುವ ವಿಚಾರಕ್ಕೆ ಹೆಣ್ಣು ಮಕ್ಕಳ ವಿರೋಧವಿದ್ದು ನಾವೇನು ಮಕ್ಕಳನ್ನು ಹರಿಯುವ ಯಂತ್ರವಲ್ಲವೆಂದು ವಾದಿಸುತ್ತಾರೆ. ಊರಿನ ದೇವಾಲಯಗಳು ಧರ್ಮ, ಸಂಸ್ಕೃತಿ, ವೇದ ಪಾಠಶಾಲೆಯಾಗಬೇಕು. ಹಬ್ಬ ಹರಿದಿನಗಳು ಸಾಮೂಹಿಕ ದೇವಸ್ಥಾನದಲ್ಲಿ ನಡೆಯಬೇಕು. ಜಾಗತೀಕರಣ, ಭಾರತ ಉಪಭಾಷೆ, ಸಂಸ್ಕೃತಿ, ಪುಟ್ಟ ಪುಟ್ಟ ಮನೆಗಳು ಹಳ್ಳಿಗಳನ್ನು ಆಪೋಷಣೆ ತೆಗೆದುಕೊಂಡು ಪ್ರೀತಿ ಸ್ನೇಹದ ಸಂಬಂಧ ಮಾಯವಾಗುತ್ತಿದೆ. ಆಧುನಿಕತೆಯ ಸುಖಕ್ಕಾಗಿ ಶ್ರಮ, ಸಂಸ್ಕೃತಿ ನಾಶವಾಗಿದೆ. ಆಧುನಿಕ ಭ್ರೂಣ ಗುರುತಿಸುವಿಕೆ ಭ್ರೂಣ ಹತ್ಯೆಗೆ ಕಾರಣವಾಗಿದೆ. ಹಳ್ಳಿ ಸಂಸ್ಕೃತಿ ಉಳಿಸುವವರು ಹಳ್ಳಿ ಜನಾಂಗ ಇಲ್ಲದೆ ಹೋದರೆ ಮಠ ಮಂದಿರಗಳ ಮುಂದಿನ ಸ್ಥಿತಿ ಏನು? ಹಾಗಾದರೆ ಪರಿಹಾರವನ್ನು ಅನ್ವೇಷಿಸುವವನೇ. ಹಳ್ಳಿಗಳಲ್ಲಿ ವಿದ್ಯುತ್ತು, ಶಾಲೆ, ಆಸ್ಪತ್ರೆ, ರಸ್ತೆ, ನೀರು ಹೀಗೆ ಎಲ್ಲ ನಾಗರಿಕ ಸೌಲಭ್ಯಗಳು ಲಭ್ಯವಾಗಿ ತನ್ಮೂಲಕ ಆಧುನಿಕ ತಂತ್ರಜ್ಞಾನದ ಬಳಕೆಯು ಕೃಷಿ ಕಾರ್ಯ ಇವುಗಳಿಂದ ಹೊಸ ಯುವಕರಿಗೆ ಆಕರ್ಷಕವಾದಲ್ಲಿ ಹಳ್ಳಿಗಳಲ್ಲೇ ಕೃಷಿಯೇತರ ಉದ್ಯೋಗಗಳು ಸೃಷ್ಟಿಯಾದಲ್ಲಿ ಪುನಃ ಪಟ್ಟಣದಿಂದ ಹೊಸ ತಲೆಮಾರಿನ ಮಕ್ಕಳು ಹಳ್ಳಿಗಳತ್ತ ಮುಖ ಮಾಡುವ ಆಕರ್ಷಣೆಯ ಸೌಲಭ್ಯ ಸಿಗುವಂತಾಗಲಿ ಎಂದು ಅಭಿವೃದ್ಧಿ ಹೊಂದಿದ ಅಮೆರಿಕ, ಲಂಡನ್ಗಳು ಹಳ್ಳಿಗಳು ಅಭಿವೃದ್ಧಿ ಹೊಂದಿ ಸಮೃದ್ಧಿಯಾಗಿವೆ. ಆಧುನಿಕತೆಯ ಸಿದ್ಧಾಂತಗಳು ಕಾಲಕಾಲಕ್ಕೆ ಅಂದರೆ 30 ವರ್ಷಕ್ಕೊಮ್ಮೆ ಬದಲಾಗುವುದನ್ನು ಕಾಣುತ್ತೇವೆ. ಒಂದು ಕಾಲದಲ್ಲಿ ತಂತ್ರಜ್ಞಾನವೆಂದರೆ ಎಲೆಕ್ಟ್ರಾನಿಕ್ ತಂತ್ರದಿಂದ ಉತ್ಪಾದನೆ ಮಾತ್ರವಾಗಿತ್ತು. ಇಂದು ಜಾಗತೀಕರಣ, ವ್ಯಾಪಾರದಿಂದ
ಬದಲಾದ ನಿಯಮಗಳೊಳಪಟ್ಟು ಎಲ್ಲವೂ ಮಾರ್ಕೆಟ್ ಎಂಬ ಹೊಸ ನೀತಿಗೆ ಅಂಟಿಕೊಂಡಿದೆ. ಇಲ್ಲಿ ಎಲ್ಲವೂ ವ್ಯಾಪಾರ, ಸನಾತನ ವೈದಿಕ ಧರ್ಮಗಳು ವ್ಯಾಪಾರೀಕರಣ. ತಂದೆ, ತಾಯಿ, ಮಗು, ಕುಟುಂಬ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು, ಎಲ್ಲರೂ ಭಾವನಾತ್ಮಕ ಸಂಬಂಧಗಳನ್ನು ಕಳೆಸಿಕೊಂಡಿವೆ. ಸಾಮೂಹಿಕ ಕುಟುಂಬ ವ್ಯವಸ್ಥೆ ಮಾಯವಾಗಿದೆ. ವ್ಯಕ್ತಿಯ ಸಂಬಂಧ ದೂರವಾಗುತ್ತಿದೆ. ದನದ ಕೊಟ್ಟಿಗೆ, ಕಟ್ಟಿಗೆ ಬೆಂಕಿ, ಬಾಳೆ ಎಲೆ ಊಟ, ಸ್ನೇಹದ ಸಹಕಾರವೇ ಇಲ್ಲದ ಬರಡು ಜೀವನ ಶೈಲಿ ತಾಂಡವಾಡುತ್ತಿವೆ. ಭಾವುಕತೆಯ ಮೇಲೆ ಸತ್ಯವನ್ನು ಕಾಣುವ ವಿಧಾನ ಮೇಲೆ ಹಲ್ಲೆ ಉಂಟಾಗ್ತಾ ಇದೆ. ಸನಾತನ ಎಷ್ಟು ಸತ್ಯವೂ ಅಷ್ಟೇ ನೂತನವೂ ಹೌದು. ಇಂದಿನ ಪೂಜೆಗೆ ಹೊಸ ನೀರು, ಹೊಸ ಗಂಧ, ಹೊಸ ಹೂವು, ಅಂದಿನ ಸೂರ್ಯ, ನಕ್ಷತ್ರ, ವಾರ, ತಿಥಿಗಳು ಎಲ್ಲವೂ ಬದಲಾವಣೆಯಂತೆಯೇ ಆಗ್ತಿರಬೇಕು. ಇದಕ್ಕೆಲ್ಲ ಆಧಾರ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗ್ರಂಥಗಳು ಎಲ್ಲವೂ ಸಮಾಜದ ಮೂಲಧರ್ಮವಾಗಿವೆ. ಆಧುನಿಕತೆ ಎನ್ನುವುದು ವ್ಯಾಪಾರೀಕರಣದ ಮಾರ್ಗವನ್ನು ಬಿಟ್ಟು ಶ್ರದ್ಧೆ, ಸಂಸ್ಕಾರಗಳಿಗೆ ಅಪಾಯ ಬರದೆ ಆಧುನಿಕತೆಯ ಒಳಿತು ಕೆಡಕನ್ನು ವಿಚಾರಿಸುವ ಚಿಂತನಶೀಲ ಮಾರ್ಗದಿಂದ ಹಳ್ಳಿಗಳು ಪುನಃ ಬದುಕಲಿ ಎಂಬುದೇ ನಮ್ಮ ಅಪೇಕ್ಷೆ. ಇಂದಿನ ಈ ಬಂಗಾರದ ಮಹೋತ್ಸವವು ಸಮಾಜದ ವಿಧಾಯಕ ಕಾರ್ಯಗಳಲ್ಲಿ ತನ್ನ ಶ್ರೇಯಸ್ಸನ್ನು ಹೊಂದಲಿ. ಈ ಊರಿನ ಸುಶಿಕ್ಷಿತ ಯುವಕರೆಲ್ಲರೂ ಊರನ್ನು ಪ್ರೀತಿಸಲಿ. ಊರಿನ ಹಿರಿಯರನ್ನು ಪ್ರೀತಿಸುವ ಈ ಸದ್ಭಾವನೆ ಗುಣಗಳು ಸದಾ ಶ್ರೀಮಂತವಾಗಿಲೆಂದು ಹಾರೈಸುತ್ತೇನೆ. ಹಾಗೆ ಇವತ್ತಿನ ಈ ವಿಚಾರಗೋಷ್ಠಿಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪು ಒಪ್ಪುಗಳಾಗಿದ್ದರೆ ತಾವು ಕ್ಷಮಾಗುಣಯುಕ್ತರಾದದ್ದರಿಂದ ಅದನ್ನೆಲ್ಲ ಸ್ವೀಕರಿಸ್ತೀರಿ ಎನ್ನುವಂಥ ಭಾವನೆಯಿಂದಲೂ ಹೆಚ್ಚಾಗಿ ನಿಮ್ಮ ಅಭಿಮಾನ ಪ್ರೀತಿಗಳಿಗೆ ಧನ್ಯವಾದ ಹೇಳಿ ಇವತ್ತಿನ ಗೋಷ್ಠಿ ಇಲ್ಲಿಗೆ ವಿರಾಮವಾಗುತ್ತದೆ. ಛಾಪನ್ನು ಮೂಡಿಸಿದಂತಹ ಭಾಸ್ಕರ ಹೆಗಡೆಯವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದು ಬೆಳಗ್ಗೆಯಿಂದ ಸಂಜೆಯವರೆಗೆ ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನ, ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅವರಿಗೆ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಶ್ರೇಷ್ಠ ಚಿಂತಕರು, ನಾಡಿನ ಮಾಧ್ಯಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಶ್ರೀಯುತ ಹರಿಪ್ರಕಾಶ್ ಕೋಣೆಮನೆಯವರು ಇವತ್ತು ವಿದ್ಯಾಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರನ್ನ ಸಂತೋಷಗೊಳಿಸಿದ್ದಾರೆ. ಅವರಿಗೂ ಕೂಡ ಸರ್ವೋದಯ ಯೋಗ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಇಲ್ಲಿಗೆ ಬಂದಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು. ಶ್ರೀಯುತ ಪ್ರಮೋದ್ ಹೆಗಡೆ ಅವರನ್ನ ನಾವು ಇವತ್ತು ಬೆಳಗ್ಗೆಯಿಂದ ನಾಳೆ ಸಂಜೆವರೆಗೆ ಇಲ್ಲೇ ಇರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಇವತ್ತು ಈ ಯಕ್ಷಗಾನ ಘೋಷ ಇದಾದ ಮೇಲೆ, ಭಾಗವತಿಕೆ ಮುಗಿದ ಮೇಲೆ, ಅವರು ಗಾನ ವೈಭವ ಆದ ಮೇಲೆ ನಮ್ಮ ಜೊತೆ ಅವರು ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ವಿಚಾರ ಮಂಥನ ಮಾಡಲಿಕ್ಕಿದ್ದಾರೆ. ಆ ನಂತರ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು ಶ್ರೀಯುತ ಡಿ ಶಂಕರ್ ಭಟ್ರವರು. ನಮಗೆ ತುಂಬಾ ಸಂತೋಷ. ಯಾವುದೇ ವಿಷಯವಾಗಿರಲಿ ಅತ್ಯಂತ ಅಧಿಕಾರಯುತವಾಗಿ ಅಷ್ಟೇ ಮಾರ್ಮಿಕವಾಗಿ ಮಾತನಾಡ್ತಕ್ಕಂತಹ ಶಕ್ತಿ ಶ್ರೀಯುತ ಶಂಕರ್ ಭಟ್ರವರಿಗಿದೆ. ಇಂತಹ ವಿಚಾರಗೋಷ್ಠಿಗಳಿಗೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನ ನಾವು ಇವತ್ತು ಅಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನ. ಆ ದೃಷ್ಟಿಯಿಂದ ಸರ್ವೋದಯ ಯೋಗ ಸಂಘ ಮತ್ತು ಈ ಸ್ವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು, ತಮಗೆ ಅಭಿನಂದನೆಗಳು. ಅದೇ ರೀತಿ ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಕಡಿಮೆ ಜನಸಂಖ್ಯೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನನ್ನ ದೃಷ್ಟಿಯಿಂದ ವಾಸ್ತವಿಕವಾಗಿ ಕಳಚಿಯ ಜನಸಂಖ್ಯೆ 100ಕ್ಕೆ ಮೀರೋದಿಲ್ಲ ಇಲ್ಲಿ ವಾಸಿಸ್ತಕ್ಕಂಥ ಜನತೆ. ಆ ದೃಷ್ಟಿಯಿಂದ 100ಕ್ಕಲ್ಲ 200ಕ್ಕೂ ಮೀರಿದಂತ ಇಲ್ಲಿ ಜನಸಂಖ್ಯೆ ಬಂದಿದೆ ಅಂತಂದ್ರೆ ಪ್ರತಿಯೊಬ್ಬರ ಮನೆಯ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಾಜರಿದ್ದಾರೆ. ಜೊತೆಗೆ ಒಂದು 100 ಜನ ಹೊರಗಿಂದ ಬಂದಿರತಕ್ಕಂತಹ ನಮ್ಮ ಅಭಿಮಾನಿಗಳಿದ್ದಾರೆ. ಅದರ ದೃಷ್ಟಿಯಿಂದ ನಾನು ತಮಗೆಲ್ಲ ಅತ್ಯಂತ ಸಂತೋಷದಿಂದ, ಅತ್ಯಂತ ಅಭಿಮಾನದಿಂದ ತಮ್ಮನ್ನು ಅಭಿನಂದಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದು ಮುಂದೆ ಯಕ್ಷಗಾನ ಗಾನ ವೈಭವ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕು. ಈ ಒಂದು ಗಾನ ವೈಭವ ಕಾರ್ಯಕ್ರಮದಲ್ಲಿ ಈ ನಾಡಿನ ಶ್ರೇಷ್ಠ ಭಾಗವತರಾದಂತಹ ರಾಘವೇಂದ್ರಾಚಾರ್ಯ ಜನ್ಸಾಲಿಯವರು ಭಾಗವತರಾಗಿ, ಸುನಿಲ್ ಭಂಡಾರಿಯವರು ಮದ್ದಳೆಗಾರರಾಗಿ, ಪ್ರಜ್ವಲ್ ಮುಂಡಾಡಿಯವರು ಚೆಂಡೆವಾದಕರಾಗಿ, ಕುಮಾರಿ ಚಿಂತನಾ ಹೆಗಡೆ ಬಾಳ್ಕೋಡಿಯವರು ಭಾಗವತರಾಗಿ ಇದೇ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಗಾನ ವೈಭವದ ನಂತರ ನಮ್ಮ ಸ್ಥಳೀಯ ಕಲಾವಿದರಿಂದ ಭಜನೆ ಮತ್ತು ಲಘು ಸಂಗೀತ ಕಾರ್ಯಕ್ರಮ ಇರುತ್ತೆ. ಆ ನಂತರದಲ್ಲಿ ನಮ್ಮ ಅಪನಾ ಉತ್ಸವ ಖ್ಯಾತಿಯ ಸುಬ್ಬರಾ ಹೆಗಡೆ ಮತ್ತು ತಂಡದವರಿಂದ ಮಾಗಧವದ ಯಕ್ಷಗಾನ ಆಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾವು ತಮ್ಮನ್ನ ತೊಡಗಿಸಿಕೊಂಡು